ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮನಾನ್ ಭುವಿ ಪರಂ ನಾಥಮಪ್ರೇಕ್ಷಮಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ. ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಗುಣಾತೀತನನ್ನು ಗುರುತಿಸುವುದು ಹೇಗೆ, ಅವನ ನಡೆ ಹೇಗಿರುತ್ತೆ ಅನ್ನುವುದನ್ನು ಕೃಷ್ಣ ಹೇಳುವ ಪ್ರಸಂಗ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಕೆಲವೊಮ್ಮೆ ಪ್ರಕಾಶವನ್ನು ದ್ವೇಷಿಸುವಂಥ ಪ್ರಸಂಗ ಬರುತ್ತೆ, ಬೆಳಕನ್ನು ದ್ವೇಷಿಸುವ ಪ್ರಸಂಗ. ಅಂದರೆ ನದ್ವೇಷ್ಟಿ ಅನ್ನೋದು ಮೂರಕ್ಕನ್ನು, ಪ್ರಕಾಶವನ್ನು ದ್ವೇಷಿಸುವ ಪ್ರಕಾಶವನ್ನು ಎಲ್ಲರೂ ಬಯಸ್ತಾರೆ, ಸಾತ್ವಿಕರಂತೂ ಬಯಸಿಯೇ ಬಯಸ್ತಾರೆ. ಕೆಲವೊಮ್ಮೆ ಆ ಬೆಳಕು ಬೇಡ ಅಂತ ಅನ್ನಿಸ್ತದೆ. ಯಾವ ಬೆಳಕು? ಇವಾಗ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ರಾತ್ರಿಯ ಹೊತ್ತು, ಹುಣ್ಣಿಮೆಯ ರಾತ್ರಿ, ನೀವು ಒಂದು ಬಯಲಲ್ಲಿ ಕೂತಿರ್ತೀರಿ. ಬಯಲ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ. ಆ ಬಯಲಲ್ಲಿ ಕೂತಾಗ ಆ ಚಂದ್ರನ ಪ್ರಕಾಶ ಏನು ಆನಂದ ಅಂದರೆ, ಈ ರಸ್ತೆಯಲ್ಲಿರೋ ಸೋಡಿಯಂ ಲೈಟ್ ಉಂಟಲ್ವ, ಹಿಂಸೆ ಆಗಿ ಕಾಣುತ್ತೆ. ಈ ಲೈಟ್ ಇರದೇ ಇದ್ದರೆ ಎಷ್ಟು ಚೆನ್ನಾಗಿತ್ತು. ಈ ಬೆಳಕು ದರಿದ್ರ, ಈ ಬೆಳಕು ಇದ್ದು ನಮಗೆ ಚಂದ್ರ ಪ್ರಕಾಶವನ್ನು ಸವಿಲಿಕ್ಕೆ ಆಗೋದಿಲ್ಲ ಅವನು. ಹಾಗೆ ಪ್ರಕಾಶವನ್ನು ಕೂಡ ನಾವು ದ್ವೇಷಿಸುವಂತಹ ಪ್ರಸಂಗ ಇದೆ. ಅದನ್ನ ಕೆಲವರಿಗೆ ಏನ್ರಿ ಪ್ರಕಾಶ ಅಂದರೆ ಜ್ಞಾನ, ಬೆಳಕು, ಅದನ್ನು ದ್ವೇಷಿಸುವುದಾ? ಏನು, ಕಳ್ಳರು ದ್ವೇಷಿಸ್ತಾರೆ, ಯಾಕೆಂದರೆ ಅವರಿಗೆ ಕದೀಲಿಕ್ಕೆ ಬೆಳಕು ಬೇಡ. ಕಾಮುಕರು ಬಯಸಬಹುದು, ನೆಗೆಟಿವನ್ನು ಪ್ರಿಂಟ್ ಮಾಡುವವರು ಕತ್ತಲನ್ನು ಬಯಸ್ಬೋದು. ಅಂದರೆ ಜ್ಞಾನಿಗಳು ಬಯಸ್ತಾರೆ ನೋಡಿ. ಇದಕ್ಕೆ ನಾನು ಕೊಟ್ಟದ್ದು. ಅವು ಒಂದು ಹುಣ್ಣಿಮೆಯ ರಾತ್ರಿ ಚಂದ್ರಪ್ರಕಾಶದಡಿ ಕೂತಾಗ ಎಲ್ಲೋ ರಸ್ತೆಯಲ್ಲಿರುವಂತಹ ಸೋಡಿಯಂ ಲೈಟನ್ನು ನೋಡಿದರೆ ನಿಜವಾಗಿ ಕಲ್ಲು ಬಿಸಾಡಿ ಪುಡಿ ಮಾಡುವ ಲೈಟನ್ನು ಅಂತ ಕಾಣುತ್ತೆ. ಹಾಗೆ ಕೆಲವು ಬೆಳಕುಗಳು ಕೂಡ ಬೇಡವಾಗ್ತವೆ. ಹಾಗೆ ಜ್ಞಾನದಲ್ಲಿ ಕೆಲವೊಮ್ಮೆ ದ್ವೇಷಿಸುವ ಪ್ರಸಂಗ ಬಂದಿತು. ಅಂಥಲ್ಲಿ ದ್ವೇಷ ಮಾಡುವುದಿಲ್ಲ. ಯಾವ ಜ್ಞಾನ? ಒಬ್ಬ ಸಾಧಕನಿಗೆ, ಗುಣಾತೀತನಿಗೆ ಮೋಕ್ಷ ಸಾಧಕವಾದ ಜ್ಞಾನ ಮಾತ್ರ, ಬೆಳಕು ಮಾತ್ರ ಬೇಕಾಗಿರೋದು, ಉಳಿದ ಜ್ಞಾನ ಬೇಡ. ಆದರೆ ಉಳಿದ ಜ್ಞಾನ ಬಂದಾಗ ದ್ವೇಷಿಸುವುದಿಲ್ಲ ಅವನು. ಸಂಪ್ರವೃತ್ತಾನಿ ನ ದ್ವೇಷ್ಟಿ. ಅಥವಾ ಯಾವುದೋ ಒಂದು ತಿಳ್ಕೊಳ್ಬೇಕಾದಂತಹ ಜ್ಞಾನ ಬರಲಿಲ್ಲ, ಆಗ ಅಯ್ಯೋ ಬರಲಿಲ್ಲ, ಬರಬೇಕಿತ್ತಲ್ಲ ಅಂತ ಅದಕ್ಕೋಸ್ಕರ ಚಡಪಡಿಸುವುದೂ ಇಲ್ಲ. ಪ್ರಕಾಶ ಹೀಗಾಯಿತು. ಹಾಗೆ ಒಂದು ಪ್ರವೃತ್ತಿ, ಅವನು ನಿವೃತ್ತಿ ಮಾರ್ಗದಲ್ಲಿ ತೊಡಗಿದವ. ನಿವೃತ್ತಿ ಮಾರ್ಗದಲ್ಲಿ ಹೋಗೋ ಒಬ್ಬ ಸಾಧಕನಿಗೆ ಅಕಸ್ಮಾತಾಗಿ ಒಂದು ಪ್ರವೃತ್ತಿ ಬೇಕಾದದ್ದು. ನಿಮಗೆ ಇಂಥ ದೃಷ್ಟಾಂತಗಳು ಬೇಕಾದಷ್ಟು ಸಿಗ್ತವೆ. ನಾವು ಪುರಾಣಗಳನ್ನು ನೋಡಿದರೆ ಅನೇಕ ನಿವೃತ್ತಿ ಮಾರ್ಗದಲ್ಲಿ ಹೋಗುವಂಥ ಋಷಿಮುನಿಗಳು, ನಿವೃತ್ತಿಯಲ್ಲಿ ನಿರತರಾಗಿರತಕ್ಕಂಥ ಋಷಿಗಳು
ತಪಸ್ಸು ಮಾಡಿ ಭಗವಂತನನ್ನು ಒಲಿಸಬೇಕು ಅಂತ ತಪಸ್ಸು ಮಾಡ್ತಾ ಕೂತಿದ್ದಾನೆ ವಿಶ್ವಾಮಿತ್ರ. ಒಂದು ದೃಷ್ಟಾಂತ ಕೇಳಿದಾನೆ, ತುಂಬ ದೃಷ್ಟಾಂತಗಳಿವೆ ಅಂಥದ್ದು. ಆಗ ಮೇನಕೆ ಬಂದಳು. ಮೇನಕೆ ಜೊತೆಗೆ ಪ್ರವೃತ್ತಿ ಸಂಸಾರ ಮಾಡಿದ. ದ್ವೇಷ ಮಾಡಲಿಲ್ಲ ಮೇನಕೆಯನ್ನಾಗಲಿ ಆ ಸಂದರ್ಭವನ್ನು. ಯಾಕೆಂದರೆ ಮನಸ್ಸಿನಲ್ಲಿ ಪ್ರವೃತ್ತಿಯ ಬಯಕೆ ಮೂಡಿದಾಗ ಅದನ್ನು ಸಪ್ರೆಸ್ ಮಾಡಬಾರದು. ಸಪ್ರೆಸ್ ಮಾಡಿದರೆ ಒಳಗೆ ಉಳಿದು ಬಿಡುತ್ತೆ. ಅದನ್ನು ಗುಣಪಡಿಸಲಿಲ್ಲ, ಸಪ್ರೆಸ್ ಒತ್ತಿ ಇಟ್ಟದ್ದು. ಅದರಿಂದ ಪ್ರವೃತ್ತಿ ಆಯಿತು. ಅವನಿಗೆ ನಿವೃತ್ತಿಯಲ್ಲಿ ಹೊರಟವನಿಗೆ ಸಂಸಾರದಲ್ಲಿ ಪ್ರವೃತ್ತಿ ಆಯಿತು. ಮೇನಕೆ ಬಂದಳು, ಸಂಸಾರ ಮಾಡಿದ, ಶಕುಂತಲೆ ಹುಟ್ಟಿದ್ಲು. ಅಲ್ಲಿಂದ ತಪಸ್ಸಿಗೆ ಕಾಡಿಗೆ ನಡೆದ. ಅಷ್ಟು ಪ್ರವೃತ್ತಿ ಜೀವನದಲ್ಲಿ ಅನಿವಾರ್ಯವಾಯಿತು, ಒಪ್ಪಿಕೊಂಡ. ಪರಾಶರ ನೋಡಿ, ಪ್ರವೃತ್ತಿ ಪರಾಶರರು ವೇದವ್ಯಾಸರ ಭೌತಿಕವಾಗಿ ವೇದವ್ಯಾಸರ ತಂದೆ, ವಸಿಷ್ಠರ ಮೊಮ್ಮಗ, ವಸಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ. ಇವರೆಲ್ಲ ನಿವೃತ್ತಿ ನಿರತರಾದಂಥ ವ್ಯಕ್ತಿಗಳು. ಒಂದು ಸರ್ತಿ ಪರಾಶರರು ದೋಣಿಯಲ್ಲಿ ಹೊರಟರು. ದೋಣಿಯಲ್ಲಿ ಹೊರಟುವಾಗ ದೋಣಿ ನಡೆಸ್ತಾ ಇದ್ದವಳು ಗಂಧ, ಮತ್ಸ್ಯಗಂಧ ಅಂತ ಅವಳಿಗೆ ಮೊದಲು ಹೆಸರಿದ್ದದ್ದು. ಅಂದರೆ ಅವಳು ಮೀನಿನ ಮಗಳು. ಅವಳಿಗೆ ಅವಳು ಕಪ್ಪಿದ್ಲು, ಅದರಿಂದ ಕಾಳಿ ಅಂತ ಕರೀತಿದ್ರು. ಅವಳ ಮೀನಿನ ವಾಸನೆ ಇತ್ತು, ಹಾಗಾಗಿ ಅವಳು ಮತ್ಸ್ಯಗಂಧ ಅಂತ ಕರೀತಿದ್ರು. ಪರಾಶರರು ದೋಣಿ ದಾಟಿ ಆಚೆಗೆ ಹೋಗಬೇಕು. ಅವರಿಗೆ ಯಾವ ಪ್ರವೃತ್ತಿ ಇಲ್ಲ, ನಿವೃತ್ತಿ ವರ್ಗದಲ್ಲಿ ತೊಡಗಿಸಿಕೊಂಡವರು. ದೋಣಿಯಲ್ಲಿ ಕೂತರು. ಆ ಹುಡುಗಿ ದೋಣಿ ನಡೆಸಿದ್ಲು. ನದಿಯಲ್ಲಿ ಅರ್ಧ ದೂರ ದಾರಿ ಹೋಗುವಾಗ ಅವರಿಗೆ ಆ ಹುಡುಗಿಯ ಬಗ್ಗೆ ಮನಸ್ಸಾಯಿತು, ಪ್ರವೃತ್ತಿಗೆ ಮನಸ್ಸು ತಿರುಗಿತು. ಹಾಗೆ ತಿರುಗಿದ್ರಿಂದ ವೇದವ್ಯಾಸರ ಅವತಾರ ಮಾಡಿದರು. ಇಲ್ಲದೇ ಪ್ರಪಂಚಕ್ಕೆ ವೇದವ್ಯಾಸರ ಅವತಾರಕ್ಕೆ ಅಲ್ಲ, ಬೇರೆ ರೀತಿಯಿಂದ ಭಗವಂತ ಬರ್ಬೋದು. ಇವರನ್ನು ಇನ್ಸ್ಟ್ರೂಮೆಂಟ್ ಆಗಿ, ಅಂದರೆ ಅವರು ಆಗ ಪ್ರವೃತ್ತಿ ಮಾರ್ಗದಲ್ಲಿ ತೊಡಗಿ ಆ ಹುಡುಗಿಯ ಜೊತೆಗೆ ನದಿಯ ಮಧ್ಯದಲ್ಲಿ ಆ ದ್ವೀಪದಲ್ಲಿ ಸಮಾಗಮ ಮಾಡದೇ ಇರುತ್ತಿದ್ದರೆ ಭಗವಂತರ ಅವತಾರದ ಆ ಒಂದು ಸಂಕಲ್ಪ ಅದಕ್ಕೆ ಒಂದು ಪ್ರೋಸೆಸ್ ತಪ್ಪಿ ಹೋಗ್ತಿತ್ತು. ಹಾಗಾಗಿ ಅವರಿಗೆ ಉತ್ಕಟವಾಗಿ ಆಗ ಆಕೆಯ ಜೊತೆಗೆ ಸಮಾಗಮ ಮಾಡಬೇಕು ಅಂತ ಬಯಕೆಯಾಯಿತು. ಆಕೆ ತೋಡಿಕೊಂಡ್ರು ಬಯಕೆಯನ್ನು. ಅವರಿಗೆ ಗೊತ್ತು ಇದರಿಂದ ಒಂದು ದೊಡ್ಡ ಮಹಾ ಅವತಾರ ಭೂಮಿಯಲ್ಲಿ ಆಗುತ್ತೆ, ಅದಕ್ಕೆ ನೀನು ಸಾಧನವಾಗು ಅಂತ ಹೇಳಿದರು. ಅವಳು ಹೇಳಿದ್ಲು, ಒಂದು ಸಹಜ, ಹೆಣ್ಣು ನನಗೆ ಮದುವೆ ಆಗಿಲ್ಲ, ನಾನು ಕನ್ಯೆ, ಹುಟ್ಟಿದ ಮಗ ಕಾನೀನ ಆಗ್ತಾನೆ. ಕಾನೀನ ಅಂದರೆ ಕನ್ನಿಕೆಯ ಮಗ, ಮದುವೆಯಾಗದ ಹುಡುಗಿ, ವರ್ಜಿನ್ ಲೇಡಿ, ಮದುವೆಯಾಗದ ಹುಡುಗಿಯ ಮಗ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಕಾನೀನ ಅಂತಾರೆ. ಆ ಮಗು ಮದುವೆಯಾಗದ, ತಾಯಿಗೆ ಮದುವೆಯಾಗೋ ಮುಂಚೆ ಹುಟ್ಟಿದ ಮಗು ಅಂತ ಮಗುವಿಗೆ ಅಪವಾದ ಬರುತ್ತೆ. ಎರಡನೇ, ನನಗೆ ನಾನು ಕನ್ಯೆ ಮದುವೆಯಾಗದೆ ಪುರುಷರ ಸಂಘ ಮಾಡಿದ್ಲು ಅಂತ ನನಗೂ ಅಪವಾದ ಬರುತ್ತೆ. ಆಮೇಲೆ ಅದು ಒಂದೇ, ನನ್ನ ಮತ್ತೆ ಯಾರು ಮದುವೆ ಮಾಡಿಕೊಳ್ಳೋ ಹಾಗಿಲ್ಲ. ನನ್ನ ಕನ್ಯಾತು ಹೋಯಿತು ಅಂದರೆ ಬೇರೆ ಗಂಡಸು ನನ್ನನ್ನು ಮದುವೆ ಮಾಡಿಕೊಳ್ಳುವ ಹಾಗಿಲ್ಲ. ಅದರಿಂದ ನಾನು ಹೇಗೆ ಒಪ್ಪಲಿ? ಒಂದು ಪ್ರಶ್ನೆ. ಅವಳು ಮತ್ತೊಂದು ಹೇಳ್ತಾಳೆ, ಎರಡನೇದಾಗಿ, ನಿಮಗೆ ಅಸಹ್ಯ ಆಗೋದಿಲ್ವಾ? ನನ್ನ ಮೈ ಮೀನಿನ ವಾಸನೆ ಬರ್ತಾ ಇದೆ, ನೀವು ಹೇಗೆ ನನ್ನನ್ನು ಮುಡ್ತೀರಾ? ತಕ್ಷಣ ಪರಾಶರರು ಹೇಳ್ತಾರೆ, ನಿನ್ನ ಮೈ ಇನ್ನು ಮೇಲೆ ಮೀನಿನ ವಾಸನೆ ಬರೋಲ್ಲ. ನನ್ನ ಸಮಾಗಮದ ಕಾಲದಲ್ಲಿ ಅಲ್ಲ, ಇನ್ನು ಮುಂದೆ ಎಂದೆಂದಿಗೂ ಕೂಡ ನಿನ್ನ ಮೈ ಇನ್ನು ಒಳ್ಳೆಯ ಸುಗಂಧ, ಸೆಂಟ್ ಹಾಕೊಂಡು ಹಾಗೆ ವಾಸನೆ. ಎಷ್ಟು 1 ಯೋಜನ ದೂರಕ್ಕೆ ನಿನ್ನ ಮೈ ಕಂಪು ಬೀರುತ್ತೆ. ನಿನಗೆ ಮತ್ಸ್ಯಗಂಧ ಅನ್ನುವ ಹೆಸರು ಹೋಗಿ ಗಂಧವತಿ ಅಂತ ಹೆಸರು ಬರುತ್ತೆ. ಗಂಧವತಿ, ಯೋಜನ ಗಂಧ ಅಂತ ಹೆಸರು ಬರುತ್ತೆ. ಆಮೇಲೆ ಸತ್ಯನಾಮಕನಾದ ಭಗವಂತನ ತಾಯಿ ಆಗ್ತೆಯಲ್ಲ ನೀನು, ಅದರಿಂದ ನಿನಗೆ ಸತ್ಯವತಿ ಅಂತ ಹೆಸರಾಗತ್ತೆ. ಅಂದ ನಿನ್ನ ಕಾಳಿ ಅನ್ನೋ ಹೆಸರು ಉಳೀತದೆ. ಅದು ಮತ್ತೆಯೂ ನೀನು ಕಪ್ಪು ಹುಡುಗಿಯೇ. ಕಾಳಿ ಅನ್ನೋ ಹೆಸರು ನಿನ್ನ ತಂದೆ ಇಟ್ಟ ಹೆಸರು. ಮತ್ಸ್ಯಗಂಧ ಅನ್ನೋದು ನಿನ್ನ ಕ್ವಾಲಿಟಿ, ಅದು ಹೋಯಿತು. ಅದರಿಂದ ಮತ್ಸ್ಯಗಂಧ ಅನ್ನೋ ಹೆಸರು ಹೋಗುತ್ತೆ. ನಿನಗೆ ಮೊನ್ನೆ ಕಾಳಿ ಅನ್ನೋ ಹೆಸರು ಉಳಿಯುತ್ತೆ. ಯೋಜನಗಂಧ, ಗಂಧವತಿ ಮತ್ತು ಸತ್ಯವತಿ ಅಂತ ನೀನು ಪ್ರಖ್ಯಾತಳಾಗ್ತಿ. ಆದ್ದರಿಂದ ನೀನು ನಿನ್ನ ಮಗ ಕಾನೀನ ಅಂತ ಅಪವಾದಕ್ಕೆ ಒಳಗಾಗೋದಿಲ್ಲ. ನೀನು ಕನ್ಯಾತ್ವ ಕಳ್ಕೊಂಡು ನೀನು ಕೂಡ ಭ್ರಷ್ಟಳಾಗುವುದಿಲ್ಲ. ಇದು ಭಗವಂತನ ಜನನದಿಂದ ನಿನ್ನ ಕನ್ಯಾತ್ವ ನಾಶ ಆಗುವುದಿಲ್ಲ ಅಂತ ವರ ಕೊಟ್ಟರು. ಒಪ್ಪಿದಳು. ಈ ಕಥೆ ಇರಲಿ. ಇಲ್ಲಿ ವಿಷಯ ಏನು ಅಂತಂದರೆ, ಪ್ರವೃತ್ತಿ ಆ ಕ್ಷಣದಲ್ಲಿ
ನದಿಯಲ್ಲಿ ಅರ್ಧ ದಾರಿ ಸಾಗುವಾಗ ಅವರಿಗೆ ಆ ಬಯಕೆ ಕಾಡಿತು. ಗೊತ್ತಿತ್ತು ಇದರಿಂದ ಮುಂದೆ ದೊಡ್ಡ ಒಂದು ಅವತಾರ ಆಗಲಿಕ್ಕಿದೆ ಅಂತ. ಆದ್ದರಿಂದ ಆ ಬಯಕೆಯನ್ನು ದಮನ ಮಾಡಲಿಲ್ಲ ಅವರು. ಪ್ರವೃತ್ತಿಂಚ, ಅದು ಅಯ್ಯೋ ಮದುವೆ ಆಗದ ಹುಡುಗಿಯನ್ನು ನೋಡಿ ನನಗೆ ಮನಸ್ಸಾಯಿತು, ಛೇ ಎಂಥ ಪಾತಕ ಅಂತ ನಿವೃತ್ತಿಗೆ ತೋಗಲಿಲ್ಲ, ಅದನ್ನು ಒಪ್ಪಿಕೊಂಡ್ರು. ಯಾಕೆಂದರೆ ಯಾವುದು ಆಗಬೇಕೋ ಅದನ್ನು ಸಪ್ರೆಸ್ ಮಾಡಬಾರ್ದು. ಅದು ಈ ಜ್ಞಾನಿಗಳಿಗೆ ಇಂಥ ಪ್ರಸಂಗಗಳು ಬಂದಾಗ ಅದನ್ನು ತಟಸ್ಥವಾಗಿ ದ್ವೇಷ ಮಾಡಲಿಲ್ಲ. ಆಮೇಲೆ ಕೆಲವೊಮ್ಮೆ ಮೋಹವೂ ಬರುತ್ತೆ. ಇಂತಹದ್ದು ನಿಮಗೆ ಬೇಕಾದಷ್ಟು ದೃಷ್ಟಾಂತಗಳಿವೆ. ಮೋಹ, ಗರ್ಗಾಚಾರ್ಯರು, ನಾನು ಅದಕ್ಕೆ ಭಗವದ್ಗೀತೆಯ ಒಂದೊಂದು ಶ್ಲೋಕಕ್ಕೂ ಇಡೀ ಮಹಾಭಾರತವೇ ವ್ಯಾಖ್ಯಾನ ಅಂತ. ಇದರಲ್ಲಿ ಪ್ರಮೇಯ ಇರುತ್ತೆ, ಅದರಲ್ಲಿ ಅಂಥ ಕಥೆ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಕ್ಯಾರೆಕ್ಟರ್ ಇರುತ್ತೆ ಮಹಾಭಾರತದಲ್ಲಿ. ಗೀತೆ ಮಹಾಭಾರತದ ಸಾರ ಅಂತ ಅನ್ನೋದು ಇದಕ್ಕೋಸ್ಕರವೇ. ಇಲ್ಲಿ ಬರುವಂಥ ಮೆಸೇಜು ಅದಕ್ಕೆ ಬೇಕಾದ ಹಿಸ್ಟ್ರಿಯಲ್ಲಿದೆ. ಗರ್ಗಾಚಾರ್ಯರು ಬಹಳ ದೊಡ್ಡ ಜ್ಞಾನಿ, ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿ, ಕೃಷ್ಣನ ದೊಡ್ಡ ಭಕ್ತರು. ಕೃಷ್ಣನಿಗೆ ನಾಮಕರಣ ಮಾಡಿದವರು ಅವರು. ನಂದಗೋಪನ ಹತ್ರ ಹೋಗಿ, ಅಪ್ಪ ಈ ಹುಡುಗನಿಗೆ ವಾಸುದೇವ ಅಂತ ನಾಮಕರಣ. ವಾಸುದೇವ ಅಂದರೆ ವಸುದೇವನ ಮಗ ಅಲ್ಲ, ಮೊದಲು ವಾಸುದೇವನೇ. ವಸುದೇವನ ಮಗನಾಗಿ ಹುಟ್ಟುವುದಕ್ಕಿಂತ ಮೊದಲು ವಾಸುದೇವನೇ. ಇವನಿಗೆ ಅನೇಕ ನಾಮಗಳಿವೆ, ಸುಮ್ಮನೆ ನಾನು ಒಂದು ನಾಮಕರಣ ಮಾಡೋದಷ್ಟೇ, ಕೃಷ್ಣ ಅಂತ, ವಾಸುದೇವ ಅಂತ. ಅದು ಇವನ ಹೆಸರು ನಾವು ಯಾರು ಹೆಸರು ಇಟ್ಟವು ಇರಲಿಕ್ಕೆ, ಈ ಹೆಸರು ಅವನಿಗೆ ಅನಾದಿ ಕಾಲದಿಂದ ಇದೆಯಪ್ಪ ಅಂತ ಹೇಳಿದವರು. ಅದೇ ಗರ್ಗಾಚಾರ್ಯರಿಗೆ ಮೋಹ ಬಂತು. ವಿಷಯ ಏನು ಗೊತ್ತಾ, ಎಷ್ಟು ಸಣ್ಣ ಅಂದರೆ ಮನುಷ್ಯನ ದೌರ್ಬಲ್ಯ ಜ್ಞಾನಿಗಳು ಮನುಷ್ಯರಲ್ವ. ಗರ್ಗಾಚಾರ್ಯರ ಕಥೆ ನೀವು ಕೇಳಿದರೆ ವಿಚಿತ್ರ ಅನ್ನಿಸ್ತದೆ. ಅವರಿಗೆ ಮದುವೆ ಆಗಿರಲಿಲ್ಲ. ಮದುವೆ ಮಾಡಬೇಕು ಅಂತ ಅವರ ಸಂಬಂಧಿಗಳದ್ದೊಂದು ಅಪೇಕ್ಷೆ. ಅವರು ಅದರಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿಸಲಿಲ್ಲ, ನಿರಾಸಕ್ತಿಯನ್ನು ತೋರಿಸಲಿಲ್ಲ. ಮದುವೆ ಆಗಬೇಕು ಅಂತ ಪ್ರಶ್ನೆ ಬಂದಾಗ ಯಾರೋ ಒಬ್ಬರು ಸಭೆಯಲ್ಲಿ, ಯಾದವರು, ಅದು ಯಾದವರ ಸಭೆಯಲ್ಲಿ ಒಂದು ಮಾತು, ಇವನು ನಪುಂಸಕ, ಇವನಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಹೇಳಿಬಿಟ್ರು. ಎಲ್ಲ ಯಾದವರು ನಕ್ಕು. ಗರ್ಗಾಚಾರ್ಯರಿಗೆ ಸಿಟ್ಟು. ಏನು ಅಂದರೆ, ನನ್ನನ್ನು ಸಭೆಯಲ್ಲಿ ನಪುಂಸಕ ಅಂದರು. ಅದನ್ನು ಕೇಳಿ ಕೃಷ್ಣನ ಬಲ, ನಮ್ಮ ವಂಶದಲ್ಲಿ ಕೃಷ್ಣ ಹುಟ್ಟಿದ್ದಾನೆ ಅಂತ ಅಹಂಕಾರ, ಇವರೆಲ್ಲ ನಗೋದು, ಕೈ ಚಪ್ಪಾಳೆ ತಟ್ಟಿ ನನ್ನನ್ನು ನಪುಂಸಕ ಅಂದಾಗ. ಯಾದವರನ್ನು ಕೃಷ್ಣನನ್ನು ಸೋಲಿಸುವ ಮಗ ನನಗೆ ಹುಟ್ಟಬೇಕು, ನಾನು ನಪುಂಸಕ ಅಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಒಂದು ಮೋಹ ಬಂದು ಹೋಯ್ತು ನೋಡಿ. ಯಾವಾಗ ನಮ್ಮ ಈಗೋ ಪ್ರಿಕ್ಕಾದಾಗ ಮೋಹ ಬರುವುದು. ನಾನು ನಪುಂಸಕ ಅಲ್ಲ ಅಂತ ಪ್ರೂವ್ ಮಾಡಬೇಕು, ನನಗೊಬ್ಬ ಮಗ ಹುಟ್ಟಬೇಕು. ಅದು ಎಂಥ ಮಗ? ಯಾದವರನ್ನು ಕೃಷ್ಣನನ್ನು ಸೋಲಿಸುವಂಥ ಮಗ. ಕೃಷ್ಣನ ಭಕ್ತರು ಹೀಗೆ ತಪಸ್ಸು ಮಾಡಿದರು ರೀ, ಕೃಷ್ಣನನ್ನು ಸೋಲಿಸುವ ಮಗ ಹುಟ್ಟಬೇಕು ಅಂತ ತಪಸ್ಸು ಮಾಡಿದರು. ಆ ಮೋಹ ಎಷ್ಟು ದಿವಸ ಇತ್ತು, ತಪಸ್ಸು ಮುಗಿಯುವವರೆಗೂ ಮೋಹ. ತಪಸ್ಸು ಮಾಡಿ ಅವರಿಗೆ ವರ ಸಿಕ್ಕಿದ ಮೇಲೆ ಪಶ್ಚಾತ್ತಾಪ ಆಯಿತು. ಅಯ್ಯೋ ನಾನು ಮೋಹಕ್ಕೊಳಗಾಗಿ ಏನು ಮಾಡಿಬಿಟ್ಟೆ ಅಂದರೆ, ಇದನ್ನೇ ಮೋಹಂಚೈವ ಮೋಹಮೇವಚ, ಮೋಹನ್ನೇ ಆದರೂ ಕೂಡ ರಿಜೆಕ್ಟ್ ಮಾಡೋಲ್ಲ, ಅವರು ಒಪ್ಕೊಂಡು ಬಿಡ್ತಾರೆ. ಯಾಕೆಂದರೆ ಅದು ಅನುಭವಿಸಬೇಕಾದ್ದು. ಈ ಮೂರು ಗುಣಗಳ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಬದುಕನ್ನು ನಾವು ಅನುಭವಿಸಬೇಕಾದ್ದನ್ನು ಅನುಭವಿಸ್ತೇವೆ ಹೊರತು ಅದು ಬೇಡ ಅಂತ. ಯಾವುದು ಬೇಕಾದ್ದನ್ನು ಬಯಸುವುದಿಲ್ಲ, ಬೇಡದ್ದನ್ನು ನಿರಾಕರಿಸುವುದಿಲ್ಲ. ಅರ್ಜುನನನ್ನು ಕುರಿತು ಇಲ್ಲಿ ಸುಮಾರು ಸಮಯ ಆಯಿತು ಸಂಬೋಧನೆ ಮಾಡಿದೆ. ಇಲ್ಲೊಂದು ಸಂಬೋಧನೆ ಬಂದಿದೆ, ಪಾಂಡವ ಅಂತ. ಪಾಂಡವ ಅಂದರೆ ಪಾಂಡುರಾಜನ ಮಗ, ಅದಾಯಿತು, ಅವನು ಪಾಂಡುರಾಜನ ಮಗ ಆಯಿತು. ಈ ಸಂಬೋಧನೆ ಕೃಷ್ಣ ಮನುಕುಲವನ್ನು ಕುರಿತು ಮಾಡುವುದು. ನಾನು ಹೇಳಿದೆ, ಅಲ್ಲಿ ಬರುವ ಎಲ್ಲ ಸಂಬೋಧನೆಗಳು ಕೂಡ ಎಲ್ಲ ಸಾಧಕರಿಗೆ ಸಂಬಂಧಪಟ್ಟದ್ದು ಅಂತ. ಪಾಂಡವ ಅಂದರೆ ಪಾಂಡುವಿಗೆ ಸಂಬಂಧಪಟ್ಟವ ಅಂತ ಅಲ್ವ ಅರ್ಥ. ಪಾಂಡುವಿನ ಮಗ ಅನ್ನೋದು ಅರ್ಜುನಿಗೆ, ಉಳಿದವರಿಗೆ ಪಾಂಡುವಿಗೆ ಸಂಬಂಧಪಟ್ಟವರು. ಪಾಂಡು ಅಂದರೆ ಏನು? ಪಾಂಡು ಅಂದರೆ ಬಿಳಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಪಾಂಡುರಂಗ, ಬೇಂದ್ರೆ ಅವರು ತಮಾಷೆ ಮಾಡ್ತಿದ್ದರು, ಅವರಿಗೆ ಇಂಥ ಪನ್ನು ಬಹಳ ಇಷ್ಟ. ಪಾಂಡುರಂಗ, ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು, ವೈಟ್ ಫೀಲ್ಡ್ ಅಂತಂತಿದ್ರು. ಪಾಂಡುರಂಗನೇ ವೈಟ್ ಫೀಲ್ಡ್ ಆದ ಅಂತ. ವೈಟ್, ಪಾಂಡು ಅಂದರೆ ವೈಟ್, ರಂಗ ಅಂದರೆ ಫೀಲ್ಡು, ಪಾಂಡುರಂಗವೇ ವೈಟ್ ಫೀಲ್ಡ್ ಆಯಿತು. ಅದು ಬೇಂದ್ರೆಯವರಿಗೆ ಇಂಥದ್ದೆಲ್ಲ ಆಗಾಗ್ಗೆ ಹೊಳೆಯೋದು. ಹಾಗೆ ಪಾಂಡು ಅಂದರೆ ಬಿಳಿ, ಬಿಳಿ ಅಂದರೆ ಸತ್ವಗುಣ, ಪ್ರಕಾಶ.
ಅದಕ್ಕೆ ಸಂಬಂಧಪಟ್ಟವ ಪಾಂಡು. ಯಾರು ಬಿಳಿ ಅಂದರೆ ಸತ್ವಗುಣಕ್ಕೆ ಸಂಬಂಧಪಟ್ಟವನೋ ಸಾತ್ವಿಕನೋ ಅವರೆಲ್ಲರೂ ಪಾಂಡವರು. ಇನ್ನೊಂದು ಸಂಗತಿ ಇದೆ, ಏನು ಅಂದರೆ ಪಾಂಡರ ಅಂತ ಶಬ್ದ ಇದೆ. ಪಾಂಡರ ಅಂದರೆ ಬೆಳ್ಳಗಿನವನು ಅಂತ, ಅದು ಬೆಳ್ಳಗಿರುವವನು. ಯ ರ ಲ ವ ರಕ ರೇಫದ ಮೂರನೇ ಅಕ್ಷರ ವಕಾರ, ಅತಿಯಾಗಿ ಬೆಳ್ಳಗಿರುವವ ಪಾಂಡವ. ರಕ ರೇಫಕ್ಕೆ ವಕಾರ ಬರುವುದು ಮೂರನೇ ಅಕ್ಷರ. ಅದನ್ನ ಪಾಂಡವ ಅಂದರೆ ಪಾಂಡರ, ಬೆಳ್ಳಗಿನವನು ಅಂದರೆ ಬೆಳಕಿನವನು, ಜ್ಞಾನ ಮಾರ್ಗದಲ್ಲಿ ಸಾಗುವವನು. ಇನ್ನು ಪಂಡ ಅಂದರೆ ಜ್ಞಾನ. ಪಡಿ ಗತವು ಅಂತ ಧಾತು. ಪಂಡಿತ ಅಂತ ಹೇಳ್ತೇವಲ್ವ, ಪಂಡಿತ ಅಂದ್ರೆ ಜ್ಞಾನ ಉಳ್ಳವನೇ. ಪಂಡ ಅಂದರೆ ಸಂಸ್ಥೆಯಲ್ಲಿ ಜ್ಞಾನ. ಈ ಇವರು ಇರ್ತಾರಲ್ಲ, ಕಾಶಿಯಲ್ಲಿ ಹೋಗೋ ನಿಮ್ಮನ್ನು ಎಳ್ಕೊಂಡು ಹೋಗೋರು, ಆ ಪಂಡಗಳಿಗೆ ಜ್ಞಾನ ಇರೋಲ್ಲ. ಅವು ಸುಮ್ಮನೆ ಪಂಡಗಳು, ಅವು ಉಪದ್ರವಗಳು ಪುಂಡಗಳು. ಪುಂಡಾಸ್ ಆರ್ ಕಾಲ್ಡ್ ಪಂಡಾಸ್. ಬಟ್ ನಿಜವಾಗಿ ಪಂಡ ಅಂದರೆ ಸಂಸ್ಥೆಯಲ್ಲಿ ನಾಲೆಜ್, ವಿಸ್ಡಮ್. ಪಂಡ ಉಳ್ಳವರು ಪಾಂಡರು, ಪಾಂಡವರು ಆಗ್ಬೋದು, ಜ್ಞಾನಿಗಳು ಪಾಂಡವರಾಗ್ಬೋದು. ಅಥವಾ ಪಂಡ ಉಳ್ಳವರು ಪಾಂಡರು ಅಂದರೆ ಪಂಡಿತರು. ಪಂಡಿತರ ಬಳಿ ಅಂದರೆ ಜ್ಞಾನಿಗಳ ಬಳಿ ವಾತಿ ಗಚ್ಚತಿ, ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಜ್ಞಾನಿಗಳ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನು ಸೇವೆ, ಜ್ಞಾನಿಗಳ ಸೇವೆ ಮಾಡು ಅಂತ ಹೇಳ್ತಲ್ಲ, ಅಂಥವರು ಪಾಂಡವರು. ಯಾರಲ್ಲಿ ಜ್ಞಾನ ಇದೆ, ಬಹಳ ಜನಕ್ಕೆ ಜ್ಞಾನ ಇದ್ದವರನ್ನು ಗೌರವಿಸಬೇಕು ಅನ್ನೋ ಎಚ್ಚರವೂ ಇರೋದಿಲ್ಲ. ಜ್ಞಾನ ಇದ್ದವರನ್ನು ಗೌರವಿಸ್ಲಿಕ್ಕೆ ನಾವೇನು ಕಮ್ಮಿ ಅಂತ ನಿಂತು ಬಿಡ್ತೇವೆ ಗಟ್ಟಿಯಾಗಿ. ಯಾಕೆಂದರೆ ಅವರಿಗೆ ನಾವು ಬಗ್ಗುದಾ, ನಾವೇನು ಕಮ್ಮಿ? ಸೊ ಜ್ಞಾನಕ್ಕೆ ತಲೆಬಾಗಿಸುವುದು ಕೂಡ ಒಂದು ಕ್ವಾಲಿಟಿ. ಅದು ಅಹಂಕಾರ ಇದ್ದವರಿಗೆ ಸಾಧ್ಯ ಆಗೋದಿಲ್ಲ. ಪಾಂಡವ ಅಂದರೆ ಜ್ಞಾನವನ್ನು ಗುರುತಿಸಿ ತಲೆಬಾಗುವವನು ಅಂತ ಅರ್ಥ. ಹೀಗೆ ನಾವು ಜ್ಞಾನದ ದಾರಿಯಲ್ಲಿ ಸಾಗಬೇಕಾದ್ರೆ ನಮ್ಮಲ್ಲಿ ಏನು ಕ್ವಾಲಿಟೀಸ್ ಇರಬೇಕು ಅದೆಲ್ಲವನ್ನು ಪಾಂಡವ ಶಬ್ದ ಹೇಳುತ್ತೆ. ಅದು ನಾವೆಲ್ಲರೂ ಮೊದಲು ಪಾಂಡವರಾಗಬೇಕು. ಅದು ಕೃಷ್ಣ ಆ ಶಬ್ದವನ್ನು ಬಳಸಿದ. ಗುಣಾತೀತರಾಗಬೇಕಾದ್ರೆ ಮೊದಲು ಪಾಂಡವರಾಗಬೇಕು. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ. ಅದು ಬಂದರೆ ದ್ವೇಷಿಸುವುದಿಲ್ಲ. ಯಾವುದೋ ಒಂದು ಬೇಡವಾದ ಬೆಳಕು ಬಂತು, ಮೋಕ್ಷಕ್ಕೆ ಬೇಡವಾದದ್ದು, ಆದರೂ ಅದನ್ನು ದ್ವೇಷಿಸುವುದಿಲ್ಲ. ಯಾಕೆಂದರೆ ಕರ್ಮದ ಸಿದ್ಧಾಂತದಲ್ಲಿ ನಾವು ಬಿತ್ತಿದ್ದು ಬೆಳಿಬೇಕು, ಅದನ್ನು ಅನುಭವಿಸೇ ಮುಂದಕ್ಕೆ ಹೋಗಬೇಕು. ಸೊ ಅದನ್ನು ಈಗ ಬೇಡ ಅಂತ ಹೇಳಿದರೆ ಇನ್ನೊಂದು ಸರ್ತಿ ಅನುಭವಿಸ್ಬೇಕಾಗತ್ತೆ. ಪೋಸ್ಟ್ಪೋನ್ ಮಾಡ್ಬೋದು ಹೊರತು ನಾವು ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಮಾಡಿದ್ದನ್ನು ಅನುಭವಿಸಲೇಬೇಕು. ಕರ್ಮ ಜ್ಞಾನದಿಂದ ಸ್ವಲ್ಪ ಹಿಂದೆನದ್ದು ಪ್ರಾರಬ್ಧ ಕರ್ಮ ಹೋಗುವುದೇ ಇಲ್ಲ. ಜ್ಞಾನದಿಂದ ಕೂಡ ಅಪ್ರಾರಬ್ಧವಾದ ಸಂಚಿತ ಕರ್ಮಗಳು ಹೋಗ್ತವೆ. ಅದರಿಂದ ಪ್ರಾರಬ್ಧವಾದ್ದನ್ನು ಒಬ್ಬ ಜ್ಞಾನಿ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು. ಈಗ ಬೇಡ ಅಂತ ಬಿಟ್ಟರೆ ಇನ್ನೊಂದು ಸತಿ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಏನುಂಟು ಈಗಲೇ ಆಗಿ ಹೋಗಲಿ ಅಂತ ಅದನ್ನು ಎಕ್ಸೆಪ್ಟ್ ಮಾಡಿಬಿಡ್ತಾನೆ. ಅನುಭವಿಸಬೇಕಾದ್ದನ್ನು ಮುಂದಕ್ಕೆ ಅನುಭವಿಸೋಣ ಅಂತ ಬಿಟ್ಟರೆ ಮುಂದೆ ಎಂದಾದರೂ ಅನುಭವಿಸಲೇಬೇಕಲ್ಲ. ಅದಕ್ಕೆ ಈಗ ಮುಗಿದು ಹೋಗಲಿ, ಏನು ಸಮಸ್ಯೆ ಇದೆ ಅದು ಮುಗಿದು ಹೋಗಲಿ. ಪ್ರಾರಬ್ಧ ಕರ್ಮದಿಂದ ಅನುಭವಿಸುವಾದ ದುಃಖದ ಭಾಗಗಳೆಲ್ಲ ಮುಗಿದು ಹೋಗಲಿ. ಮತ್ತೆ ಪುನಃ ಎಲ್ಲ ಪೋಸ್ಟ್ಪೋನ್, ಕೊನೆಗೆ ದುಃಖದಲ್ಲಿ ಒದ್ದಾಡುವುದು ಬೇಡ. ಇದು ಜ್ಞಾನಿಯ ಸ್ವಭಾವ, ಗುಣಾತೀತನ ಸ್ವಭಾವ. ಹಿಂದೆ ಇದನ್ನೇ ನ ದ್ವೇಷ್ಟಿ ನಚಕಾಂಕ್ಷತಿ ಅಂತ ಹಿಂದೆ ಕೃಷ್ಣ 12ನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ಹೇಳಿದ್ದಾನೆ. ಅದರ ವ್ಯತ್ಯಾಸ ಏನು ಗೊತ್ತುಂಟ? ಅಲ್ಲಿ ಭಕ್ತನ ಲಕ್ಷಣ ಏನು ಅನ್ನುವಾಗ ಇದನ್ನು ಹೇಳಿದ್ದಾನೆ. ಇಲ್ಲಿ ಗುಣಾತೀತನ ಲಕ್ಷಣ ಏನು ಅನ್ನೋದನ್ನು ಹೇಳಿದ. ಹಾಗಾದರೆ ಭಕ್ತ ಗುಣಾತೀತನಾದವನೇ ನಿಜವಾದ ಭಕ್ತ ಅಂತ ಹೇಳುವುದಕ್ಕೋಸ್ಕರ ಅಲ್ಲಿ ಭಕ್ತನ ಲಕ್ಷಣ ಹೇಳುವಾಗ ಇದೇ ಕ್ವಾಲಿಟೀಸನ್ನು ಹೇಳಿದ್ದಾರೆ. ನಕಾಂಕ್ಷತಿ ನಚ ದ್ವೇಷ್ಟಿ ಇದೇ ಶಬ್ದಗಳನ್ನು ಬಳಸಿದ್ದಾನೆ. ಇಲ್ಲಿ ಗುಣಾತೀತನ ಲಕ್ಷಣ, ಅಲ್ಲಿ ಭಕ್ತನ ಲಕ್ಷಣ. ಹಾಗಾಗಿ ಏನಾಯಿತು? ಭಕ್ತ ಮತ್ತು ಗುಣಾತೀತ ಬೇರೆ ಬೇರೆ ಅಲ್ಲ. ಗುಣಾತೀತನೇ ನಿಜವಾದ ಭಕ್ತ. ಗುಣದಿಂದ ಭಕ್ತಿ ಎಂದು ಗೌಣ ಭಕ್ತಿ ಅದು. ಯಾಕೆಂದರೆ ಸತ್ವದ ಪ್ರಭಾವದಿಂದ ನಮಗೆ ಭಕ್ತಿ ಅಂತಂದರೆ ಸತ್ವಗುಣ ಹೋದಾಗ ನಾವು ಭಕ್ತರು, ರಜೋಗುಣದ ಪ್ರಭಾವದಿಂದ ಅಂದರೆ ಆಯಾ ಗುಣಗಳು ಹೋದಾಗ ನಾವು ಅದಲ್ಲ. ಈ 3 ಗುಣಗಳ ಆಚೆಗೆ ನಮ್ಮ ಸ್ವರೂಪದಲ್ಲಿ ಭಕ್ತಿ ಇರಬೇಕು, ಅದು ನಿಜವಾದ ಭಕ್ತಿ. ಆವಾಗ ಗುಣಾತೀತರಾಗಬೇಕು. ಹೊರಗಿನ ಗುಣಗಳನ್ನು ಮೀರಿದಾಗ ಆ ಒಳಗಿನ ನಿಜವಾದಂಥ ಭಕ್ತಿ ವಿಕಾಸ ಆಗುತ್ತೆ. ಇದು ಒಂದು ಮುಖ. ಇದನ್ನು ಇನ್ನೊಂದು ಮುಖದಿಂದ ನೋಡಲಿಕ್ಕಾಗತ್ತೆ. ಏನು ಗೊತ್ತಾ? ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ. ಸಂಪ್ರವೃತ್ತಾನಿ, ಎಲ್ಲಿ? ತನ್ನಲ್ಲಿ ಅಲ್ಲ. ನಾವು ಲೋಕದಲ್ಲಿ ನೋಡ್ತೇವೆ, ಕೆಲವರಲ್ಲಿ ಸತ್ವ, ಬೆಳಕು, ಜ್ಞಾನದ ದಾರಿ ಆಸಕ್ತಿ. ಕೆಲವರಿಗೆ ಬರೀ ಪ್ರವೃತ್ತಿ, ಏನೋ ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕು, ಇದೇ ಆಲೋಚನೆ, ಬೇರೆ ಏನೂ ಯೋಚನೆ ಇಲ್ಲ. ಕೆಲವರಿಗೆ ಮೋಹ, ವಿಪರೀತ ಜ್ಞಾನ, ಯಾವುದಲ್ಲೂ ಆಸಕ್ತಿ ಇಲ್ಲ, ಒಂಥರ ಜಾಡ್ಯ. ಇದು ಲೋಕದಲ್ಲಿ ಸಂಪ್ರವೃತ್ತಾನಿ, ಜ್ಞಾನಿಯಲ್ಲೆಲ್ಲ.
ಇದು ಬಹಳ ಮಹತ್ವದ್ದು. ಒಬ್ಬ ಮನುಷ್ಯ ಸತ್ವದ ದಾರಿಯಲ್ಲಿ, ಬೆಳಕಿನ ದಾರಿಯಲ್ಲಿ ಸಾಕ್ತಾನೆ, ಮತ್ತೊಬ್ಬ ಪ್ರವೃತ್ತಿ ಮಾರ್ಗದಲ್ಲಿ ಮುಳುಗ್ತಾನೆ, ಮತ್ತೊಬ್ಬ ಸತ್ವವೂ ಇಲ್ಲ, ಪ್ರವೃತ್ತಿ ಇಲ್ಲ, ಬೆಳಕು ಇಲ್ಲ, ಬರೀ ಕತ್ತಲಲ್ಲಿ ಕತ್ತಲು ಅಂತ ತಿಳಿಯದೆ ಅದನ್ನೇ ನಂಬಿಕೊಂಡು ಬದುಕುತ್ತಾನೆ. ಇದನ್ನು ನೋಡಿ ನೀನು ನಿನ್ನ ಮನಸ್ಸನ್ನು ವಿಕಾರ ಮಾಡ್ಕೋಬೇಡ ಅಂತ. ಇದು ಬಹಳ ಮುಖ್ಯವಾದ, ನಾನು ಮೊನ್ನೆ ಹೇಳಿದೆ. ಸಮಾಜದ ಮೇಲೆ ನಿನ್ನ ರಿಯಾಕ್ಷನ್ ಏನು? ಅವನು ಒಳ್ಳೆಯವನು, ಇವನು ರಜೋಗುಣ, ಇವನು ಅಯೋಗ್ಯ, ಹೀಗೆ ಜಡ್ಜ್ಮೆಂಟ್ ಮಾಡಬೇಡ. ಇನ್ನೊಬ್ಬರಲ್ಲಿ ಇರುವ, ನನ್ನಲ್ಲಿರುವ ಅಲ್ಲ, ನನ್ನ ಕಣ್ಮುಂದೆ ಇರತಕ್ಕ ಸಮಾಜದಲ್ಲಿ ಇರತಕ್ಕಂಥ ಪ್ರಕಾಶ, ಪ್ರವೃತ್ತಿ, ಮೋಹ ಅಂದರೆ ಸತ್ವ, ರಜಸ್ಸು, ತಮಸ್ಸು. ಒಬ್ಬ ಸಾತ್ವಿಕ ಇದ್ದಾನೆ, ಇನ್ನೊಬ್ಬ ರಾಜಸ ಇದ್ದಾನೆ, ಮತ್ತೊಬ್ಬ ತಾಮಸ ಇದ್ದಾನೆ. ಅದನ್ನು ನದ್ವೇಷ್ಟಿ ಸಂಪ್ರವರ್ತನೆ. ಯಾರೋ ಒಬ್ಬನಲ್ಲಿ ಸತ್ವಗುಣ ಇದೆ, ಅವನು ಇನ್ನೊಬ್ಬರ ರಜೋಗುಣ ಇದೆ, ಇನ್ನೊಬ್ಬ ತಮಗುಣ ಇದೆ. ಅದನ್ನು ಹಿಡ್ಕೊಂಡು ನೀನು ಅದನ್ನು ಪ್ರೀತಿಸುವುದಕ್ಕೂ ದ್ವೇಷಿಸುವುದಕ್ಕೂ ಹೋಗಬೇಡ. ಯಾಕೆಂದರೆ ಗುಣದ ಪ್ರಭಾವ ಅವನು ಸ್ವಂತ ಅಲ್ಲ ಅದು. ಅದರಿಂದ ಹೊರಗಿನಿಂದ ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡಲಿಕ್ಕೆ ಹೋಗಿ ಇವನು ಒಳ್ಳೆಯವನು, ಇವನು ಕೆಟ್ಟವನು ಅಂತ ಡಿಸ್ಕ್ರಿಮಿನೇಟ್ ಮಾಡಬೇಡ. ಎಲ್ಲವೂ ಇರುತ್ತದೆ ಅವರವರ ಸ್ವಭಾವಕ್ಕೆ ತಕ್ಕಂತೆ, ಒಳಗಿನಿಂದ ಅವರವರ ಗುಣಗಳ ಪ್ರಭಾವಕ್ಕೆ ತಕ್ಕಂತೆ ಹೊರಗಿನಿಂದ ಅವರ ಜೀವನದಲ್ಲಿ ಒಮ್ಮೆ ಸಾತ್ವಿಕ ಬರುತ್ತೆ, ಒಮ್ಮೆ ರಾಜಸ ಬರುತ್ತೆ. ಸತ್ವಗುಣ ಬಂದ, ಅಯ್ಯೋ ಅವನು ಬರೀ ತಾಮಸ ಇದ್ದ, ಹೇಗೆ ಸಾತ್ವಿಕ ಆಗಿಬಿಟ್ಟ ಅಂತ ನೀನು ತಲೆ ಕೆಡಿಸ್ಕೋಬೇಡ. ಅಥವಾ ಅವನು ತಾಮಸ ಆಗಿ ಒಳ್ಳೆ ಸಾತ್ವಿಕ, ಯಾಕೆ ಹೀಗಾಯಿತು? ಆಗತ್ತೆ. ಎಲ್ಲವೂ ಸಹಜವಾಗಿ ಆಗತಕ್ಕಂಥ ರಿಯಾಕ್ಷನ್ಸ್. ಪ್ರಪಂಚದಲ್ಲಿ ಎಲ್ಲ ಗುಣಗಳು ಎಲ್ಲರ ಮೇಲೂ ಪ್ರಭಾವ ಮಾಡ್ತಾ ಇರ್ತವೆ. ಅದನ್ನು ನಾವು ತಲೆ ಕೆಡಿಸಿಕೊಂಡು ಏನೂ ಉಪಯೋಗ ಇಲ್ಲ, ಅಥವಾ ಇನ್ನೊಬ್ಬರನ್ನು ದ್ವೇಷ ಮಾಡಿ ಪ್ರೀತಿಸಿ ಏನೂ ಉಪಯೋಗ ಇಲ್ಲ. ಸಹಜವಾಗಿ ಸಮಾಜದಲ್ಲಿ ಆಗುವಂಥ ರಿಯಾಕ್ಷನ್ಸ್ಗಳು ಅವರವರಿಗೆ ತೋಚಿದಂತೆ, ಅದು ಅವರಿಗೇ ಗೊತ್ತಿಲ್ಲದಂತೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಾತ್ವಿಕ ಅಂತ ತಿಳ್ಕೊಂಡು ತಾಮಸರಾಗ್ತೇವೆ, ಸಾತ್ವಿಕರು ಅಂತ ತಿಳ್ಕೊಂಡು ನಾವು ತಾಮಸರಾಗ್ತೇವೆ. ಯಾಕೆಂದರೆ ಸತ್ವಗುಣವನ್ನು ತಮಗುಣ ಅಂತ ನಾವು ಭ್ರಮಿಸಿ ಬಿಡ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನು ಪ್ರೀಚ್ ಮಾಡ್ತೇವೆ, ಮತ್ತು ಅದರಿಂದ ಏನೋ ಧರ್ಮವನ್ನು ಉದ್ಧಾರ ಮಾಡಿದೆವು ಅಂತ ಭ್ರಮೆಗೊಳಗಾಗ್ತೇವೆ. ಇದೆಲ್ಲ ಸಮಾಜದಲ್ಲಿದೆ. ನೀನು ಅಪ್ಸೆಟ್ ಆಗಬೇಡ. ಯಾಕೆಂದರೆ ನೀವು ಯಾವುದನ್ನು ಧರ್ಮ ಅಂತ ಹೇಳ್ತಿರೋ ಅದನ್ನು ಇನ್ನೊಬ್ಬರು ಅಧರ್ಮ ಅಂತ ಹೇಳ್ಬೋದು. ನೀನು ತಲೆಗೆಡಿಸ್ಕೋಬೇಡ. ಈಗ ನೋಡ್ತೇವಲ್ಲ ನಾವು, ನನಗೆ ಇಲ್ಲಿ ಸಂತೋಷ ಆಗುತ್ತೆ. ಹೆಣ್ಮಕ್ಳು ಗೀತೆ ಪುಸ್ತಕ ಹಿಡ್ಕೊಂಡಿದ್ದೀರಿ, ವಿಷ್ಣು ಸಹಸ್ರ ಪುಸ್ತಕ ಹಿಡ್ಕೊಂಡಿದ್ದೀರಿ, ಸಂತೋಷ ಆಗುತ್ತೆ. ನಮ್ಮ ಹೆಣ್ಮಕ್ಕಳಲ್ಲಿ ಜಾಗೃತಿ ಇದೆ ಅಂತ. ಆದರೆ ನೀವು ಗೀತೆ ಪುಸ್ತಕ ಮುಟ್ಟಿದರೆ ಮೈಲಿಗೆ ಆಗುತ್ತೆ ಅಂತ ಹೇಳೋರು ಇದ್ದಾರೆ. ನೀವು ವಿಷ್ಣು ಸಹಸ್ರ ಹೇಳಿಬಿಟ್ರೆ ವಿಷ್ಣು ಸಹಸ್ರ ಮೈಲಿಗೆ ಆಗುತ್ತೆ ಅಂತ ಹೇಳೋರು ಇದ್ದಾರೆ. ಅವರು ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನು ಪ್ರಚಾರ ಮಾಡ್ತಾ ಇರ್ತಾರೆ. ನಾಚಿಕೊಳ್ಳಬೇಕಾದ ವಿಷಯ ಇದು. ಹೆಣ್ಮಕ್ಕಳು ಧರ್ಮದ ಮಾರ್ಗದಲ್ಲಿ ಇದ್ದಾರೆ ಅಂತ ಸಂತೋಷ ಪಡೋದು ಬಿಟ್ಟು ಹೆಣ್ಮಕ್ಕಳು ಗೀತೆ ಮುಟ್ಟಬಾರ್ದು, ಹೆಣ್ಮಕ್ಕಳು ವಿಷ್ಣು ಸಹಸ್ರ ಮುಟ್ಟಬಾರ್ದು, ಸಮಾಜ ತಲೆ ತಗ್ಗಿಸಿ ನಾಚಬೇಕಾದಂಥ ವಿಷಯ ಇದು. ಹೆಣ್ಮಕ್ಕಳು ಹೇರಿದರೆ ಗಂಡಸರು ಸಂತೋಷ ಪಡಬೇಕು, ಇಷ್ಟು ಹೊಟ್ಟೆಗಿಚ್ಚು ಪಡಬಾರದು. ಇದು ಗಂಡಸರಲ್ಲಿರುವಂಥ ಶ್ರೇಷ್ಠ ದುರ್ಗುಣ. ತಮಗೇ ಎಲ್ಲ ಇರಬೇಕು, ಹೆಣ್ಮಕ್ಳಿಗೆ ಏನೂ ಇರಬಾರ್ದು, ಅಡುಗೆ ಕೋಣೆ ಬಿಟ್ಟು ಅವ್ರಿಗೆ ಇನ್ನೇನೂ ಇಲ್ಲ. ಇಷ್ಟು ಅಸಹ್ಯ ಅಂದರೆ ನನಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ಹೀಗೆ ವಾದ ಮಾಡುವುದು ಒಂದು ಉಂಟಲ್ಲ ಪರಂಪರೆ ಅಂತ. ಧರ್ಮದ ಹೆಸರಿನಲ್ಲಿ ನಡೆಯುವ ಶ್ರೇಷ್ಠ ಅಧರ್ಮ ಇದು. ಆದರೆ ತಾವು ಧರ್ಮವನ್ನು ಉದ್ಧಾರ ಮಾಡ್ತಾ ಇದ್ದೇನೋ ಭ್ರಮೆಗೆ ಒಳಗಾಗಿರ್ತಾರೆ ಹಾಗೆ ಹೇಳುವವರು. ಆದರೆ ಅವರು ತಾಮಸ್ಸಲ್ಲಿರ್ತಾರೆ, ತಮಸ್ಸನ್ನು ಪ್ರಚಾರ ಮಾಡ್ತಾರೆ ಸತ್ವದ ಹೆಸರಿನಲ್ಲಿ. ಇದಕ್ಕೆ ಹೇಳೋದು, ಅದು ಏನು ಮಾಡೋದು, ಅವರವರ ಯೋಗ್ಯತೆ ಅಷ್ಟೇ. ಅದನ್ನು ಹಿಡ್ಕೊಂಡು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡ. ನೀನು ಜಡ್ಜ್ಮೆಂಟ್ ಕೊಟ್ಟು ಅವ್ರು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡ. ನೀವು ಹೇಳೋದು ತಪ್ಪು, ನೀವು ಅಯೋಗ್ಯರಿದ್ದೀರಿ ಎಲ್ಲ. ಯಾರಲ್ಲಿ ಏನು ವಿಕಾಸ ಆಗುತ್ತೆ ಅದು ಅವರವರ ಗುಣಗಳ ಪ್ರಭಾವದಿಂದ ಆಗ್ತಾ ಇರ್ತದೆ. ಅದನ್ನು ನೋಡಿ ನೀನು ವಿಕೃತನಾಗಬೇಡ, ನೀನು ವಿಚಲಿತನಾಗಬೇಡ, ನೀನು ತಟಸ್ಥವಾಗಿ ಇರೋದು. ಸತ್ಯವನ್ನು ನಿನಗೆ ಸತ್ಯ ಅಂತ ಕಂಡದ್ದನ್ನು ಹೇಳು. ಆದರೆ ಇನ್ನೊಬ್ಬರ ಹತ್ರ ವಾದ ವಿವಾದಕ್ಕೆ ಹೋಗಿ ನೀವು ಅಯೋಗ್ಯರು ಅಂತ ಚರ್ಚೆ ಮಾಡಲಿಕ್ಕೆ ಹೋಗಬೇಡ. ತಟಸ್ಥನಾಗಿ ಬಿ ಸೈಲೆಂಟ್ ಅಬ್ಸರ್ವರ್. ಇದು ಬಹಳ ದೊಡ್ಡ ಗುಣ. ಗುಣಾತೀತನಾದವ ಇನ್ನೊಬ್ಬರ ಗುಣಗಳನ್ನು ನೋಡ್ತಾ ಇರ್ತಾನೆ, ನೋಡಿ ತಟಸ್ಥನಾಗಿ ಅದನ್ನು ಅಬ್ಸರ್ವ್ ಮಾಡಿ ಎಂಜಾಯ್ ಮಾಡ್ತಾನೆ. ಭಗವಂತ ಇವನಲ್ಲಿ ಸತ್ವಗುಣದ ಪ್ರಚೋದನೆ ಮಾಡಿದ್ದಾನೆ, ಭಗವಂತ ಇವನಲ್ಲಿ ರಜೋಗುಣದ ಪ್ರಚೋದನೆ ಮಾಡಿದ್ದಾನೆ, ಭಗವಂತ ಇವನಲ್ಲಿ ತಮೋಗುಣದ ಪ್ರಚೋದನೆ ಮಾಡಿದ್ದಾನೆ. ಏನು ಭಗವಂತನ ಲೀಲೆ ಅಂತ, ಅದು ಒಂದು ಆನಂದ. ಅದನ್ನು ಯೋಚಿಸುವುದೇ ಒಂದು ಆನಂದ. ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನು ಪ್ರೀತಿ ಮಾಡಿಸ್ತಾ ಇದ್ದಾನೆ ಈತನ ಕೈಯಲ್ಲಿ ಭಗವಂತ. ಏನು ಲೀಲೆ ಇದು ಭಗವಂತನದ್ದು. ಬಹಳ
ಇದನ್ನು ನೋಡಿ ಸಂತೋಷ ಪಡುವಂತಾನೆ. ಭಗವಂತನ ವಿಚಿತ್ರ ಬಹುಚಿತ್ರ ಜಗತ್ ಬಹುಧಾ ಕರ್ಣಾತ್ ಪರಶಕ್ತಿ ಅನಂತ ಗುಣ ಪರಮಃ ಅಂತ ಆಚಾರ್ಯರು ಇದನ್ನೇ. ಏನೇನೋ ಮೂಢನಂಬಿಕೆಗಳನ್ನೇ ಧರ್ಮ ಅಂತ ತಿಳಿದು ಜನರನ್ನು ದಾರಿ ತಪ್ಪಿಸುವುದು ಒಂದು ಧರ್ಮವಾಗಿಬಿಡುತ್ತೆ. ನಾಚಿಕೊಳ್ಳಬೇಕಾದ ವಿಷಯವನ್ನು ಹೆಮ್ಮೆ ಅಂತ ಹೇಳುವಂಥ ಪ್ರಸಂಗ ಬರುತ್ತೆ. ಇದು ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಕೃಷ್ಣ ಗೋಪಿಕಾ ಸ್ತ್ರೀಯರನ್ನು ಗೋವುಗಳನ್ನು ಮೇಯಿಸಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಗೋಪಾಲಕರು ಹೋಗ್ತಾರೆ. ಮಧ್ಯಾಹ್ನ ಬಿಸಿಲಿಗೆ ಆ ಹುಡುಗರೆಲ್ಲ ಹೇಳ್ತಾರೆ, ಕೃಷ್ಣ ಹಸಿವಾಗುತ್ತೆ, ನಮಗೆ ಬಿಸಿಲು ಭಾರಿ ಹಸಿವಾಗುತ್ತೆ. ಕೃಷ್ಣ ಹೇಳ್ತಾನೆ, ನೋಡಿ ಅಲ್ಲಿ ದೂರದಲ್ಲಿ ಹೊಗೆ ಕಾಣ್ತಾ ಇದೆ, 2 ಹೊಗೆ ಕಾಣ್ತಾ ಇದೆ, ಒಂದು ಅಡುಗೆ ಕೋಣೆಯಲ್ಲಿ, ಒಂದು ಯಾಗಶಾಲೆಯಲ್ಲಿ. ಹಾಗಾದ್ರೆ ಏನೋ ಯಜ್ಞ ನಡೀತಾ ಇದೆ, ಒಳಗೆ ಅಡುಗೆ ನಡೀತಾ ಇದೆ, ವಿಶೇಷ ಇದೆ ಅಂತ ಆಯಿತು. ಹೋಗಿ ಅಲ್ಲಿ ಕೃಷ್ಣ ಹೇಳಿದ್ದಾನೆ ಅಂತ ಹೇಳಿ ಇವು ಹೋದವು. ಸೀದಾ ಎಲ್ಲಿ ಹೋದವು? ಯಾಗಶಾಲೆ ಹೋದವು. ಏನ್ರಿ? ಏನಿಲ್ಲ, ಕೃಷ್ಣ ಹೇಳಿದ್ದಾನೆ, ನಮಗೆ ಹಸಿವಾದ ಏನೋ ಕೊಡಬೇಕು, ಇನ್ನೂ ಪೂರ್ಣಾಹುತಿ ಆಗಿಲ್ಲ, ಇನ್ನೂ ದೇವರ ಸಮರ್ಪಣೆ ಆಗಿಲ್ಲ, ನಿಮ್ಗೆ ಗೊಲ್ಲರಿಗೆ ಹಸಿವು ಕೊಡ್ತಾರ, ನಡುವಿನಿಂದ ಬೈದು ಕಳಿಸಿಬಿಟ್ರು ಗಂಡಸರು. ಪೆಚ್ಚು ಮೊರೆ ಹಾಕೊಂಡು ಬಂದರು ಹುಡುಗರು. ಏನ್ರಿ ಎಂದ ಕೃಷ್ಣ. ಇಲ್ಲ, ಕೊಡಲಿಲ್ಲ ಕೃಷ್ಣ. ಎಲ್ಲಿ ಕೇಳಿದಿರಿ? ಅದೇ ಎದುರು, ನನ್ನ ಮನೆ ಎದುರು ಹೋದೆವು, ಹೆಬ್ಬಾಗಲಲ್ಲಿ ಪುರೋಹಿತರೆಲ್ಲ ಕೂತಿದ್ರು, ಬೈದು ಕಳಿಸಿದ್ರು. ಅಲ್ಲಿ ಯಾಕೆ ಹೋದ್ರಿ? ಹಿಂಬದಿಯಿಂದ ಅಡಿಗೆ ಕೋಣೆ ಹೋಗ್ರಿ, ಹೆಂಗಸರ ಹತ್ರ ಕೇಳ್ರಿ, ಕೊಡ್ತಾರೆ ಅಂದ. ಕೃಷ್ಣನಿಗೆ ಗೊತ್ತು, ಅಂದರೆ ಹೆಂಗಸರಿಗೆ ವೇದಾಂತರ ಅಧಿಕಾರ ಇದೆ, ಗಂಡಸರ ಮನೋಬಲಿ ಅಲ್ಲ. ಮತ್ತು ಗಂಡಸರಲ್ಲಿ ಇಂಥ ಅಹಂಕಾರ ಜಾಸ್ತಿ. ಇನ್ನೊಬ್ಬರಿಗೆ ಅವ್ರಿಗೆ ನಿಮಗೆ ದೇವರ ಪ್ರಸಾದ ನಿಮಗೆ ನಡಿ ಬೈದು ಕಳಿಸಿಬಿಟ್ಟಿದ್ದಾನೆ. ಆದರೆ ದೇವರ ಪ್ರಸಾದ ತಾವು ಮಾತ್ರ ತಿನ್ನಬೇಕು, ಇನ್ನೊಬ್ಬರಿಗೆ ಕೊಡಬಾರ್ದು ಅನ್ನುವಷ್ಟು ಅಹಂಕಾರ ಗಂಡಸರಿಗೆ. ಹೆಣ್ಮಕ್ಳು ಆ ಸುದ್ದಿ ಕೇಳಿದ ತಕ್ಷಣ ಅಡುಗೆ ಮಾಡಿದ್ದಾನೆ, ಅಲ್ಲಪ್ಪ ಇದು ಪ್ರತಿಮೆಗೆ ಯಾಕೆ ಸಮರ್ಪಣೆ ಮಾಡೋದು, ನಿಜವಾದ ದೇವರು ಇದ್ದಾಗ ಅಂತ ಹಿಡ್ಕೊಂಡು ಬಂದು ಕೃಷ್ಣನ ಮುಂದೆ ಇಟ್ಟುಬಿಟ್ರಂತೆ ಎಲ್ಲ ಹೆಂಗಸರು. ಆಮೇಲೆ ಗಂಡಸರು, ಇದು ವ್ಯಾಸರು ಹೇಳೋ ಮಾತು, ಗಂಡಸರು ಯೋಚನೆ ಮಾಡಿದ್ರಂತೆ, ನಮಗೆ ಬುದ್ಧಿ ಇಳಿದಿದ್ರು, ಬುದ್ಧಿ ಇದ್ದ ಹೆಣ್ಣಂದಿರನ್ನು ಕೈ ಹಿಡಿದಿದ್ದೇವಲ್ಲ, ಪರವಾಗಿಲ್ಲ ಅಂದ್ಕೊಂಡಿದ್ದಂತೆ ಅವರಿಗೆ. ನಮ್ಮ ಬುದ್ಧಿ ಸ್ವಲ್ಪ ನೆಟ್ಟಗಾಗಲಿಲ್ಲ, ಕೃಷ್ಣನನ್ನು ಗುರುತಿಸುವ ಯೋಗ್ಯತೆ ಬರಲಿಲ್ಲ ನಮಗೆ, ಆದರೆ ನಾವು ಇಂಥ ಹೆಣ್ಣಂದಿರ ಗಂಡ ಆದೇವಲ್ಲ, ಪರವಾಗಿಲ್ಲ, ಅಷ್ಟೇ ನಮ್ಮ ಭಾಗ್ಯ ಅಂತ. ಒಬ್ಬ ಮೂರ್ಖ ಗಂಡ ಮಾತ್ರ ಏನು ದೇವರ ಸಮರ್ಪಣೆ ಆಗದೆ ಆ ಗೊಲ್ಲರ ಹುಡುಗಿ ಕೊಂಡೋಗಿ ಕೊಟ್ಟಿಯ, ಹೊರ ಹೋಗು ಮನೆಯಿಂದ ಅಂತ ಮನೆಯಿಂದ ಹೊರಗೆ ಹಾಕಿದ ಹೆಂಡತಿಯನ್ನು. ಅವನು ಕೊನೆಗೂ ಬುದ್ಧಿ ಬರಲಿಲ್ಲ. ಆವಾಗ ಆ ಹೆಣ್ಣುಮಗಳು ಗಂಡನಿಂದ ತಿರಸ್ಕೃತಳಾಗಿ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ ಭಾಗವತಲ್ಲಿ ಹೇಳ್ತಾರೆ. ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ ಹೆಣ್ಮಕ್ಳಿಗೆ ಗಂಡಸರು. ಅವಳು ಕೃಷ್ಣನಿಗೆ ಕೊಟ್ಟದ್ದಕ್ಕೋಸ್ಕರ, ಅಂದರೆ ಕೃಷ್ಣ ಬೇಗ ಕರೆಸಿಕೊಂಡ, ದೇವರ ಪಾದ ಸೇರಿದ್ದು ತಕ್ಷಣ ಗಂಡ ರಿಜೆಕ್ಟ್ ಮಾಡಿಬಿಟ್ಟ. ಎಷ್ಟೋ ಸಂದರ್ಭದಲ್ಲಿ ಇದೇ ಕಷ್ಟ. ಗಂಡಸರ ಈಗೋ ಧರ್ಮಕ್ಕಿಂತ ಹೆಚ್ಚು ಅಧರ್ಮವನ್ನು ಮಾಡಿಸ್ಬಿಡುತ್ತೆ ಗಂಡಸರಿಂದ. ಆ ಈಗೋದಿಂದ ನಾವು ಹೇಳಿದ ಹಾಗೆ ಆಗಬೇಕು, ಅದು ಯಜಮಾನಿಕೆ, ನಾವು ಯಜಮಾನರು, ನಾವು ಹೇಳಿದಾಗ ಆಗಬೇಕು, ಅದನ್ನು ಹೇಳಿದಾಗ ಆಗೋದಿಲ್ಲ ಅಂದರೆ ಈ ಈಗೋಗಳಲ್ಲಿ ಎಷ್ಟೋ ಸಂದರ್ಭದಲ್ಲಿ ಗಂಡಸರಿಂದ ಬಹಳ ಅನ್ಯಾಯ ಆಗುತ್ತೆ. ಅದು ಕೃಷ್ಣ ಅಲ್ಲಿ ತೋರಿಸಿಕೊಟ್ಟ. ಹೆಣ್ಮಕ್ಳ ಹತ್ರ ಕೇಳ್ರಿ, ಊಟಕ್ಕೆ ಹಾಕ್ತಾರೆ ಅವರು, ನೀವು ಗಂಡಸರ ಹತ್ರ ಯಾಕೆ ಹೇಳಿದಿರಿ? ಅವ್ರಿಗೆ ಹೃದಯ ಇಲ್ಲ ಅಂದ. ಬಹಳ ಮಹತ್ವದ ಮಾತು. ಇವತ್ತು ಧರ್ಮದ ಬಗ್ಗೆ ಅವರಿಗೆ ಅಧಿಕಾರ ಇಲ್ಲ, ಇವರಿಗೆ ಅಧಿಕಾರ ಇಲ್ಲ, ನಾವು ಮಾತ್ರ ಅಧಿಕಾರಿಗಳು ಅಂತ ಹೇಳುವವರು ಕೂಡ ಆ ಗಂಡಸರ ಸಾಲಿಗೆ ಸೇರಿದವರು. ಅವರಿಗೆ ಭಗವಂತ ಅರ್ಥ ಆಗಲೇ ಇಲ್ಲ. ತಮ್ಮ ಮಡಿವಂತಿಕೆ, ತಮ್ಮ ತರ್ಕ ಅರ್ಥ ಆದಷ್ಟು ಭಗವಂತ ಅರ್ಥ ಆಗಲೇ ಇಲ್ಲ. ಬಹಳ ಶೋಚನೀಯವಾದಂಥ ಸ್ಥಿತಿ. ಹಾಗೆ ಅದನ್ನೇ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ, ಇದೆಲ್ಲ ಸಮಾಜದಲ್ಲಿ ನೋಡ್ತಿ. ಜ್ಞಾನಿಗಳಲ್ಲಿ ಮೋಹ ನೋಡ್ತಿ, ಅಜ್ಞಾನಿಗಳಲ್ಲಿ ಪ್ರಕಾಶ ನೋಡ್ತಿ. ಅದು ಜ್ಞಾನಿಗಳಲ್ಲಿ ಒಮ್ಮೆ ಪ್ರಕಾಶ ಇರಬಹುದು, ಅಜ್ಞಾನಿಗಳಲ್ಲಿ ಪ್ರಕಾಶ ಇರಬಹುದು. ಜ್ಞಾನಿಗಳಲ್ಲಿ ಪ್ರವೃತ್ತಿ ಇರಬಹುದು, ಅಜ್ಞಾನಿಗಳಲ್ಲಿ ಪ್ರವೃತ್ತಿ ಇರಬಹುದು. ಜ್ಞಾನಿಗಳಲ್ಲೂ ಮೋಹ ಇರಬಹುದು. ಅದಕ್ಕೆ ಏವ ಮೋಹಮೇವ, ಅದನ್ನು ಮೋಹವನ್ನೇ ಒಬ್ಬ ಜ್ಞಾನಿ ಫಾಲೋ ಮಾಡಬಹುದು. ನೀನೇನು ತಲೆ ಕೆಡಿಸ್ಕೋಬೇಡ, ಅದೆಲ್ಲ ಅವರವರ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಮಾಡಿದ ವ್ಯವಸ್ಥೆ. ಅದನ್ನು ತಟಸ್ಥನಾಗಿ ಬಿ ಸೈಲೆಂಟ್ ಅಬ್ಸರ್ವರ್, ವಾಟ್ ಈಸ್ ಹ್ಯಾಪನಿಂಗ್ ಬಿಫೋರ್ ಅಸ್, ನೋಡು ಸುಮ್ಮನೆ ಅಷ್ಟೇ. ಏನು ನಿನ್ನ ಕೈಯಲ್ಲಿ ಅದನ್ನು ತಿದ್ದುವುದು ಆಗೋಲ್ಲ, ನೀನು ಅದನ್ನು ಸಂಕಟಪಟ್ಟರೆ ಏನು ಉಪಯೋಗ ಇಲ್ಲ. ಎದುರು ನಡೆಯತಕ್ಕಂಥ ವಸ್ತುಸ್ಥಿತಿಯನ್ನು ಸುಮ್ಮನೆ ನೋಡು. ಒಬ್ಬ ಮೋಹಕ್ಕೊಳಗಾದವನು ಒಳ್ಳೆಯವನು ಇರ್ಬೋದು, ಅದನ್ನ ಅವನು ಬೈದು ಉಪಯೋಗ ಇಲ್ಲ. ಅವನ ವಾದವನ್ನು ನೀವು ನಿರಾಕರಣೆ ಮಾಡಬಹುದು, ಅವನು ಹೇಳುವುದನ್ನು ತಪ್ಪು ಅಂತ ಹೇಳ್ಬೋದು. ವ್ಯಕ್ತಿ ಕೆಟ್ಟವ ಅಂತ ಹೇಳಿ ಬರುವುದಿಲ್ಲ. ಮೋಹಕ್ಕೆ ಒಳಗಾದವ ಅವನು ಸ್ವಲ್ಪ ಚೆನ್ನಾಗಿರ್ಬೋದು, ಒಳ್ಳೆಯ ಯೋಗ್ಯತೆ ಇರಬಹುದು, ಆದರೆ ಗರ್ಗಾಚಾರ ಈಗ ಮೋಹಕ್ಕೆ ಒಳಗಾಗಿ ಅವಿದ್ಯೆಯನ್ನು ಉಪಾಸನೆ ಮಾಡ್ತಾ ಇರ್ತಾನೆ. ಬಹಳ ಕಷ್ಟ ಇದು, ಬಹಳ ಕಷ್ಟ. ಆದ್ದರಿಂದ ಯಾವನು ಒಬ್ಬನ ವ್ಯಕ್ತಿಯನ್ನು
ನೀನು ತೀರ್ಮಾನ ಮಾಡಿ ಯೋಗ್ಯ ಅಯೋಗ್ಯ ಅಂತ ಮಾಡಲಿಕ್ಕೆ ಹೋಗಬೇಡ. ಒಳಗಿನ ಸತ್ಯ ಬೇರೆಯೇ, ಹೊರಗಿನ ಸತ್ಯ ಬೇರೆಯೇ. ಎಲ್ಲರೂ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಎಲ್ಲ ಲಿಂಗಗಳಿಗೂ ಎಲ್ಲ ಜಾತಿಯವರಿಗೂ ಅಧಿಕಾರ ಇದೆ. ಆಮೇಲೆ ದೇವರ ನಾಮ ಹೇಳುವುದಕ್ಕೆ ಯಾರಿಗೂ ನಿಷೇಧ ಮಾಡುವುದು ಸಾಧ್ಯ ಇಲ್ಲ. ದೇವರ ನಾಮ ಹೇಳಬಾರದು ಅಂದರೆ ಏನ್ರಿ? ದೇವರ ನಾಮ ಹೇಳುವುದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ದೇವರ ನಾಮ ಅದರ ಗಂಡಸರು ಹೇಳುವ ನಾಮ, ಹೆಂಗಸರು ಹೇಳುವ ನಾಮ ಅಂತ ಉಂಟಾ? ಎಲ್ಲಾದರೂ ಉಂಟಾ? ಯಾವುದಾದ್ರೂ ಶಾಸ್ತ್ರದಲ್ಲಿ ಹೇಳಿದ್ದಾರಾ? ಕೇಳಿದ್ದೀರಾ? ಆದರೂ ಭ್ರಮೆ ಬರುತ್ತೆ ನಮಗೆ, ಗಂಡಸರು ಮಾತ್ರ ಹೇಳಬೇಕು. ದೇವರ ನಾಮವನ್ನು ಪ್ರಾಯ ಗಂಡಸರಿಗಿಂತ ಹೆಚ್ಚು ಭಕ್ತಿಯಿಂದ ಹೆಂಗಸರು ಹೇಳ್ತಾರೆ. ನಾನು ಇದನ್ನು ನೋಡಿದ್ದೇನೆ. ಹೆಂಗಸರು ವಿಷ್ಣು ಸಹಸ್ರನಾಮ ಹೇಳುವಾಗ ನಿಜವಾಗಿ ಒಂಥರ ಮೈಮರತೆ ಹೇಳ್ತಾರೆ. ಗಂಡಸರು ವಾಚ್ ನೋಡ್ತಾ ಇರ್ತಾರೆ, ಎಷ್ಟೊತ್ತಿಗೆ ಬಿಸ್ನೆಸ್ಸಿಗೆ ಹೋಗ್ಲಿಕ್ಕೆ ಟೈಮ್ ಆಯಿತು, ವಿಷ್ಣು ಸಹಸ್ರನಾಮ ಯಾವಾಗ ಮುಗಿಯುತ್ತೆ ಅಂತ. ಇಂಥ ಗಂಡಸರು ಹೇಳೋದಕ್ಕಿಂತ ಮೈಮರತೆ ಹೇಳೋ ಹೆಂಗಸರು ಹೇಳೋದು ಒಳ್ಳೆಯದಲ್ಲ, ದೇವರಿಗೆ ಹೆಚ್ಚು ಇಷ್ಟವಾದೀತು. ಅಂದರೆ ನಾವು ನಮ್ಮ ಈ ನಾವೇ ಅಧಿಕಾರಿಗಳು ಅನ್ನುವಂಥ ಮೂರ್ಖ ಈಗೋವನ್ನು ಬಿಟ್ಟು ಬಿಡಬೇಕು. ನಾವೇ ಅನಧಿಕಾರಿಗಳಿರ್ಬೋದು, ಯಾರಿಗೂ ಗೊತ್ತು. ನಮ್ಗಿಂತ ಹೆಚ್ಚು ಹೆಂಗಸರು ಅಧಿಕಾರಿಗಳಿರ್ಬೋದು. ಅದೂ ನೋಡಿದ್ದೆ ನಾನು. ಮಂಗಳೂರಿನಲ್ಲಿ ಒಂದು ಕಡೆ ಒಬ್ಬರು ಗಾಯತ್ರಿ ಉಪದೇಶ ಆಗಿದೆ, ಉಪನಯನ ಆಗಿ ಗಾಯತ್ರಿ ಉಪದೇಶ ಆಗಿದೆ. ಅವರಿಗೆ ಗಾಯತ್ರಿ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಇದು ಉತ್ತರ ಭಾರತದಲ್ಲಿ ತುಂಬ ಜನ ಕೇಳಿದ್ರು. ಅವರು ಗಾಯತ್ರಿ ಹೇಳಿದರು, ನನಗೆ ಯಾವ ಭಾಷೆ ಅಂತ ಗೊತ್ತಾಗಿಲ್ಲ. ಒಂದೇ ಒಂದು ಗಾಯತ್ರಿಯ ಶಬ್ದ ಇರಲಿಲ್ಲ. ಅವಳ್ದ ಮೈ ಬೊಮ್ಮನ್ ಹೂ, ಮೈ ಗಾಯತ್ರಿ ಜಪ ಕರ್ತಾ ಹೂ ಅಂತಾನೆ. ಏನು ಹಾನೋ ಏನು ಹೂನೋ ನನಗೆ ಗೊತ್ತಿಲ್ಲ. ಅವನಿಗೆ ಗಾಯತ್ರಿ ಶಬ್ದ ಬಾಯಿಲೆ ಬರೋಲ್ಲ. ಅದೇ ಒಬ್ಬಳು ಶೂದ್ರ ಸ್ತ್ರೀ ಗಾಯತ್ರಿ ಹೇಳಿದ್ಲು. ನಾನು ಗಾಯತ್ರಿ ಹೇಳಬಹುದಾ ಅಂತ ಕೇಳಿದ್ಲು. ಅಲ್ಲ, ನಾನು ಯಾವಾಗಲೂ ಹೇಳ್ತೇನೆ, ಹೇಳ್ಬೋದಾ ಅಂತ ಕೇಳಿದ್ಲು ನನ್ನ ಹತ್ರ. ಗೊತ್ತಿಲ್ಲ, ನೀನು ಏನು ಹೇಳ್ತೀವಿ ಕೇಳೋಣ ಅಂದೆ ನಾನು. ಇಷ್ಟು ಸ್ವಚ್ಛವಾಗಿ ಗಾಯತ್ರಿ ಹೇಳಿದ್ರೆ ಒಂದು ಅಕ್ಷರ ಉಚ್ಚಾರದಲ್ಲಿ ದೋಷ ಇರಲಿಲ್ಲ. ಒಂದು ಅಲ್ಪಪ್ರಾಣ ಮಹಾಪ್ರಾಣ ಹ್ರಸ್ವ ದೀರ್ಘದಲ್ಲಿ ಬಹಳ ಪರ್ಫೆಕ್ಟಾಗಿ ಹೇಳಿದ್ಲು. ನಾನು ಹೇಳಿದೆ, ತಾಯಿ, ಬಹಳ ಜನ ಗಂಡಸರಿಗೆ ಇಷ್ಟು ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ. ನಿನಗೆ ದೇವರು ಇಷ್ಟು ಶುದ್ಧವಾದ ವಾಣಿ ಕೊಟ್ಟಿದ್ದಾನೆ, ಹೇಳು ನೀನು. ಗಾಯತ್ರಿ ದೇವರ ಸ್ತೋತ್ರ ಅಂತ ಹೇಳು, ಜಪ ಮಾಡುವುದು ಬೇಡ. ಅಂಗನ್ಯಾಸಕ, ಯಾಕಂದರೆ ಉಪದೇಶ ಇಲ್ಲ ನನಗೆ. ಜಪ ಮಾಡುವುದು ಬೇಡ, ಆದರೆ ದೇವರ ನಾಮ ಅಂತ ಹೇಳು. 24 ಅಕ್ಷರಗಳು ಭಗವಂತನ 24 ರೂಪಗಳ ನಾಮ, ದೇವರ ನಾಮ ಅಂತ ಹೇಳು. ಯಾಕೆಂದರೆ ನಿನಗೆ ವಾಣಿ, ಸ್ವಚ್ಛ ವಾಣಿ ಕೊಟ್ಟಿದ್ದಾನೆ. ಸ್ವಲ್ಪವೂ ತಪ್ಪಿಲ್ಲದೆ ಗಾಯತ್ರಿ ಹೇಳ್ತಾ ಇದ್ದೆ. ಬಹಳ ಜನ ಗಂಡಸರಿಗೆ ಇಷ್ಟು ಸ್ವಚ್ಛವಾಗಿ ಹೇಳಲಿಕ್ಕೆ ಬರೋಲ್ಲ. ಇದು ಅಂದರೆ ದೇವರ ತೀರ್ಮಾನ ಬೇರೆಯೇ, ನಮ್ಮ ತೀರ್ಮಾನ ಬೇರೆಯೇ. ನಮ್ಮದು ಎಲ್ಲ ಬರೀ ಭ್ರಮೆಯ ತೀರ್ಮಾನಗಳು. ಅದರ ಹಿಂದೆ ಇರೋದು ಈಗೋ, ನಾವು ಶ್ರೇಷ್ಠರು ಅನ್ನುವಂಥ ಭ್ರಮೆ. ಯಾರು ಶ್ರೇಷ್ಠರೋ ಯಾರು ಕನಿಷ್ಠರೋ? ಯಾಕೆ ಗಂಡಸರೆಲ್ಲ ಶ್ರೇಷ್ಠರು, ಹೆಂಗಸರೆಲ್ಲ ಇನ್ಫೀರಿಯರು ಅಂತ ಯಾರು ಹೇಳಿದ್ದು? ಅನೇಕ 16,100 ಜನ ಅಗ್ನಿಪುತ್ರರು ಅವರು ಗಂಡಸರು. ಅವ್ರು ಯಾಕೆ ತಾವು ಹೆಣ್ಮಕ್ಕಳಾಗಿ ಹುಟ್ಟಬೇಕು ಅಂತ ಬಯಸಿದ್ರು? ಅದು ಇನ್ಫೀರಿಯರ್ ಆಗಿದ್ದರೆ. ಯಾಕೆ ಅಂದರೆ ಗಂಡಸರಾಗಿದ್ದರೆ ಕೃಷ್ಣನ ಅಂಗಸಂಗ ಅವರಿಗೆ ಸಿಗ್ತಿರ್ಲಿಲ್ಲ. ಆ ಭಾಗ್ಯ ಸಿಗಬೇಕು ಅಂತ ಬಯಸಿ ತಪಸ್ಸು ಮಾಡಿ ಹೆಣ್ಮಕ್ಕಳಾದರು. ಹೇಳ್ತಿದ್ರೆ ನಾವು ಅವ್ರು ಹೆಣ್ಮಕ್ಕಳಾದ್ಮೇಲೆ ವಿಷ್ಣು ಸಹಸ್ರನಾಮ ಹೇಳುವಂಗಿಲ್ಲ, ಆಮೇಲೆ ಮತ್ತೆ ಅಗ್ನಿಪುತ್ರ ಆದಮೇಲೆ ಹೇಳ್ರಿ ಅಂತ ಹೇಳ್ತಾರಾ? ನಮ್ಗೆ ಏನೂ ಜ್ಞಾನ ಇಲ್ಲದಂಥ ಒಂದು ಪ್ರಸಂಗದಲ್ಲಿ ನಾವು ಬದುಕಿ. ಅವರು ಕೃಷ್ಣನ ಹೆಂಡಂದಿರು ಕೃಷ್ಣನ ಸಹಸ್ರನಾಮ ಹೇಳಬಾರ್ದು, ಯಾಕಂದರೆ ಗಂಡನ ಹೆಸರು ಒಂದು, ಹೌದು ಹೇಳಬಾರ್ದು. ಸಹಸ್ರನಾಮ ಮಡಿ ಒಂದು, 2 ರೀತಿಯಿಂದ ಹೇಳಬಾರ್ದು ಅಂತ ಹೇಳ್ತಿದ್ರು ಅವರು. ಏನು ಭಯಾನಕ ನೋಡಿ, ಎಷ್ಟು ದಡ್ಡತನ ನಾವು ವೇದಾಂತದ ಹೆಸರಿನಲ್ಲಿ ಮಾಡ್ತೇವೆ. ಆದ್ದರಿಂದ ಈ ಥರ ಮಾಡಬೇಡಿ, ಯಾರನ್ನು ಅಳಿಲಿಕ್ಕೆ ಹೋಗಬೇಡಿ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನೆ ನನಿವೃತ್ತಾನೆ ಕಾಂಕ್ಷತಿ. ಯಾವತ್ತೂ ಕೂಡ ಈ ರೀತಿ ಜ್ಞಾನಕ್ಕೆ ಅಪಚಾರ ಮಾಡಬೇಡ. ಒಬ್ಬ ಜ್ಞಾನಿ ಬಹಳ ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು. ಎಲ್ಲಿ ತನಕ ಆಗಿದೆ ಅಂದರೆ ಹೆಣ್ಮಕ್ಕಳು ಮಧ್ವಿಜಯ ಹೇಳಬಾರ್ದು, ಇನ್ನೂ ಮಡಿಯುವಂಥ ಮನೇಲಿ ಹರಿಕಥಾಮೃತ ಸಾರನ್ನು ಹೇಳಬಾರ್ದು. ಗಂಡಸರು ಓದಬೇಕು, ಹೆಂಗಸರು ಕೇಳಬೇಕಷ್ಟೇ. ಮಡಿ ಇವೆಲ್ಲ ಮಡಿ, ಯಾವುದು ಹೆಂಗೆ ಅದು ಏನು ಮಡಿ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದರೆ ನಾವು ಯಾರು ಮಡಿ ಅಂತ ಹೇಳ್ತಾರೆ ಅದನ್ನು ಓದಬಾರ್ದು, ಅವ್ರ ಹತ್ರ ಕೇಳಬೇಕು. ಅದು ಮಡಿ ಅಂದರೆ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದೆ ಏನೋ ನನಗೆ ಗೊತ್ತಿಲ್ಲ. ನನಗೆ ಅವರು ಏನು ಆ ಪುಸ್ತಕದಲ್ಲಿ ಏನು ಮಡಿ ಏನು ಮೈಲಿಗೆ, ಪುಸ್ತಕದಲ್ಲಿ ಅದು ಓದಿದ ತಕ್ಷಣ ಅದು ಪುಸ್ತಕ ಹೇಗೆ ಮೈಲಿಗೆ ಆಗುತ್ತೆ ಅಥವಾ ಹರಿಕಥಾಮೃತ ಸಾರ ಹೇಗೆ ವಿಷಯ ಏನು ಅಂದರೆ, ಯಾರಾದರೂ ಹರಿಕಥಾಮೃತ ಸಾರ ಹೇಳಿದರೆ ನಮ್ಮ ನಾಲಿಗೆ ಶುದ್ಧ ಆಗತ್ತೆ. ಹರಿಕಥಾಮೃತ ಸಾರ ಮೈಲಿಗೆ ಆಗೋದು ಹೇಗೆ? ವಿಷ್ಣು ಸಹಸ್ರನಾಮ ಹೇಳಿದರೆ ನಾವು ಮಡಿಯಾಗ್ತೇವೆ. ಮಡಿ ಮಾಡಿ ವಿಷ್ಣು ಸಹಸ್ರನಾಮ ಹೇಳೋದಲ್ಲ. ಬೆಳಗಾತ ಎದ್ದು ಹಾಸಿಗೆಯಲ್ಲಿ ಕೂತು ವಿಷ್ಣು ಸಹಸ್ರನಾಮ ಹೇಳು ಅಂತ ಹೇಳ್ತಾರೆ ಶಾಸ್ತ್ರಕಾರರು, ಪ್ರಾತಸ್ತೋತ್ರ. ಯಾಕೆಂದರೆ ವಿಷ್ಣು ಸಹಸ್ರನಾಮ ಹೇಳಿದರೆ ನಾವು ಮಡಿಯಾಗ್ತೇವೆ. ಮಡಿ ಮಾಡಿ ವಿಷ್ಣು ಸಹಸ್ರನಾಮ ಹೇಳೋದಲ್ಲ.
ದೇವರ ನೆನಪು ಬಂದಾಗ ನಾವು ಮಡಿ. ದೇವ್ರ ನೆನಪೇ ಮಾಡ್ಕೋಬಾರ್ದು ಹೆಂಗಸರು, ನಾನು ಯಾವಾಗಲೂ ಮೈಲಿಗೆಯಾಗೇ ಇರಬೇಕಾ? ನಾವು ಏನು ಮಾಡ್ತೇವೆ ಇದು ಜೀಸಸ್ ಕ್ರೈಸ್ಟ್ ಹೇಳಿದರೆ ಹೇಳಬೇಕು, ತಾವು ಏನು ಮಾಡ್ತಾ ಇದ್ದೇವೆ ಅಂತ ಅವರಿಗೆ ಗೊತ್ತಿಲ್ಲವೋ ಭಗವಂತ, ಕ್ಷಮಿಸಿಬಿಡು ಅವರನ್ನು. ಅದೇನು ಮಾಡಬೇಕು? ಭಯಾನಕ ಇದು. ಯಾಕಂದರೆ ಕಲ್ಪನಾತೀತವಾದ ಭ್ರಮೆ ಇದು. ಒಬ್ಬ ಮನುಷ್ಯನಿಗೆ ಇಷ್ಟು ದೊಡ್ಡ ಭ್ರಮೆ ಬರುವುದು ಶಾಸ್ತ್ರ ಓದಿದ ಮೇಲೂ ಸಾಧ್ಯ ಅನ್ನೋದನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ನನಗೆ. ಅದನ್ನ ನದ್ವೇಷ್ಟಿ ಸಂಪ್ರವೃತ್ತಾನಿ ನನಿವೃತ್ತಾನಿ ಕಾಂಕ್ಷತಿ. ಅದರಿಂದ ಯಾವುದೇ ಒಂದು ಸಮಾಜದಲ್ಲಿ ಇರತಕ್ಕಂಥ ಸ್ಥಿತಿಗತಿಯ ಬಗ್ಗೆ ಜಡ್ಜ್ಮೆಂಟ್ ಕೊಟ್ಟು ಅವನ ಯೋಗ್ಯ ಇವನ ಯೋಗ್ಯ ಇದಂತೂ ಯಾವತ್ತೂ ಮಾಡಬೇಡ. ಎಲ್ಲ ಭಗವಂತನ ಲೀಲೆ, ನಾವು ಏನೂ ಮಾಡೋಲ್ಲ, ಅವನು ಮಾಡಿಸಿದ ಸರಿ, ಅವನ ಲೀಲೆ. ಇಂಥ ಮೋಹ ಕೊಟ್ಟ, ಸಂತೋಷ. ಏನೂ ಅದನ್ನು ಎಂಜಾಯ್ ಮಾಡಬೇಕಷ್ಟೇ. ಮುಂದೆ ಯಾಕೆ ಎಂದರೆ ಅಲ್ಲಿ ಒಂದು ಮಾತು ಹೇಳ್ತಾರೆ ಅದರ ಮುಂದೆ ಏನು, ಉದಾಸೀನವದಾಸೀನ ಯೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾಃ ವರ್ತಂತ ಇತ್ಯೇವ ಯೋವ ತಿಷ್ಠತಿ ನೇಂಗತೆ. ಉದಾಸೀನವದಾಸೀನ ಅಂತ. ಬಿ ಇಂಡಿಫರೆಂಟ್. ಪ್ರಪಂಚದ ವ್ಯವಹಾರಗಳಲ್ಲಿ, ನಿನ್ನ ಸ್ವಂತದ ವ್ಯವಹಾರಗಳಲ್ಲಿ ಕೂಡ ಬಿ ಇಂಡಿಫರೆಂಟ್. ಉದಾಸೀನನಾಗುವಲ್ಲ, ಬಿ ಇಂಡಿಫರೆಂಟ್ ಅಂತ ಹೇಳಿದೆ, ತಪ್ಪಾಯಿತು. ಅಲ್ಲಿ ಇರೋದು ಉದಾಸೀನವತ್. ಬಿಹೇವ್ ಲೈಕ್ ಇಂಡಿಫರೆಂಟ್ ಅಂತ. ಲೈಕ್ ಇಂಡಿಫರೆಂಟ್, ನಾಟ್ ಯು ನೀಡ್ ನಾಟ್ ಬಿ ಇಂಡಿಫರೆಂಟ್, ಯು ಬಿಹೇವ್ ಲೈಕ್ ಆ್ಯನ್ ಇಂಡಿಫರೆಂಟ್ ಪರ್ಸನ್. ಉದಾಸೀನಂತೆ ತೋರಿಸ್ಕೊ ನಿನ್ನನ್ನು, ಯಾವುದಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲದ ಹಾಗೆ. ಉದಾಸೀನವತ್ ಪೂರ್ತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಲ್ಲ, ಆದರೆ ಉದಾಸೀನನ ಹಾಗೆ ಯಾವುದಲ್ಲೂ ಅಟ್ಯಾಚ್ಮೆಂಟ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ. ಈಗ ಹಿಂದೆ ಹೇಳಿದಲ್ಲ, ಪ್ರಕಾಶ ಸತ್ವದಲ್ಲಿಯೂ ಅವನಿಗೆ ಆಸಕ್ತಿ ಅಂದರೆ ಬಯಕೆ ಬರಬೇಕು ಅಂತ ಹಠ ಇಲ್ಲ, ಬಿಡಬೇಕು ಅಂತ ದ್ವೇಷವೂ ಇಲ್ಲ ಅಂತ. ಆದರೆ ಉಂಟು ಸೂಕ್ಷ್ಮ ಸತ್ವ ಬಂದಾಗ ಅದನ್ನು ಪ್ರೀತಿಸ್ತಾರೆ. ಸೂಕ್ಷ್ಮ ಸತ್ವ ಬೇಕು ಅಂತ ಬಯಸ್ತಾರೆ ಜ್ಞಾನಿಗಳು ಕೂಡ. ಸ್ಥೂಲ ಸತ್ವದಲ್ಲಿ ಮಾತ್ರ ಈ ಪ್ರಕಾಶಂಚ ಪ್ರವೃತ್ತಿಂಚ. ಹಾಗೆಯೇ ತಮಸ್ಸು, ಮಹಾತಮಸ್ಸಿದೆ. ಅಂದರೆ ಒಳ್ಳೆಯತನವನ್ನು ಸರ್ವಾತ್ಮನ ದ್ವೇಷಿಸುವ ಶತ್ರು ಅಪರಾರೆ ಅನ್ನತಕ್ಕಂಥ ಒಂದು ಛಲ ಉಂಟಲ್ಲ, ಅದನ್ನು ಮಹಾಮೋಹ ಅಂತ ಹೇಳ್ತಾರೆ. ಅಂಥ ಮಹಾಮೋಹವನ್ನು ದ್ವೇಷಿಸಬೇಕು. ಅವರು ಇಷ್ಟಪಡೋಲ್ಲ. ದೇವರೇ ಯಾವತ್ತೂ ಅಂಥ ಒಂದು ದುರವಸ್ಥೆ ನನಗೆ ಕೊಡಬೇಡ ಅಂತ ಜ್ಞಾನಿಗಳು ಬಯಸ್ತಾರೆ. ಅದರಿಂದ ಅದು ಬೇಡ ಅನ್ನೋ ಬಯಕೆಯೂ ಇದೆ, ಬೇಕು ಅನ್ನೋ ಬಯಕೆಯೂ ಇದೆ, ಎಲ್ಲೋ ಒಂದು ಮೂಲೆಯಲ್ಲಿ. ಯಾವುದು? ಸೂಕ್ಷ್ಮ ಸತ್ವ ಬೇಡ ಅಂತ ಯಾವ ಜ್ಞಾನಿಯೂ ಹೇಳೋಲ್ಲ. ಈ ಸ್ಥೂಲ ಸತ್ವ ರಜಸ್ತಮಸ್ಸಿನ ಪ್ರಭಾವಗಳು ಬೇಡ, ಆದರೆ ಸೂಕ್ಷ್ಮ ಸತ್ವ ಬೇಕಪ್ಪ. ಸೂಕ್ಷ್ಮ ಸತ್ವ ಅಂದರೆ ಯಾವುದು? ಕೇವಲ ಮನಸ್ಸು ಭಗವಂತನ ಕಡೆಗೆ, ಅಂದರೆ ರಜಸ್ಸು ತಮಸ್ಸಿನ ಸ್ಪರ್ಶ ಇಲ್ಲದೆ ಭಗವಂತನ ಕಡೆಗೆ ಹರಿಯುವ ಮನಸ್ಸು, ಅದನ್ನು ಬೇಡ ಅಂತ ಸೂಕ್ಷ್ಮ ಸತ್ವ ಬೇಕು. ಸ್ಥೂಲ ತಮಸ್ಸಂತೂ ಬೇಡ. ಏನು ಅಂದರೆ ದೇವರ ವಿಷಯ ಹೇಳಿದ ಕೂಡಲೇ ಸಿಟ್ಟು, ಅದು ಬೇಡ. ಅಂಥ ತಮಸ್ಸು ಬೇಡ, ಅಂಥ ಮೋಹ ಬೇಡ. ಅಂದರೆ ದೇವರನ್ನು ಪೂರ್ಣವಾಗಿ ದ್ವೇಷಿಸಿ ದೇವರ ಬಗ್ಗೆ ಮಾತಾಡೋರನ್ನು ಕಂಡರೂ ಅಸಹ್ಯ ಆಗತಕ್ಕಂಥ ತಮೋಗುಣವನ್ನು ಕೊಡಬೇಡ. ಭಗವಂತನ ಕಡೆಗೆ ಹೋಗುವ ಸೂಕ್ಷ್ಮ ಸತ್ವವನ್ನು ಕೊಡು. ಹೀಗೆ ಇಚ್ಛೆ ಮತ್ತು ಬೇಡ ಬೇಕು ಅನ್ನತಕ್ಕಂಥ ಬಯಕೆ ಸೂಕ್ಷ್ಮ ಸ್ಥಿತಿಯಲ್ಲಿ ಜ್ಞಾನಿಗೂ ಇದೆ. ಅದರಿಂದಲೇ ಪೂರ್ತಿ ಉದಾಸೀನ ಅಲ್ಲ. ಆದರೆ ಈ ಸಮಥಿಂಗ್ ಲೈಕ್ ಇಂಡಿಫರೆಂಟ್. ಅವನು ಇಂಡಿಫರೆಂಟ್ ಅಂತ ತೋರಿಸಿಕೊಳ್ಳುತ್ತಾನೆ, ಮೇಲಕ್ಕೆ ಹಾಗೆಯೇ ಇರ್ತಾನೆ, ಯಾವುದರಲ್ಲಿಯೂ ಆಸಕ್ತಿ ಇಲ್ಲ. ಉದಾಸೀನ ಅಂದರೆ ಯಾವುದರಲ್ಲೂ ವಿಶಿಷ್ಟವಾದ ಆಸಕ್ತಿ ಇಲ್ಲ. ಏನು ಬಂತೋ ಅದು ಬರಬೇಕು ಅಂತ ನಿರೀಕ್ಷೆ ಇಲ್ಲ, ಬರಲಿಲ್ಲ ಅಂತ ನಿರಾಶೆಯೂ ಇಲ್ಲ. ನಿರೀಕ್ಷೆ ನಿರಾಶೆ ಇಲ್ಲದೆ ಇರುವುದು ಔದಾಸೀನ್ಯದ ಲಕ್ಷಣ. ಅದಕ್ಕೆ ಉದಾಸೀನನಂತೆ ಇರು, ಪೂರ್ಣ ಉದಾಸೀನ ಅಲ್ಲ. ಯಾಕೆಂದರೆ ಯಾವನ ಉದಾಸೀನ? ಜ್ಞಾನ ಭಕ್ತಿ ವೈರಾಗ್ಯ. ಅಯ್ಯೋ ನಾನು ಉದಾಸೀನ, ನನಗೆ ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಅಂತಲೂ ಅಪೇಕ್ಷೆ ಇಲ್ಲ ಅಂತಾನೆ ಯಾರಾದರೂ. ಅವನು ಸೈಕಿಕ್, ಅವನು ಆಸ್ಪತ್ರೆ ಸೇರಿಸಬೇಕು. ನಾನು ತಟಸ್ಥ ಉದಾಸೀನ, ನನಗೆ ಜ್ಞಾನ ಭಕ್ತಿ ವೈರಾಗ್ಯದ ಬಗ್ಗೆಯೂ ಆಸಕ್ತಿ ಇಲ್ಲ ಅಂತ ಯಾರಾದ್ರು ಹೇಳಿದರೆ ಅವನು ಸಾತ್ವಿಕ ಅಲ್ಲ. ಅದರಿಂದ ಉದಾಸೀನವತ್ ಅಂತಂದು ಅಂದರೆ ಪ್ರಪಂಚದ ವ್ಯವಹಾರಗಳಲ್ಲಿ ಪೂರ್ತಿ ಉದಾಸೀನ. ಹಂಗಾಗಬೇಕಿತ್ತು, ಹಿಂಗಾಗಬೇಕಿತ್ತು, ಅದಾಗಬೇಕಿತ್ತು, ಅದರಲ್ಲಿ ಇಂಡಿಫರೆಂಟು. ಆದರೆ ಪೂರ್ತಿ ಇಂಡಿಫರೆಂಟ್ ಅಲ್ಲ. ಅದಕ್ಕೆ ಉದಾಸೀನವತ್. ಕೆಲವು ಕಡೆ ಅವನಿಗೆ ಒತ್ತು ಇದೆ, ಕೆಲವು ಬೇಕುಗಳು ಇವೆ, ಕೆಲವು ಬೇಡಗಳು ಇವೆ. ಉದಾಸೀನವದಾಸೀನ. ಆದರೆ ನೋಡಿದರೆ ಯಾವುದಲ್ಲಿಯೂ ಅವನು ಸಾಮಾಜಿಕವಾದ ಪ್ರಾಪಂಚಿಕವಾದ ವಿಷಯದಲ್ಲಿ ಯಾವುದಲ್ಲಿಯೂ ಆಸಕ್ತಿ ಇಲ್ಲ, ನಿರಾಸಕ್ತಿ. ಬೇಡ ಅಂತೂ ಇಲ್ಲ, ಏನು ಬೇಕೋ ಹೇಗೆ ಬೇಕಾದರೂ ಹಾಗೆ. ನನಗೆ ನಮ್ಮ ದೊಡ್ಡಪ್ಪ ಇದ್ದರು. ಅವರು
ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಎಂದು ಅಣ್ಣ ತಮ್ಮಂದಿರ ಅಂದರೆ ಕೌರವ ಪಾಂಡವರ ಹಾಗೆ ವರ್ತಿಸಲಿಲ್ಲ. ಒಂದೇ ಮನೆಯಲ್ಲಿದ್ದರು ಸಾಯುವವರೆಗೂ. ಮತ್ತು ತಮಾಷೆ ಏನು ಅಂದರೆ ಅಧಿಕಾರ ನಮ್ಮ ತಂದೆಯವರ ಕೈಯಲ್ಲಿತ್ತು. ದೊಡ್ಡಪ್ಪ ಎಂದು ಮನೆ ಮಾಡ್ತೆ ಯಜಮಾನಿಕೆ ಮಾಡಿದವರಲ್ಲ, ಅವರು ಪುಸ್ತಕ ಹಿಡ್ಕೊಂಡ್ರು, ಓದ್ತಾ ಕೂತರು ಅಷ್ಟೇ, ಬೇರೆ ಪ್ರಾಪಂಚಿಕ ವ್ಯವಹಾರದಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ತಮಾಷೆ ಏನು ಅಂದರೆ ನಮ್ಮ ಅಪ್ಪ ಯಾವತ್ತಾದರೂ ದೊಡ್ಡಪ್ಪನ ಹತ್ರ ಅಂದರೆ ಅವರ ಅಣ್ಣನ ಹತ್ರ ಕೇಳಿದೆ ಏನು ಅವ್ರಿಗೆ ಏನೂ ಇಂಟರ್ಫಿಯರೆನ್ಸ್ ಇಲ್ಲ, ಆದರೆ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು ನೋಡಿ. ಇವರು ಯಾವತ್ತೂ ಕೂಡ ಅಣ್ಣ ಹೇಗೆ ಮಾಡೋಣ ಅಂತ ಅಣ್ಣನ ಹತ್ರ ಕೇಳದೆ ತಾನು ಒಂದು ತೀರ್ಮಾನ ತಗೊಳ್ತಿರ್ಲಿಲ್ಲ. ಅಣ್ಣ ಎಂದೂ ಹೇಳ್ತಿರ್ಲಿಲ್ಲ ಹಾಗೆ ಬೇಕಾದ್ರೆ ಹಾಗೆ ಮಾಡಪ್ಪ ಅಂತವ್ರು. ಆದರೆ ಇವರು ಅವ್ರನ್ನ ಕೇಳ್ತಾ ಇದ್ರು, ಅವರು ಪ್ರತಿ ಸರ್ತಿ ನಿನಗೆ ತೋಚಿದ ಹಾಗೆ ಮಾಡು, ಹೇಗೆ ಬೇಕಾದ್ರೆ ಹಾಗೆ ಅಂತ. ಇದು ಉದಾಸೀನ. ಹಾಗೆ ಬೇಕು ಅಂತ ಹೇಳ್ತಿರ್ಲಿಲ್ಲ, ಹಾಗೆ ಬೇಡ ಅಂತ ಹೇಳ್ತಿರ್ಲಿಲ್ಲ. ಈ ನಿರ್ಲಿಪ್ತತೆ ಅನ್ನೋದು ಜೀವನದಲ್ಲಿ ಬರ್ತದೆ, ಭಗವಂತನ ವಿಷಯದಲ್ಲಿ ಅಲ್ಲ, ಜೀವನದಲ್ಲಿ ವ್ಯವಹಾರ ಪ್ರಪಂಚದಲ್ಲಿ ಏನು ಬೇಕಾದರೆ ಹೇಗೆ ಬೇಕಾದ್ರೆ ಹಾಗೆ ಮಾಡಪ್ಪ, ನನಗೆ ಒಂದು ತಿಳಿಯೋದಿಲ್ಲ ಅಂತ ಹೇಳ್ತಿದ್ದರು ನಮ್ಮ ದೊಡ್ಡಪ್ಪ. ನನಗೆ ಇದೆಲ್ಲ ತಿಳಿಯೋದಿಲ್ಲ, ಪ್ರಾಪಂಚಿಕವಾದಂಥ ಬೇಕು ಬೇಡಗಳು ನನಗೊಂದು ತಿಳಿಯೋದಿಲ್ಲ, ನೀನು ವ್ಯವಹಾರದಲ್ಲಿ ಅನುಭವಿ, ಹೇಗೆ ತೋರುತ್ತೋ ಹಾಗೆ ಮಾಡು, ನಿನಗೆ ತೋಚಿದ ಹಾಗೆ ಮಾಡು. ಆದರೆ ಮಾರನೇ ದಿವಸ ಇನ್ನೊಂದು ವಿಷಯ ಬಂದಾಗಲೂ ಅಣ್ಣ ಹೇಗೆ ಮಾಡೋಣ ಅಂತ ಇವರು ಕೇಳಿ ಆಯಿತು, ಅವ್ರು ಅದೇ ಉತ್ತರ. ಸಾಯೋ ತನಕ ಇದೇ ರೀತಿ ಡೈಲಾಗ್ ನಡೀತಿತ್ತು. ಇವರು ಕೇಳದೆ ಏನೂ ಮಾಡ್ತಿರ್ಲಿಲ್ಲ, ಅವ್ರು ಏನೂ ಹೇಳ್ತಿರ್ಲಿಲ್ಲ. ಅದು ನಿಜವಾಗಿ ಅಣ್ಣ ತಮ್ಮಂದಿರು ಅಂದರೆ ನಾನು ಯಾವಾಗಲೂ ನೆನಪಿಸಿಕೊಳ್ಳೋದು. ಈ ಥರದ ಅಣ್ಣ ತಮ್ಮಂದಿರು ಈಗ ಯಾಕೆ ಕಾಣಿಸೋಲ್ಲ ಸಮಾಜದಲ್ಲಿ? ಅಣ್ಣ ಅಂದುಗೂಡಲೇ ತಮ್ಮನಿಗೆ ಮೂಗು ಮುರಿಯೋದು, ತಮ್ಮ ಅಂದುಗೂಡಲೇ ಅಣ್ಣ ಮೂಗು ಮುರಿಯುವುದೇ ಅಣ್ಣ ತಮ್ಮಂದಿರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ್ಯ ಅನ್ನುವ ಹಾಗೆ. ಒಂದು ಬಾರಿ ಅವರ ಅಭಿಪ್ರಾಯ ಭೇದ, ಕೋಪ, ಜಗಳ ಮಾಡಿಕೊಂಡಿಲ್ಲ, ರಿಸ್ಪೆಕ್ಟ್ಫುಲ್ ಆಗಿ ಬದುಕಿದರು. ಇಬ್ಬರೂ ಕೂಡ ತಮ್ಮ ಅಂದರೆ ತಾನು ತಮ್ಮ ಅನ್ನೋದನ್ನು ಇವರು ಎಂದೂ ಬರೆಯಲಿಲ್ಲ. ಮನೆಯ ಯಜಮಾನಿಗೆ ಇವರ ಹತ್ರ ಇದ್ದರು, ತಾನು ತಮ್ಮ, ಅವನು ತನ್ನ ಅಣ್ಣ ಅನ್ನೋದನ್ನು ಇವರು ಎಂದೂ ಮರೆಯಲಿಲ್ಲ. ಅವರು ತಾನು ಅಣ್ಣ ಅನ್ನುವ ಅಧಿಕಾರವನ್ನು ಎಂದೂ ಹೇರಲಿಲ್ಲ. ಇದು ನಿಜವಾದಂಥ ಉದಾಸೀನ. ಯಾವತ್ತೂ ಯಾವ ವಿಷಯದಲ್ಲೂ ಹೀಗಾಗಬೇಕು ಅಂತ ಆಸೆ ಅಥವಾ ಆಗಬಾರದು ಅನ್ನುವಂಥ ಒತ್ತಾಸೆ ಎರಡೂ ಇಲ್ಲ. ಯಾಕೆಂದರೆ ಸ್ವಸ್ಥ ಉದಾಸೀನ ಯೋ ಗುಣೈ ನ ವಿಚಾಲ್ಯತೆ. ಕಾರಣ ಅದು ಬೇಕು ಅಂತ ಬಯಕೆ ಅಥವಾ ಬೇಡ ಅಂತ ಬಯಕೆ ಬರುವುದೇ ಈ ಗುಣಗಳ ಪ್ರಭಾವದಿಂದ, ಸತ್ವರಜಸ್ತಮೋ ಗುಣಗಳಿಂದ. ಅವನು ಗುಣಗಳಿಂದ ಅವನ ಮನಸ್ಸು ವಿಚಲಿತವಾಗದ ಸ್ಥಿತಿಗೆ ಅವನು ತಲುಪಿದ್ದಾನೆ. ಅವನ ಮನಸ್ಸು ಗುಣಾತೀತವಾಗಿದೆ. ಗುಣೈಹಿ ನ ವಿಚಾಲ್ಯತೆ. ಆದ್ದರಿಂದ ಅವನು ಹಾಗಾಗಬೇಕು ಹೀಗಾಗಬೇಕು ಅನ್ನೋ ಆಸೆಯೇ ಇಲ್ಲ ಅವನಿಗೆ. ಹೇಗಾಗಬೇಕೋ ಹಾಗಾಗಲಿ. ಮತ್ತು ಇನ್ನೊಂದೇನು ಗೊತ್ತುಂಟ, ನಾವು ಹೀಗಾಗಬೇಕು ಅಂತ ಬಯಸಿದ ಹಾಗೆ ಪ್ರಪಂಚದಲ್ಲಿ ಆಗೋಲ್ಲ, ಆಗಬಾರದು ಅಂತ ಹೇಳಿದ ಆಗದೇ ಇರುವುದೇ ಇಲ್ಲ. ಹಾಗಾದರೆ ಅದನ್ನು ಆಗಬೇಕು ಅಂತ ಬಯಸಿ ಅದು ಆಗದೇ ಹೋಗಿ ಡಿಪ್ರೆಷನಿಗೆ ಹೋಗೋದಕ್ಕಿಂತ, ಆಗಬಾರದು ಅಂತ ಪ್ರಯತ್ನ ಮಾಡಿ ಅದು ಆಗಿ ಡಿಪ್ರೆಷನಿಗೆ ಹೋಗೋದಕ್ಕಿಂತ ಏನಾಗುತ್ತೋ ವೆಲ್ಕಮ್. ಡಿಪ್ರೆಷನೇ ಇಲ್ವಲ್ಲ. ಏನು ಬಂತೋ ನಾನು ಬಯಸಿದಂತೆ ಜಗತ್ತಿರೋದಿಲ್ಲ, ಅಂದರೆ ಜಗತ್ತಿರುವಂತೆ ಅದನ್ನು ಆಕ್ಸೆಪ್ಟ್ ಮಾಡ್ತೇನೆ. ಇದಕ್ಕಿಂತ ಬುದ್ಧಿವಂತಿಕೆಯ ಸೈಕಾಲಜಿ ಏನಿದೆ? ಇದು ಒಳ್ಳೆಯ ಮನಃಶಾಸ್ತ್ರ. ಅದು ಹೇಳ್ತಾನೆ, ನೀನು ಹೀಗೆ ಆಗಬೇಕು ಅಂತ ಬಯಸಬೇಡ, ಆಗಬಾರ್ದು ಬಯಸಬೇಡ, ನೀನು ತಟಸ್ಥನಾಗಿರು, ಏನು ಬಂತು ಅದನ್ನು ಸ್ವೀಕಾರ ಮಾಡು. ಇದು ಬಿ ಸೈಲೆಂಟ್ ಅಬ್ಸರ್ವರ್ ಅಂತ ಹಿಂದೆ ಹೇಳಿದ್ದನ್ನೇ ಮತ್ತೆ ಒಂದು ಉದಾಸೀನ. ಅದು ಯಾಕೆಂದರೆ ಗುಣೈಹಿಯೋ ನ ವಿಚಾಲ್ಯತೆ. ಇದು ಆಗಬೇಕು ಅಂತ ಹಠ, ಇದು ಆಗಬಾರದು ಅಂತ ಹಠ, ಆದರೆ ಖುಷಿ, ಆಗದೇ ಇದ್ದರೆ ಕೋಪ, ಇದೆಲ್ಲವೂ ಗುಣಗಳ ಪ್ರಭಾವ. ನೀನು ಗುಣಗಳ ಪ್ರಭಾವವನ್ನು ಮೀರಿ ನಿಂತಾಗ ನೀನು ಬಯಸಿದ್ದು ಆಗದೇ ಇದ್ದರೂ ಕೋಪ ಬರೋಲ್ಲ, ಬಯಸಿದ್ದು ಆದರೂ ಏನೋ ಹಾರೋದಿಲ್ಲ. ನೀನು ಆಗಬೇಕು, ಆಯಿತು ಅಷ್ಟೇ. ಅದು ಆ ಸ್ಥಿತಿಗೆ ಮನಸ್ಸು ಹೋದಾಗ ಗೊಂದಲಗಳೇ ಇಲ್ಲ ನೋಡಿ, ಕನ್ಫ್ಯೂಷನ್ಸ್ ಇಲ್ಲ, ಮನಸ್ಸಿಗೆ ಕಳವಳ ಇಲ್ಲ, ಕೋಪ ಇಲ್ಲ, ಶಾಂತವಾಗಿರ್ತದೆ ಮನಸ್ಸು. ಆಲ್ವೇಸ್ ಪ್ಲೆಸೆಂಟಾಗಿರ್ತದೆ. ಏನು ಪ್ರಸಂಗ ನಡೆದರೂ ಪ್ಲೆಸೆಂಟಾಗಿರುತ್ತೆ. ಹುಟ್ಟು ಸಾವುಗಳು ಅಷ್ಟೇ. ನಾವು ಯಾವುದೋ ನಮಗೆ ತುಂಬ ಆತ್ಮೀಯರಾದವರನ್ನು ಕಳ್ಕೊಂಡಾಗ ತಡ್ಕೊಳ್ಳಿಕ್ಕಾಗದೆ ನೆಲದಲ್ಲಿ ಹೊರಳಾಡಿ ಕೂಗ್ತೇವೆ, ಎದೆ ಬಡ್ಕೋತೇವೆ, ತಲೆ ಚೆಚ್ಕೋತೇವೆ. ಏನು ಮಾಡಿದರೆ ಏನು ಉಪಯೋಗ ಬರೋಲ್ಲ ವಾಪಸ್ಸು. ಸೊ ಯಾವುದು ಅನಿವಾರ್ಯವೋ ಅದನ್ನೇ ಆಕ್ಸೆಪ್ಟ್ ಮಾಡಿಕೊ ಅಂದ ಕೃಷ್ಣ. ಅದನ್ನು ಅನಿವಾರ್ಯವಾದನ್ನು ಸ್ವೀಕಾರ ಮಾಡು. ಇದು ಅನಿವಾರ್ಯವಿತ್ತು, ಆಯಿತು ಅಷ್ಟೇ. ಏನೂ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ತಾನೆ ಗುಣಾಹ ವರ್ತಂತ ಇತ್ಯೇವ ಯೋ ಅವತಿಷ್ಠತಿ. ತಿಷ್ಠತಿ ಅಂದರೆ ಇರೋದು, ಅವತಿಷ್ಠತಿ ಅಂದರೆ ಸುಮ್ಮನೆ ಇರೋದು.
ಸುಮ್ಮನೆ ಎದ್ದು ಬಿಡ್ತಾನೆ. ಯಾಕೆ? ಗುಣಾಹ ವರ್ತಂತೆ. ಗುಣಗಳು ಸತ್ವರಜಸ್ತಮೋ ಗುಣಗಳು ಇವೆ, ನಾವು ಬೇಡ ಅಂದರೂ ಇವೆ, ಅವು ಕೆಲಸ ಮಾಡ್ತವೆ. ಆದ್ದರಿಂದ ಅದ್ರ ಬಗ್ಗೆ ನಾವ್ಯಾಕೆ ತಲೆಕೆಡಿಸ್ಕೊಳ್ಬೇಕು? ನಾನು ಮಾಡಿದ್ದಲ್ಲ, ನನ್ನಲ್ಲಿದ್ದ ಸತ್ವ ಮಾಡಿತು, ರಜಸ್ಸು ಮಾಡಿತು, ತಮಸ್ಸು ಮಾಡಿತು. ಗುಣಾಹ ವರ್ತಂತೆ ಇತ್ಯೇವ, ಇಷ್ಟೇ ವಿಷಯ. ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ, ಹಿಂದೆ ಕೂಡ ಹೇಳಿದ್ದ. ಗುಣಗಳು, ಇಂದ್ರಿಯಗಳು ಗುಣಗಳಲ್ಲಿ ವಿಷಯಗಳಲ್ಲಿ ಇರ್ತವೆ. ಅದಕ್ಕೆ ವಿಷಯಗಳ ಹಿಂದೆ, ಇಂದ್ರಿಯಗಳ ಹಿಂದೆ ಗುಣ, ಸತ್ವರಜಸ್ತಮೋ ಗುಣಗಳು ಇರ್ತವೆ. ಅವು ಆಗ್ತಾ ಇರ್ತದೆ, ಅವುಗಳ ಕೆಲಸ ಅವು ಮಾಡ್ತವೆ. ನಾನು ಯಾಕೆ ತಲೆಕೆಡಿಸ್ಕೊಳ್ಬೇಕು? ನನ್ನ ಪಾತ್ರ ಏನು ಇದರಲ್ಲಿ? ಇಲ್ಲಿ ಕೆಲಸ ಮಾಡಿದ್ದು ಸತ್ವರಜಸ್ತಮೋ ಗುಣಗಳು, ಅದಕ್ಕೆ ಅದರ ಪ್ರಭಾವಕ್ಕೊಳಗಾದದ್ದು ನನ್ನ ಇಂದ್ರಿಯಗಳು, ಅದರಿಂದ ಅನುಭವಕ್ಕೆ ಬಂದದ್ದು ವಿಷಯಗಳು. ವಿಷಯ, ಇಂದ್ರಿಯ ಮತ್ತು ಗುಣತ್ರಯ, ಈ ಮೂರಿದೆ. ಇದು ನಾನು ಏನೂ ಅಲ್ಲ ಅಂತ, ನಾನೇನೂ ಅಲ್ಲ. ಇದು ಅನುಭವಕ್ಕೆ ಬಂದದ್ದು ಗುಣತ್ರಯಗಳಿಂದ, ಅನುಭವಿಸಿದ್ದು ಇಂದ್ರಿಯಗಳು, ಅನುಭವಿಸಲ್ಪಟ್ಟ ವಸ್ತುಗಳು ವಿಷಯಗಳು. ವಿಷಯ, ಇಂದ್ರಿಯ, ಗುಣಗಳು, ಈ ಮೂರಕ್ಕೂ ನನಗೆ ಸಂಬಂಧ. ನನ್ನ ಕಣ್ಣು, ನನ್ನ ವಿಷಯ ಅಂತ ನನಗೆ ಬಂದಾಗ ನಾನು ಅದನ್ನು ತಲೆಗೆಡಿಸ್ಕೊಳ್ತೇನೆ. ಈ ನನ್ನ ಅನ್ನೋದನ್ನು ಮೈನಸ್ ಮಾಡಿಬಿಟ್ರೆ, ಈ ತ್ರಿಗುಣಗಳಿದ್ದಾವೆ, ಕಣ್ಣಿದೆ, ರೂಪ ಇದೆ. ಕಣ್ಣು ರೂಪವನ್ನು ನೋಡುತ್ತೆ, ಗುಣ ಅದರ ಕೆಲಸವನ್ನು ಮಾಡುತ್ತೆ, ನನಗೆ ಏನೂ ಸಂಬಂಧ ಇಲ್ಲ. ಇದು ಗುಣಾಹ ವರ್ತಂತೆ. ಅವು ಇವೆ ಸಮಾಜದಲ್ಲಿ, ನೀವು ಬೇಡ ಅಂದರೂ ಇದೆ, ಅದು ಇರುತ್ತೆ, ಆಗತ್ತೆ. ಅದನ್ನು ನಾನು ಯಾಕೆ ತಲೆ ಕೆಡಿಸಿಕೊಳ್ಬೇಕು? ಇನ್ನೊಬ್ಬರಲ್ಲಿ ಆದಂಥ ಗುಣ ಪರಿಣಾಮಕ್ಕಾಗಲಿ, ನನ್ನದೇ ಆದಂಥ ತ್ರಿಗುಣದ ಪ್ರಭಾವಗಳಿಗಾಗಲಿ ನಾನು ಯಾಕೆ ತಲೆಕೆಡಿಸ್ಕೊಳ್ಬೇಕು ಅಂತ ಅವತಿಷ್ಠತಿ, ತೆಪ್ಪಗಿದ್ದು ಬಿಡ್ತಾನೆ. ರಿಯಾಕ್ಟೇ ಆಗುವುದಿಲ್ಲ, ಸಿಟ್ಟಿಗೆ ಹೇಳುವುದಿಲ್ಲ, ಹಾರುವುದಿಲ್ಲ, ಕುಣಿಯುವುದಿಲ್ಲ. ಕೆಲವೊಮ್ಮೆ ಏನೋ ಒಂದು ಸಣ್ಣ ವಿಷಯ ನೋಡಿ, ಒಂದು ಮಗು ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ತಂದೆ ತಾಯಿ ಅಪೇಕ್ಷಿಸ್ತಾರೆ. ಇದು ಈಗ ಇನ್ನೂ ಭಯಂಕರ, ಫಸ್ಟ್ ರ್ಯಾಂಕ್ ಬಂದರೂ ಸಾಕಾಗಲ್ಲ, 60 ಮೇಲೆ ಬಂದರೆ ಫಸ್ಟ್ ಕ್ಲಾಸು. ಆದರೆ ಫಸ್ಟ್ ಕ್ಲಾಸ್ ಬಂದರೆ ಸಾಧ್ಯ ಇಲ್ಲ ಅದು. ಯಾಕೆಂದರೆ ಅಲ್ಲಿ ಶಾಲೆಗೆ ಅಡ್ಮಿಷನ್, ಮುಂದಿನ ಕ್ಲಾಸಿಗೆ ಅಡ್ಮಿಷನ್ನಿಗೆ 99.75 ಶುರುವಾಗುತ್ತೆ. ಅದರಿಂದ 99.75 ಮಾರ್ಕ್ ತೆಗಿಬೇಕು ನನ್ನ ಮಗ, ಇಲ್ಲದೆ ಸೀಟ್ ಸಿಗೋಲ್ಲ ಅನ್ನೋ ಭಯ ಅಪ್ಪ ಅಮ್ಮಂದರಿಗೆ. ಪಾಪ ಮಕ್ಕಳಿಗೆ ಎಂತಹ ಹಿಂಸೆ ಅಂದರೆ, ನೀನು ನೋಡು 99 ಮಾರ್ಕ್ ಪಡೆಯದೇ ಇದ್ದರೆ ನಿನ್ನ ಸೊಂಟ ಮುರಿತಾನೆ ಅಂತಾನೆ ಅಪ್ಪ. ಈಗ ಪ್ರಾರಬ್ಧ ಕರ್ಮ, ಶಾಲೆಯಲ್ಲಿ ಸೀಟ್ ಸಿಗೋಲ್ಲ ಅನ್ನೋ ಭಯ. ಇಷ್ಟು ನ್ಯೂಸೆನ್ಸು ಇನ್ಸ್ಟಿಟ್ಯೂಷನ್ಸ್ಗಳು ಅಂದರೆ ಚಿತ್ರ ಹಿಂಸೆ ಮಾಡ್ತಾ ಇದ್ದಾವೆ ಸಮಾಜವನ್ನು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು. ಅದು 99.75 ಆಮೇಲೆ 99.25 ಅವನಿಗೆ ಸೀಟು, ಅದಾದಮೇಲೆ 99.25 ಅವನಿಗೆ, ಅದಾದಮೇಲೆ 90, ಇವನು 65 ಸೀಟೇ ಇಲ್ಲ. ಪಾಪ ಹೀಗಾಗಿ ಏನಾಯಿತು ಗೊತ್ತಾ, ಮಂಗಳೂರಿನಲ್ಲಿ ಅಪ್ಪ ಅಮ್ಮ ಒಬ್ಬನೇ ಮಗ, ನೀನು 90ಕ್ಕಿಂತ ಹೆಚ್ಚು ಮಾರ್ಕ್ ತಗೊಳ್ಳದೇ ಇದ್ದರೆ ನಿನ್ನ ಮನೆ ಒಳಗೆ ಬರ್ಲಿಕ್ಕೆ ಬಿಡೋಲ್ಲ ಅಂದರು. ಅವನು ಬಹಳ ಕಷ್ಟಪಟ್ಟು ಓದಿ ಪರೀಕ್ಷೆಯಲ್ಲಿ ಬರೆದ, ರಿಸಲ್ಟ್ ಬಂತು. ರಿಸಲ್ಟ್ನಲ್ಲಿ ಅವನ ಹೆಸರು ನಂಬರ್ ಇರಲಿಲ್ಲ. ಅವನು ಮನೆ ಬಂದರೆ ನನ್ನ ಅಪ್ಪ ಅಮ್ಮ ಬೈತಾರೆ ಅಂತ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ. ಇದು ಪರಿಣಾಮ ಅಷ್ಟೇ. ಗುಣಗಳನ್ನು ನಾವು ಸೀರಿಯಸ್ ಆಗಿ ಇನ್ವಾಲ್ವ್ಮೆಂಟ್ ಆದರೆ, ಆಮೇಲೆ ವಿಧಿಯ ಅಣಕ ನೋಡಿ ಅವನು ಸತ್ತು ಹೋದ, ಮಾರನೇ ದಿವಸ ಕರೆಕ್ಷನ್ ಬಂತು, ಅವನು ಬಂದು ಫಸ್ಟ್ ರ್ಯಾಂಕ್ ಇದ್ದಲ್ಲಿ ಅವನ ನಂಬರ್ ಹೆಸರಿತ್ತು. ಆದರೆ ಅದು ಅಪ್ಪನ ಮನೆಗೆ ಹೋದರೆ ಅಪ್ಪ ಅಮ್ಮ ಹೊಡಿತಾರೆ, ಮನೆ ಒಳಗೆ ಸೇರಿಸ್ಕೊಳ್ಳೋದು ಹೆದರಿ ಇವನು ಆತ್ಮಹತ್ಯೆ ಮಾಡಿಕೊಂಡಾಗಿದೆ. ಇರುವ ಒಬ್ಬನೇ ಮಗನನ್ನು ಕಳ್ಕೊಂಡು ಮತ್ತೆ ಅಳ್ತಾ ಇದ್ದಾರೆ. ಅವನು ಫಸ್ಟ್ ರ್ಯಾಂಕ್ ಬಂತು, ನಾವು ಬೈದು ಕಳ್ಕೊಂಡೆವು ನನ್ನ ಮಗನನ್ನು, ಮತ್ತೆ ಇದು ಏನು ಅಂದರೆ ಮತ್ತೆ ಜ್ಞಾನೋದಯ ಆಗಿ ಏನು ಉಪಯೋಗ? ಇದೆಲ್ಲ ಇವತ್ತು ಸಾಮಾಜಿಕವಾಗಿ ಆಗತಕ್ಕಂಥದ್ದು ಇನ್ವಾಲ್ವ್ಮೆಂಟು. ನಮ್ಮ ಮಗು ಇಷ್ಟು ಮಾರ್ಕ್ ತೆಗೀದೇ ಇದ್ದರೆ ನಾಳೆ ಸಿಟ್ಟು ಸಿಗಲಿಕ್ಕಿಲ್ಲ, ಸಮಾಜದಲ್ಲಿ ಮರ್ಯಾದೆ ಹೋಗುತ್ತೆ, ಆಗ ಏನೋ ಇಲ್ಲ, ಕೋಪಗಳು, ಸಿಟ್ಟು. ಈ ಕೋಪ ಒಂದು ಸಣ್ಣ ವಿಷಯಕ್ಕೆ ಮನುಷ್ಯ ಕೋಪಕ್ಕೊಳಗಾಗ್ತಾನೆ. ಏನೋ ಒಂದು ತಾನು ಬಯಸಿದ್ದು ಒಂದಾಗಲಿ, ನಾನು ಭಾರಿ ಕೋಪದಲ್ಲಿ ಮನೆಯಲ್ಲಿ ರಂಪ ಮಾಡ್ತಾನೆ. ರಂಪ ಮಾಡುವುದಲ್ಲ, ಮನೆಯನ್ನು ನರಕ ಮಾಡ್ತಾನೆ. ಅದೇ ಗಂಡ ಹೆಂಡತಿ ಮಕ್ಕಳು ಎಲ್ಲ ನಗನಗ್ತಾ ಇದ್ದರೆ ಮನೆ ಸ್ವರ್ಗ ಆಗೋಲ್ವಾ? ಇಲ್ಲ, ಅರ್ಭಟ ಬೈಯೋದು, ಜಗಳ, ಗಂಡ ಹೆಂಡತಿ ಜಗಳ, ಅಪ್ಪ ಮಗ ಜಗಳ, ನಿತ್ಯ ಹೀಗೆ ಆದರೆ ಅಣ್ಣ ತಮ್ಮ ಜಗಳ, ಅಕ್ಕ ತಂಗಿ ಜಗಳ, ಏನು ನರಕ ಹೋದು ಭೂಮಿ ಹೋದು. ಅದರ ಬದಲು ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ನಿಂದ ಒಬ್ರಿಗೊಬ್ಬರು ಪ್ರೀತಿಯಿಂದ ನಗ್ತಾ ಇದ್ದರೆ ಅದೇ ಸ್ವರ್ಗ ಆಗೋಲ್ವಾ? ಅದನ್ನೇ ಹೇಳಿದಾನೆ. ಯಾಕೆ ಇಷ್ಟು ಆವೇಶಗಳು? ಗುಣಾಹ ಗುಣೇಶು ವರ್ತಂತೆ. ಅವನಲ್ಲಿ ರಜೋಗುಣ ಕೆಲಸ ಮಾಡ್ತಾ ಇದೆ, ಅದರಿಂದ ಬೊಬ್ಬೆ ಹಾಕ್ತಾ ಇದ್ದಾನೆ, ಜಗಳ ಮಾಡ್ತಾ ಇದ್ದಾನೆ. ಸರಿ ಆಯಿತು, ಅವನಲ್ಲಿರೋ ರಜೋಗುಣವನ್ನು ನೋಡಿ ಸಂತೋಷಪಡು. ಯಾಕೆಂದರೆ ಭಗವಂತ ರಜೋಗುಣದ ಈ ಪ್ರಕ್ರಿಯೆಯನ್ನು ತೋರಿಸ್ತಾ ಇದ್ದಾನೆ ಆ ಕ್ಯಾರೆಕ್ಟರ್ ಮೂಲಕ. ನಾಟಕದ ಕ್ಯಾರೆಕ್ಟರ್ಗಳನ್ನು ನೋಡಿ ಸಿಟ್ಟಿಗೇಳ್ತೇವೆ ನಾವು. ನಾಟಕದ ಕಂಸನ ಮೇಲೆ ಕೋಪ ಬರುತ್ತಾ? ವಾಟ್ ಎ ಬ್ಯೂಟಿಫುಲ್ ಆ್ಯಕ್ಷನ್! ಏನು ಅವನು ಕಂಸ ಹಿಂಸೆ ಮಾಡೋದನ್ನು ನೋಡುವಾಗ
ಖುಷಿಯಾಗೋದು ನಮ್ಗೆ, ಯಾಕಂದರೆ ಚೆನ್ನಾಗಿ ಅಭಿನಯ ಮಾಡಿದ ಅಂತ. ಕಂಸನನ್ನು ಸತ್ತಾಗ ಅವನು ಸಾಯಿಸ್ತಾನೆ ಕೃಷ್ಣ, ಅವನು ಸಾಯುವಾಗಲೂ ನ್ಯಾಚುರಲ್ ಡೆತ್ತಿನ ಹಾಗೆ ಅಭಿನಯ ಮಾಡಿಬಿಟ್ರೆ ಎಷ್ಟು ಖುಷಿ ನಮಗೆ. ಏನು ನ್ಯಾಚುರಲ್ ಆಗಿ ಸತ್ತ ಅಂತ. ಹಿಂದೆಲ್ಲ ಒನ್ಸ್ ಮೋರ್ ಅಂತ ದುಡ್ಡು ಬಿಸಾಡ್ತಿದ್ರು, ನಾಲ್ಕಾಣೆ ಬಿಲ್ಲೆ. ಈಗ ನಾಲ್ಕಾಣೆ ಬಿಲ್ಲೆ ನಾಲ್ಕಾಣೆ ಬಿಲ್ಲೆ ಬಿಸಾಡೋದು ಅಂದರೆ ಅವನು ಒಳ್ಳೆ ಚೆನ್ನಾಗಿ ಅಭಿನಯ ಮಾಡಿ ಮತ್ತು ಪುನಃ ಎದ್ದು ಸಾಯ್ಬೇಕವ ನಾಲ್ಕಾಣೆ ಹಾಕಿದ್ದಕ್ಕೆ. ಅಂದರೆ ಹಾಗಾದರೆ ನಾವು ನಾಟಕದಲ್ಲಿ ಪ್ರತಿಯೊಂದನ್ನು ದುಃಖವನ್ನು ಎಂಜಾಯ್ ಮಾಡ್ತೇವೆ. ಇದೇ ಮುಂದೆ ಹೇಳ್ತಾನೆ ಸಮ ದುಃಖ ಸುಖ. ನೀವು ಸಮಾಜದಲ್ಲಿ ನಡೆಯುವ ನಾಟಕವನ್ನು ಒಬ್ಬ ಪ್ರೇಕ್ಷಕನಾಗಿ ನೋಡಿದರೆ ನೀವು ದುಃಖವನ್ನು ಎಂಜಾಯ್ ಮಾಡಲಿಕ್ಕೆ ಬರೋದಿಲ್ವ? ಯಾಕೆ ಇದು ಗೊತ್ತಾಗೋಲ್ಲ ಅಂತ ಕೇಳ್ತಾನೆ ನಾವು. ಇಷ್ಟೇ ವ್ಯತ್ಯಾಸ. ನಾಟಕದಲ್ಲಿ ನಾವು ಬರೀ ಪ್ರೇಕ್ಷಕರು, ನಾಟಕದ ಆ್ಯಕ್ಟರ್ಸ್ ಬೇರೆ. ಇಲ್ಲಿ ನಾವು ಪ್ರೇಕ್ಷಕರು ಕಮ್ಮಿ ಆ್ಯಕ್ಟರ್ಸ್. ನಾವು ನಾಟಕದಲ್ಲಿ ಅಭಿನಯ ಮಾಡ್ತೇವೆ, ನಾವು ಇನ್ನೊಬ್ಬರು ನಾಟಕ ನೋಡ್ತಾ ಇರ್ತೇವೆ. ಅಂತ ಹೇಳ್ತಾರೆ ನೀವು ನಾಟಕದ ನೋಟಕರಾಗಿ. ಗುಣಾಹ ವರ್ತಂತೆ ಇತ್ಯೇವ. ಅದನ್ನು ನೋಡ್ತಾ ಇದ್ದರೆ ಅದು ಎಲ್ಲ ಸತ್ವ ರಜಸ್ಸು ತಮಸ್ಸು ಮೂರನ್ನು ಎಂಜಾಯ್ ಮಾಡಲಿಕ್ಕಾಗತ್ತೆ. ಕಂಸನ ಪಾತ್ರವನ್ನು ಎಂಜಾಯ್ ಮಾಡ್ಬೋದು, ಕೃಷ್ಣನ ಪಾತ್ರವನ್ನು ಎಂಜಾಯ್ ಮಾಡ್ಬೋದು. ಯಾವ ಪಾತ್ರವನ್ನು ನೋಡಿ ಸಂತೋಷ ಪಡ್ತೇವೆ, ದುಃಖ ಪಡೋದಿಲ್ಲ. ರಾವಣ ಸೀತೆಯನ್ನು ಅಪಹಾರ ಮಾಡಿದ ದೃಶ್ಯ ನೋಡಿ ನಾವು ಅಳ್ತೇವಾ? ಇಲ್ಲ. ಹ್ಯಾಂಕರ್ಚಿಫ್ ಒದ್ದೆ ಆಗತ್ತೆ, ಅದು ಖುಷಿಯಿಂದ, ದುಃಖದಿಂದ ಅಲ್ಲ. ಏನು ನ್ಯಾಚುರಲ್ ಆಗಿ ಸೀತೆ ಅಭಿನಯಿಸಿದ್ಲು, ಏನು ನ್ಯಾಚುರಲ್ ಆಗಿ ರಾವಣ ಅಭಿನಯಿಸಿದ, ಅದು ಖುಷಿ ಆಗೋದು. ಕೆಲವೊಮ್ಮೆ ದುಃಖ ಆಗ್ಬೋದು, ಯಾಕೆಂದರೆ ಅದನ್ನು ನಾವು ಅಲ್ಲಿಂದ ಅಲ್ಲಿಗೆ ಹೋಗಿಬಿಟ್ರೆ, ತ್ರೇತಾಯುಗಕ್ಕೆ ಹೋದರೆ ನಿಜವಾಗದ ರಾವಣ ಸೀತೆಯನ್ನು ಹೀಗೆ ಮಾಡಿದ್ದಲ್ಲ, ಅಯ್ಯೋ ಎಂಥ ದುಃಖ, ಅದು ನೆನಪಾದಾಗ ಒಂಚೂರು ದುಃಖ ಆಗುತ್ತೆ. ಇಲ್ಲದೇ ಇದ್ದರೆ ಅಲ್ಲಿ ನಮ್ಮ ಹ್ಯಾಂಕರ್ಚಿಫ್ ಒದ್ದೆ ಆಗೋದು ಖುಷಿಯಾಗಿ, ಅಭಿನಯದ ಚಮತ್ಕಾರ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಅಭಿನಯಿಸಿಬಿಟ್ಟ ಅಂತ ಖುಷಿ ಆಗೋದು. ಅದಕ್ಕೆ ಪ್ಲೀಸ್ ಬಿ ಸೈಲೆಂಟ್ ಅಬ್ಸರ್ವ್. ಸಮಾಜದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ನೀನು ಹಚ್ಕೋಬೇಡ ತಲೆಗೆ, ಅಬ್ಸರ್ವರ್ ಆಗು, ಪ್ರೇಕ್ಷಕನಾಗು, ಎಲ್ಲವನ್ನು ಎಂಜಾಯ್ ಮಾಡಲಿಕ್ಕೆ. ಏನು ಸುಂದರವಾದ ನಾಟಕ. ಅವನು ಸೂತ್ರಧಾರ, ಅವನ ಲೀಲಾ ನಾಟಕ, ನಾವು ಪ್ರೇಕ್ಷಕರು. ಅದರಿಂದ ಗುಣಾಹ ವರ್ತಂತ ಇತ್ಯೇವ ಯೋ ಅವತಿಷ್ಠತಿ. ನೇಂಗತೆ ಇಂಗನ ಅಂತಂದರೆ, ಈಗ ಇಂಗನ ಅಂದರೆ ಚಲನೆ, ಕ್ರಿಯೆ, ತೊಡಗಿಕೊಳ್ಳುವುದು. ಆದರೆ ಒಂದು ವ್ಯತ್ಯಾಸ ಇದೆ. ತೊಡಗಿಕೊಳ್ಳುವುದು ದೀರ್ಘಕಾಲದಲ್ಲಿ ತೊಡಗಿಕೊಳ್ಳುವುದಲ್ಲ, ತಾತ್ಕಾಲಿಕವಾದ ಸಣ್ಣ ಪುಟ್ಟ ತೊಡಗುವಿಕೆ. ಅದು ಈಗ ಒಂದು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಅದು 10 ವರ್ಷ 20 ವರ್ಷ 30 ವರ್ಷ ನಂತರ ರಿಟರ್ನ್ ಬರೋದು, ಅದನ್ನು ಇಂಗನ ಅಂತ ಹೇಳೋದಿಲ್ಲ. ಈಗ ಒಂದು ಸಣ್ಣ ಕೆಲಸ, ಏನು ಇವತ್ತೊಂದು ಪಾಯಸ ಕುಡಿಬೇಕು ಅಂತ ಕಂಡಿತು, ಸರಿ ಮಧ್ಯಾಹ್ನ ಪಾಯಸ ಮಾಡಿ ಸ್ವೀಟ್ ಮಾಡಿ ತಿನ್ನಬೇಕು, ಇದು ಇಂಗನ. ಇಂಗನ ಅಂದರೆ ತಾತ್ಕಾಲಿಕವಾದಂಥ ಬಯಕೆಗಳಿಂದ ಆಗುವ ಕ್ರಿಯೆಗಳು. ದೀರ್ಘಕಾಲದ ಕ್ರಿಯೆಗೆ ಇಂಗನ ಅಂತ ಹೇಳೋದಿಲ್ಲ ಸಂಸ್ಕೃತದಲ್ಲಿ. ಈ ಉದಾಸೀನ ಇದ್ದಾನಲ್ಲ, ಅವನಲ್ಲಿ ಇದೆಲ್ಲ ಇದೆ. ಅವನು ಉದಾಸೀನ ಅಂದರೆ ಅವನಿಗೆ ಸೋಮಾರಿತನ. ಅಯ್ಯೋ ಅಷ್ಟು ಸಮಯ ಕಾಯ್ಬೇಕಾ, ಬೇಡಪ್ಪ, ಬಟ್ ಈಗಲೇ ನಿಮಗೆ ಹಾಗಾದ್ರೆ ಒಳ್ಳೆ ಮೈಸೂರು ಪಾಕ್ ಮಾಡಿಕೊಡು, ಅದಾಗು. ಅಂದರೆ ಈ ಇಂಗನ ಅಂದರೆ ತಾತ್ಕಾಲಿಕ ಕ್ರಿಯೆಗೆ ತಟಸ್ಥನೂ ಕೂಡ ಸ್ಪಂದನ ಮಾಡ್ತಾನೆ. ಅವನು ಯಾವುದನ್ನು ಭಾರಿ ಸೀರಿಯಸ್ ಆದ ಕ್ರಿಯೆ, ಅದರಿಂದ ದೊಡ್ಡ ಪರಿಣಾಮ, ದೀರ್ಘಕಾಲದ ಪರಿಣಾಮ ಆಗೋ ಕ್ರಿಯೆಗಳಲ್ಲಿ ತೊಡಗುವುದಿಲ್ಲ. ಈ ಜ್ಞಾನಿ ಉದಾಸೀನನ ಆಗುವಲ್ಲ, ನೇಂಗತೆ. ತಾತ್ಕಾಲಿಕವಾದ ಕ್ರಿಯೆಗಳಲ್ಲಿ ಕೂಡ ಅವನು ಇಂಟ್ರೆಸ್ಟ್ ತೋರಿಸೋದಿಲ್ಲ. ನನಗೆ ರಾಯಚೂರಿನಲ್ಲಿ ಒಬ್ಬ ಹುಡುಗ ಒಂದು ಮಾತು ಹೇಳ್ತಿದ್ದ. ಅವನು ಬರ್ತಿದ್ದ ರಾಯಚೂರಿನಲ್ಲಿ ಉಪನ್ಯಾಸಕ್ಕೆ. ಅವನೊಂದು ದಿವಸ ಹೇಳಿದ, ಆಚಾರ್ಯರೇ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಪುರಾಣ ಹೇಳಿಸ್ತಿದ್ರು, ಎಲ್ಲ ಪಂಡಿತರು ಬರುತ್ತಿದ್ದರು. ನಾವು ಚಿಕ್ಕಂದಿಂದ ಮನೆಯಲ್ಲಿ ಅಪ್ಪ ಪುರಾಣ ಹೇಳಿಸೋದು, ನಾವೆಲ್ಲ ಕೇಳೋದು. ಅದರಿಂದ ಪುರಾಣ ಕೇಳಿದ್ರಿಂದ ನಾನು ನಾಸ್ತಿಕ ಆದೆ ಅಂದ. ಎಲ್ಲ ಇವನ ಪುರಾಣ ಕೇಳಿದ್ರಿಂದ ನಾಸ್ತಿಕ ಆದೆ ಅಂತ ಯಾಕೆ ಹೆಂಗಾಯಿತು ಅಂದರೆ, ಆ ಪುರಾಣ ಹೇಳೋರಿಂದಾಗ ನಾಸ್ತಿಕ ಆದೆ ಅಂದ. ಏನು ಅವನು ಹೇಳಿದ ಶಬ್ದ ಇದು. ಪುರಾಣ ಮುಗಿದ ತಕ್ಷಣ ಅಡುಗೆ ಕೊನೆ ಹೋಗ್ತೀವಿ, ಏನು ಸ್ವೀಟ್ ಮಾಡಿದ್ದೀರಿ ಇವತ್ತು, ಏನು ಇವತ್ತು ಮಧ್ಯಾಹ್ನದ ಅಡುಗೆ, ಅದು ಪುರಾಣ ಮುಗಿದ ತಕ್ಷಣ ಮಧ್ಯಾಹ್ನದ ಅಡುಗೆ ಏನು, ಸ್ವೀಟ್ ಏನು. ಅವಳು ಇಫ್ ದಿಸ್ ಈಸ್ ದ ಇಫೆಕ್ಟ್ ಆಫ್ ಪುರಾಣ, ಐ ಡೋಂಟ್ ಲೈಕ್ ದಿಸ್. ಅವರು ಪುರಾಣ ಮುಗಿದ ತಕ್ಷಣ ಊಟ, ಭಕ್ಷ್ಯ, ತಿಂಡಿ, ತೀರ್ಥ ಅದರದ್ದೇ ಚಿಂತೆ. ಆದರೆ ನಾನು ಪುರಾಣ ಓದಬಾರ್ದು, ಇವರ ಹಾಗೆ ಆಗಬಾರ್ದು ಅಂತ ಕಂಡಿತ್ತು ನನಗೆಲ್ಲ. ಇವರು ಪುರಾಣ ಹೇಳೋದು ಆಚೆ ಅಡುಗೆ ಕೊನೆಗೆ ನೇರ ಪುರಾಣ ಮಂಗಳ ಆದ ತಕ್ಷಣ ಇವತ್ತೇನು ಸ್ವೀಟ್ ಮಾಡಿದ್ದೀರಿ. ನಾನು ಪುರಾಣ ಓದಬಾರದು, ಯಾಕಂದ್ರೆ ನನಗೂ ಹೀಗೆ ಮತ್ತೆ ನಾಲಿಗೆ ಚಪಲ ಶುರುವಾಗುತ್ತೆ ಈ ಪಂಡಿತರಾಗೆ ಅಂತ ಅವನು ಹೇಳಿದ ಮಾತು, ನನ್ನ ಮಾತಲ್ಲ ಅಂತ ನಾನು ನಿರಾಕರಣೆ ಮಾಡಿ ನಾಸ್ತಿಕನಾದೆ. ಆಮೇಲೆ ನೀವು ಗೀತೆ ಹೇಳಲಿಕ್ಕೆ ಬಂದ್ರಿ, ನೀವು ಕೇಳಿದ ಮೇಲೆ ಆಸ್ತಿಕ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಅದ ನಿಜವಾಗಿ ಸತ್ವ ಇದೆ,
ನಾವು ಅದನ್ನು ಕಳ್ಕೋಬಾರ್ದು ಅಂತ ನನಗೆ ಅನಿಸಿತು ಅಂತ. ಯಾಕೆ ಇದು ಇಂಗನ ಸಣ್ಣ ಸಣ್ಣ ಚಪಲಗಳು, ಅದು ತಟಸ್ಥರಿಗೂ ಇದೆ, ಉದಾಸೀನರಿಗೂ ಸಣ್ಣ ಸಣ್ಣ ಚಪಲಗಳಿದೆ. ಆದರೆ ಜ್ಞಾನಿಗೆ ಸಣ್ಣ ಸಣ್ಣ ಚಪಲವೂ ಇಲ್ಲ. ಅವನು ಮಧ್ಯಾಹ್ನ ಏನು ಮಾಡಲಿ, ಏನು ಬೇಕಾದ್ರೆ ಮಾಡಿ, ನಿಮಗೆ ಬೇಕಾದ್ದು ಮಾಡಿ, ಅದು ಸ್ವಲ್ಪ ನನಗೂ ಬಡಿಸಿ ಅಂತಾನೆ ಅಷ್ಟೇ ಹೊರತು ಇದು ಮಾಡಿ ಅದು ಮಾಡಿ, ಇವತ್ತು ಅದು ತಿನ್ನಬೇಕು ಅಂತ ಆಸೆ, ಇದು ತಿನ್ನಬೇಕು ಅಂತ ಆಸೆ, ಅದು ಇರೋಲ್ಲ. ಅದು ಮಕ್ಕಳಿಗೆ ಇರುತ್ತೆ. ಅದಮಾರು ಮಠದಲ್ಲಿ ಒಬ್ಬರು ಸ್ವಾಮಿಗಳಿದ್ದರು, ವಿಬುಧ ಪ್ರಿಯರು ಅಂತ. ಈಗಿನ ದೊಡ್ಡ ಅದಮಾರು ಸ್ವಾಮಿಗಳ ಪರಮಗುರುಗಳು. ಅವರು ಕೊನೆಯ ದಿನಗಳಲ್ಲಿ ಬಹಳ ಅವಧೂತರಾಗಿ ಬದುಕಿದರು, ಬಹಳ ಅವಧೂತರಾಗಿ. ವಿದ್ಯಾಮಾನ್ಯರಿಗೆ ಆಶ್ರಮ ಕೊಟ್ಟವರು. ನಿಮಗೆ ಇನ್ನೂ ಸ್ಪಷ್ಟ, ವಿದ್ಯಾಮಾನ್ಯರು ತಮಗೆಲ್ಲ ಗೊತ್ತು, ಬಹಳ ದೊಡ್ಡ, ನಮ್ಮ ಕಾಲದ ಬಹಳ ದೊಡ್ಡ ಜ್ಞಾನಿಗಳು, ಬಹಳ ದೊಡ್ಡ ಜೀವ. ಜ್ಞಾನಿಗಳು ಮಾತ್ರ ಅಲ್ಲ, ಬಹಳ ದೊಡ್ಡ ಜೀವ. ಅವರಿಗೆ ಆಶ್ರಮ ಕೊಟ್ಟು ಬೆಳೆಸಿದಂಥವ್ರು. ಅವರು ಕೊನೆಯ ಕಾಲದಲ್ಲಿ ಬದುಕಿದ ರೀತಿಯನ್ನು ಗೊತ್ತಾ, ಬಹಳ ವಿಚಿತ್ರ. ನಾನು ಈಗ ಹೇಳಿದ್ದಕ್ಕೆ ಒಂದು ಸ್ವಲ್ಪ ನಿಮ್ಮ ಮೇಲ್ನೋಟಕ್ಕೆ ವಿರುದ್ಧವಾಗಿ ಕಾಣಬಹುದು. ಅವರು ಎಲ್ಲರ ಹತ್ರ ಮಾತುಕತೆ ಬಿಟ್ಟರು. ದೇವ್ರ ಕೋಣೆಯಲ್ಲಿ ಇದ್ಬಿಡೋದು, ಬೆಳಗಿನ ಸಂಜೆ ತನಕ ಜಪ ಮಾಡಿಕೊಂಡು ಏನೋ ಮಾಡ್ಕೊಂಡು ಇದ್ಬಿಡ್ತಿದ್ರು. ರಾತ್ರಿ ಕೂಡ ಹೊರಗೆ ಬರ್ತಿರಲಿಲ್ಲ. ಈ ಮಠದವರು ಏನಾದರೂ ಅರಳು ಅಥವಾ ಸೌತೆಕಾಯಿ ಹೆರೆದು ಅಲ್ಲಿ ಇಟ್ಬಿಡೋದು. ಒಂದೊಂದು ದಿವಸ ಬೆಳಗಾತ ಅಲ್ಲೇ ಇರ್ತಿತ್ತು, ಒಂದೊಂದು ದಿವಸ ಅವ್ರು ಹೊರಗೆ ಬಂದು ತಿಂತಿದ್ರು. ಅಂತೂ ಯಾವಾಗ ತಿಂತಾರೆ ಬಿಡ್ತಾರೆ ಗೊತ್ತಿಲ್ಲ. ಅವ್ರು ಬಂದು ಅಡುಗೆ ಕೋಣೆಗೆ ಬಂದು ಏನೋ ಆಹಾರ ಸೇವನೆ ಮಾಡ್ತಿರಲಿಲ್ಲ. ಆದರೆ ಬೆಳಗಾತ ಎದ್ದು ಸುಮಾರು ಅಡುಗೆಯವನನ್ನು ಕರೀತಿದ್ದರು. ಭಾಳ ವಿಚಿತ್ರ ಇದು. ಇವತ್ತು ಒಂದು 200 ಹೋಳಿಗೆ ಮಾಡು, ಮಾರನೇ ದಿವಸ ಇವತ್ತು 200 ಲಡ್ಡು ಮಾಡು ಅಂತ ಅಷ್ಟೇ. ಅಡುಗೆವನ್ನು ಕರೆದು ಒಂದು ಯಾವುದಾದ್ರು ಒಂದು ದಿನಕ್ಕೊಂದು ಸ್ವೀಟ್ ಮಾಡಿಸ್ತಿದ್ರು. ಆಮೇಲೆ ಹೊರಟು ಹೋದರು, ಮತ್ತೆ ಮಾತಿಲ್ಲ ಕಥೆ ಇಲ್ಲ ಯಾರ ಹತ್ರವು. ಅಲ್ಲಿ ಒಂದು ಎಲಿಮೆಂಟ್ರಿ ಶಾಲೆ ಇತ್ತು. ಮಧ್ಯಾಹ್ನ 12 ಗಂಟೆಗೆ ಆ ಶಾಲೆ ಬಿಡೋದು. ಆ ಶಾಲೆ ಬಿಟ್ಟ ತಕ್ಷಣ ಆ ಶಾಲೆ ಮಕ್ಕಳನ್ನೆಲ್ಲ ಕರೆದ್ರು. ಅವು 200 ಮಕ್ಕಳಿದ್ದು, ಅವಾಗೆಲ್ಲಕ್ಕೂ ಒಂದೊಂದು ಹೋಳಿಗೆ ಕೊಟ್ಟರು. ಮರುದಿವಸ ಒಬ್ಬೊಬ್ಬರಿಗೆ ಒಂದೊಂದು ಮಗುವಿಗೂ ಸ್ವೀಟ್ ಹಂಚೋದು. ಆ ಮಕ್ಕಳ ಜೊತೆಗೆ ಮಾತ್ರ ಚಂದ ಮಾತಾಡ್ತಿದ್ರು, ದೊಡ್ಡವ್ರ ಹತ್ರ ಮಾತಾಡ್ತಾರೆ. ಯಾಕಂದರೆ ದೊಡ್ಡವರಿಗೆ ಬುದ್ಧಿ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವರಿಗೆ. ದೊಡ್ಡವರಿಗೆ ಏನೂ ಬುದ್ಧಿ ಇಲ್ಲ, ಅವುಗಳು ಮಾತಾಡಿ ಏನೂ ಉಪಯೋಗ ಇಲ್ಲ. ದೊಡ್ಡವರ ಹತ್ರ ಏನೂ ಮಾತಾಡ್ತಿರ್ಲಿಲ್ಲ. ಚಿಕ್ಕ ಮಕ್ಕಳ ಹತ್ರ, ಅಂದರೆ ನಾವು ದೊಡ್ಡವರಾದ ಮೇಲೂ ವಿದ್ಯಾಮಾನ್ಯರ ಹತ್ರ ಯಾಕಂದರೆ ಅವರು ದೊಡ್ಡವರಾದ ಮೇಲೂ ಮಗುವಿನ ಹಾಗಿದ್ದರು. ಹಿ ವಾಸ್ ಚೈಲ್ಡ್ ಲೈಕ್. ಕೊನೆಯ ಕ್ಷಣದವರೆಗೆ ಮಗುವಿನಂತೆ ಇದ್ದರು. ಅಂಥ ಕ್ವಾಲಿಟಿಯನ್ನು ಅವರು ಇಷ್ಟು. ಕಡೆಗೆ ದೊಡ್ಡವರು ಮಕ್ಕಳಂತಹ ದೊಡ್ಡವರು ಸಿಗ್ತಿರ್ಲಿಲ್ಲ, ಎಲ್ಲ ದೊಡ್ಡವರು ಚೈಲ್ಡ್ ಡಿಶ್ಶೇ ಆಗಿಬಿಟ್ರೆ ಎಲ್ಲ. ಕಡೆಗೆ ಅವುಗಳಿಗೆ ಡಿಶ್ ಕೊಟ್ಟು ಉಪಯೋಗ ಇಲ್ಲ, ನಿಮ್ಮ ಮಕ್ಕಳಿಗೆ ಡಿಶ್ ಕೊಡ್ತಿದ್ರು. ಅವು ಆಲ್ರೆಡಿ ಇದೆ ಚೈಲ್ಡ್ ಡಿಶ್, ಇನ್ನು ಬೇರೆ ಡಿಶ್ ಯಾಕೆ ಅವರಿಗೆ. ಅದಕ್ಕೆ ತಿಂಡಿ ಮಾಡೋದು, ಚಿಕ್ಕ ಮಕ್ಕಳಿಗೆ ಕೊಡೋದು, ತಾನು ತಿಂತಿರಲಿಲ್ಲ, ಮಕ್ಕಳ ಹತ್ತಿರ ಮಾತಾಡೋದು. ಇದು ಜ್ಞಾನಿಗಳ ಅವಧೂತರ ಲಕ್ಷಣ. ಅಂದರೆ ಸಂತೋಷ ಪಡ್ತಾರೆ ಮಕ್ಕಳ ಹತ್ತಿರ. ಯಾಕೆಂದ್ರೆ ಅವರಲ್ಲಿ ರಾಗದ್ವೇಷಗಳಿಲ್ಲ. ಸ್ವಚ್ಛವಾದ ಮನಸ್ಸು, ಸ್ವಚ್ಛವಾದ ಮನಸ್ಸು, ಸ್ವಚ್ಛವಾದ ಮನಸ್ಸನ್ನು ಇಷ್ಟಪಡುತ್ತೆ. ಜ್ಞಾನಿಗಳಿಗೆ ಚಿಕ್ಕ ಮಕ್ಕಳಲ್ಲಿ ಮಾತ್ರ ಅಂಥ ಸ್ವಚ್ಛವಾದ ಮನಸ್ಸು ಸಿಗುತ್ತೆ. ದೊಡ್ಡವರಾದ ಕೂಡಲೇ ನಮ್ಮ ಮನಸ್ಸಲ್ಲಿ ಕೊಳೆ ತುಂಬಿಬಿಡುತ್ತೆ. ತೊಳೆಯುವವರೇ ಇಲ್ಲ, ತೊಳೆಯಬೇಕು ಅನ್ನೋ ಇಚ್ಛೆ ಇಲ್ಲ. ಅದು ಕೊಳಕಾದಷ್ಟು ಖುಷಿ ನಮಗೆ. ಅದಕ್ಕೆ ನೇಂಗತೆ, ಯಾವುದರಲ್ಲಿಯೂ ತಾತ್ಕಾಲಿಕವಾದ ಕ್ರಿಯೆಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಳ್ಳದೆ ನಿರ್ಲಿಪ್ತರಾಗಿ ಇದ್ದುಬಿಡ್ತಾರೆ. ಇದು ಗುಣಾತೀತನ ಲಕ್ಷಣ ಅಂತ ಹೇಳ್ತಾರೆ. ಗುಣಾತೀತನ. ಆಮೇಲೆ ಆದ್ದರಿಂದಲೇ ನಾನು ಆಗ ಹೇಳಿದ್ನಲ್ಲ, ಎಲ್ಲವನ್ನು ನೋಡಿದರೆ ಸಮದುಃಖ ಸುಖ ಸ್ವಸ್ಥ. ಅವನಿಗೆ ಇನ್ನೊಬ್ಬರ ದುಃಖ ಸುಖ ಕೆಲವರಿಗೆ ಉಂಟು ಸಮದುಃಖ ಸುಖ. ಕೆಲವರು ದುಃಖ ಅಂದರೆ ಖುಷಿ ಆಗೋದು, ಅದಾಗಬೇಕು ಮಾಡಿ ತಿಂತಾರೆ, ಅದಲ್ಲ ಸಮದುಃಖ ಸುಖ ಅಂದರೆ. ನಮ್ಮ ಜೀವನದಲ್ಲಿ ಸುಖ ಬಂದಾಗ ಮತ್ತು ದುಃಖ ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸುವವರು. ಸುಖ ದುಃಖಗಳಲ್ಲಿ ಸುಖ ಬಂದಾಗ ಯಾರದ್ದು ಗುರುತೇ ಇಲ್ಲ, ಆಕಾಶ ನೋಡಿ ನಡೆಯೋದು. ದುಃಖ ಬಂದಾಗ ಅಯ್ಯೋ ಅಂತ ಕುಸಿದು ಬೀಳುವುದು ಇರಬಾರದು. ಏಕೆಂದರೆ ಹಿಂದೆ ಹೇಳಿದ ಹಾಗೆ ಗುಣಾಹ ಗುಣೇಶು ವರ್ತಂತೆ. ಸಹಜವಾಗಿ ಯಾವುದು ಆಗಬೇಕೋ ಆವಾಗ ಅದು ಆಗುತ್ತೆ. ಅದಕ್ಕೆ ನಾವು ತಲೆ ಕೆಡಿಸಿಕೊಂಡು ಹಾರುವುದು, ಕುಣಿಯುವುದು, ಕುಪ್ಪಳಿಸುವುದು, ಅಥವಾ ಕುಸಿಯುವುದು ಇರಬಾರದು. ಸಮದುಃಖ ಸುಖ, ಸುಖವನ್ನು ಸಮಾನವಾಗಿ ನೋಡುವವನು. ಯಾಕೆಂದರೆ ಸ್ವಸ್ಥ, ಸ್ವತಂತ್ರನಾದ ಭಗವಂತನಲ್ಲಿ ಅವನ ಮನಸ್ಸು ನೆಟ್ಟಿದೆ. ಅದರಿಂದ ಈ ಸುಖ ದುಃಖಗಳು ಪ್ರಾಪಂಚಿಕವಾದ ಏರುಪೇರುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆಗತ್ತೆ ಜೀವನದಲ್ಲಿ ಸುಖ ಬರುತ್ತೆ, ದುಃಖ ಬರುತ್ತೆ. ಆದರೆ ಒಂದು ಎಚ್ಚರ ಇದೆ ಅವನಿಗೆ. ಸುಖ ಬಂದು ಕೂಡಲೇ ಹಾರೋದಿಲ್ಲ. ಯಾಕೆ ಗೊತ್ತಾ? ಸುಖ ಬಂತಪ್ಪ ಅದರ ಅರ್ಥ ಏನು? ನೆಕ್ಸ್ಟ್ ಚೇಂಜು ದುಃಖ ಆಯ್ತು. ಸುಖ ಬಂದರೆ ಇನ್ನು ದುಃಖ ಬರುತ್ತೆ, ಅದಕ್ಕೆ ಸೂಚನೆ ಇದು. ದುಃಖ ಬಂತು, ತಲೆ ಬಿಸಿ ಇಲ್ಲ, ನೆಕ್ಸ್ಟ್ ಚೇಂಜ್ ಸುಖ. ಹಾಗಾಗಿ
ಯಾವುದು ಒಳ್ಳೆಯದಲ್ಲ, ಯಾವುದು ಕೆಟ್ಟದ್ದಲ್ಲ. ಇವು ಎಲ್ಲ ಅಲೆಗಳು, ಸಮುದ್ರದ ಅಲೆಗಳಲ್ಲಿ ಇದು ಒಂದು ಒಳ್ಳೆಯ ಅಲೆ, ಕೆಟ್ಟ ಅಲೆ ಅಂತಿಲ್ಲ. ಜೀವನದ ತರಂಗಗಳು. ಅದನ್ನು ಹಾಗೆಯೇ ನೋಡುವುದು ಹೊರತು ಅದು ಒಂದು ಬೇಕು, ಒಂದು ಬೇಡ, ಒಂದು ಸಹ್ಯ, ಒಂದು ಅಸಹ್ಯ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು, ಒಂದು ತಲೆ ಕೆಡಿಸಿಕೊಂಡು ಈ ಬಣ್ಣ ಹಚ್ಚೋರು ನಾವೇ ಅಲ್ವ. ಈಗ ನೋಡಿ, ಸುಖ ಅಂದರೆ ಯಾವುದು? ಪರ್ಮನೆಂಟ್ ಸುಖ ಅಂತ ಯಾವುದು? ಪರ್ಮನೆಂಟ್ ದುಃಖ ಅಂದರೆ ಯಾವುದು ಹೇಳಿ ನನಗೆ? ಇಲ್ಲ. ನಾವು ಯಾವುದನ್ನು ಇಷ್ಟಪಡ್ತೇವೋ ಅದು ನಮಗೆ ಸುಖ ಕೊಡುತ್ತೆ. ಅದನ್ನೇ ನಾವು ಇಷ್ಟಪಡದೇ ಇದ್ದರೆ ಅದು ದುಃಖ ಕೊಡುತ್ತೆ. ಒಬ್ಬ ಮನುಷ್ಯ ಒಂದನ್ನು ಪ್ರೀತಿಸ್ತಾನೆ, ಅವನ ಹೆಂಡತಿಯನ್ನೇ ಅಂತ ಇಟ್ಟುಕೊಳ್ಳಿ. ಅವನ ಹೆಂಡತಿಯನ್ನು ಪ್ರೀತಿಸ್ತಾನೆ, ತುಂಬ ಸುಖ ಕೊಟ್ಟಳು ಅವಳು. ಯಾವುದೋ ಒಂದು ಕಾರಣಕ್ಕೆ ಹೆಂಡತಿ ಮೇಲೆ ದ್ವೇಷ ಬಂತು, ಅವತ್ತಿನಿಂದ ದುಃಖ. ಹೆಂಡತಿಯನ್ನು ನೋಡಿದರೆ ಏನು ಕಥೆ ಇದು? ಯಾಕೆಂದರೆ ವಸ್ತುವನ್ನು ನಾವು ಪ್ರೀತಿಸಿದಾಗ ಅದರಿಂದ ಏನಾದರೂ ಸುಖ ಆಗತ್ತೆ, ಅದನ್ನು ದ್ವೇಷಿಸಿದಾಗ ಅದನ್ನು ಏನು ಬಂದರೂ ದುಃಖ. ಅದು ನನ್ನ ಮಾನಸಿಕ ಭಾವನೆ ಹೊರತು ಆ ಹೆಣ್ಣು ಸುಖವೂ ಕೊಟ್ಟಿಲ್ಲ, ದುಃಖವೂ ಕೊಟ್ಟಿಲ್ಲ. ನಾನು ಅದನ್ನು ಸುಖ ದುಃಖ ಅಂತ ಭ್ರಮಿಸಿಕೊಂಡೆ. ಹಾಗೆ ಯಾವುದೋ ಒಂದನ್ನು ನಾವು ಪ್ರೀತಿಸಿದಾಗ ಅದು ಸುಖ. ಚಿನ್ನ ಭಾರಿ ಸುಖ, ನೆಕ್ಲೆಸ್ ಹಾಕೊಂಡ್ಬಿಟ್ರೆ ಹೆಣ್ಮಕ್ಳಿಗೆ ಭಾರಿ ಸುಖ. ಗಂಡನಿಗೆ ಸ್ವಲ್ಪ ಕಿಸೆ ಖಾಲಿ ಆಯಿತು ಅಂತ ದುಃಖ ಆಗುತ್ತೆ, ಅವರಿಗೆ ಸುಖ, ಇವರಿಗೆ ದುಃಖ. ಅದು ಯಾವುದು ನಿಜವಾದದ್ದು? ಕಿಸೆ ಖಾಲಿಯಾದ ಗಂಡನ ದುಃಖ ಸತ್ಯವೋ, ಕುತ್ತಿಗೆಯಲ್ಲಿ ಮಿರಿಮಿರಿ ಚಾಕು ನೆಕ್ಲೆಸ್ ಹಾಕೊಂಡು ತಿರುಗುವ ಹೆಣ್ಣಿನ ಸುಖ ಸತ್ಯವೋ? ಎರಡೂ ಸತ್ಯ. ಅದು ದುಃಖವೂ ಹೌದು, ಸುಖವೂ ಹೌದು. ನೀವು ಅದನ್ನು ತಾಪತ್ರಯ ಅಂತ ತಿಳ್ಕೊಂಡ್ರೆ ತಾಪತ್ರಯ. ಒಬ್ಬ ಜ್ಞಾನಿ ಹತ್ತಿರ ಕೊಡಿ ಬಂಗಾರದ ಬಿಲ್ಲೆ, ತೆಗೆದು ಬಿಸಾಡ್ತಾನೆ, ಅವನಿಗೆ ದುಃಖ. ಅದು ಅಯ್ಯೋ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬಂಗಾರದ ಬಿಲ್ಲೆ ಕೊಟ್ಟುಬಿಟ್ರೆ ಆಹಾ ಏನು ಖುಷಿ, ಏನು ಆನಂದ. ನನಗೆ ಈಗಲೂ ನೆನಪಿದೆ, ಉಡುಪಿಯಲ್ಲಿ ಒಮ್ಮೆ ಸೀತಾರಾಮರಾಯರು ಸಹಸ್ರ ಮಾಡಿಸಿದರು 1000 ಜನರಿಗೆ. ಆ ಸಹಸ್ರದಲ್ಲಿ ಏನಂದರೆ ಒಂದೊಂದು ಪವನ ಚಿನ್ನ ದಕ್ಷಿಣೆ. ಒಂದು ಕ್ಯೂ ನೋಡಬೇಕು ನೀವು. ಆವಾಗ ನನ್ನ ಹೆಸರು ಸೇರಿಸಿ ಅವರು 1000 ಜನರಿಗೆ ಕೊಡೋದು. ಉಡುಪಿಯಲ್ಲಿ 16,000 ಜನ ಇದ್ದಾರೆ, ಏನು ಮಾಡಬೇಕು? ನನ್ನ ಹೆಸರು ಸೇರಿಸಿ ಅಂತ ಒಂದು ಇನ್ಫ್ಲೂಯೆನ್ಸು, ಒಂದು ಕ್ಯೂ. ನಾನು ಚಿಕ್ಕವನಿದ್ದಾಗ ನೋಡಿ ನನಗೆ ಹೇಸಿಗೆ ಆಗಿತ್ತು. ಒಂದು ಪವನಿಗೋಸ್ಕರ ಇಷ್ಟು ಮನುಷ್ಯ ಕುಬ್ಜ ಆಗ್ತಾನೆ, ಮರ್ಯಾದೆ ಕಳ್ಕೊಳ್ತಾನೆ ಅಂತಂದರೆ ಯಾಕೆ ಮನುಷ್ಯತ್ವ ಬೇಕು ಅಂತ. ಇಷ್ಟು ಏನು ಆ ಮಠದ ಕಿಟಕಿಯಲ್ಲಿ ಒತ್ತು ನನ್ನ ಹೆಸರು ಸೇರಿಸಿ, ನನ್ನ ಒಳಗೆ ಹೊರಗೆ ಒಂದು ಗದ್ದಲ ನೋಡಿ. ಪಶುಗಳಿಗಿಂತ ಕಡೆಯಾಗಿ ಬಿಡ್ತಾನೆ ಮನುಷ್ಯ ಒಂದು ಪವನ ಚಿನ್ನಕ್ಕೋಸ್ಕರ. ಅದು ಜ್ಞಾನಿ ಹತ್ರ ಕೊಡಿ, ತೆಗೆದು ಬಿಸಾಡ್ತಾನೆ. ಏನು ಮಾಡಲಿಕ್ಕೆ ಬರುತ್ತಪ್ಪ ಇದರಿಂದ? ದೇವರನ್ನು ಪರ್ಚೇಸ್ ಮಾಡಲಿಕ್ಕಾಗತ್ತಾ ಈ ಚಿನ್ನದ ಪವನಿಂದ? ಇಲ್ವಲ್ಲ, ಕೊಂಡೋಗು, ಬೇಡ ನನಗೆ. ಹಾಗಾಗಿ ನಮಗೆ ಯಾವುದು ಇಷ್ಟವೋ ಅದು ಸುಖ ಕೊಡುತ್ತೆ, ಯಾವುದು ಇಷ್ಟ ಅಲ್ಲವೋ ಅದೇ ವಸ್ತು ಇನ್ನೊಬ್ಬನಿಗೆ ಇಷ್ಟ ಸುಖ ಕೊಡುತ್ತೆ, ನಮಗೆ ಇಷ್ಟ ಅಲ್ಲ ದುಃಖ ಕೊಡುತ್ತೆ. ಆದ್ದರಿಂದ ಇವೆಲ್ಲ ಸಮ ದುಃಖ ಸುಖ. ಸುಖ ಅನ್ನೋದು ದುಃಖವೇ, ದುಃಖದ್ದೇ ಒಂದು ಮುಖ, ದುಃಖ ಅಂದರೆ ಸುಖದ್ದೇ ಒಂದು ಮುಖ. ಇವಾಗ ನೋಡಿ, ನಮಗೆ ಹಸಿದಾಗ ಕರೆದು ಅನ್ನ ಹಾಕಿದರೆ ಸುಖ ಆಗತ್ತೆ. ಹೊಟ್ಟೆ ತುಂಬಿದ ಮೇಲೆ ನಮ್ಮ ಮನೆಗೆ ಅತಿಥಿಯಾಗಿ ಬನ್ನಿ ನೀವು ತಗೊಳ್ಳಿ, ಆಮೇಲೆ ಬಡಿಸೋದು, ಆಮೇಲೆ ಬೇಡಾನೆ, ಅಯ್ಯೋ ವೇಸ್ಟ್ ಮಾಡಿಬಿಡಿ, ತಗೊಳ್ಳಿ ವೇಸ್ಟ್ ಮಾಡಿಬಿಡಿ, ಅಯ್ಯೋ ಗ್ರಾಚಾರೆ, ಇದು ಅನ್ನದಾನ ದುಃಖ. ಇದಕ್ಕೆ ಹೊಟ್ಟೆ ತುಂಬಿದ ಮೇಲೆ ತಿನ್ನೋದಕ್ಕಿಂತ ಹಿಂಸೆ ಇಲ್ಲ. ಅವರಿಗೆ ಅಯ್ಯೋ ವೇಸ್ಟ್ ಆಗುತ್ತೆ, ತಗೊಳ್ಳಿ. ಯಾರು ಹೇಳಿದರು ಹಾಕಲಿಕ್ಕೆ? ನಾನು ಒಂದು ಮನೆಯಲ್ಲಿ ಹೇಳಿದ್ದೇನೆ, ಅಯ್ಯೋ ವೇಸ್ಟ್ ಮಾಡಿಬಿಡಿ ತಗೊಳ್ಳಿ ಅಂದರು. ಹಾಳಾಗತ್ತೆ. ನಾನು ಹೇಳಿದೆ, ತಿಂದರೆ ನಿಮ್ಮ ವಸ್ತು ಹಾಳಾಗುತ್ತೆ, ನನ್ನ ಹೊಟ್ಟೆಯೂ ಹಾಳಾಗುತ್ತೆ. ತಿನ್ನದೇ ಇದ್ದರೆ ನನ್ನ ಹೊಟ್ಟೆ ಆದರೂ ಒಳ್ಳೇದು ಉಳಿಯುತ್ತಲ್ಲ, ನಿಮ್ಮ ಸೊತ್ತು ಹಾಳಾದರೆ ತೊಂದರೆ ಇಲ್ಲ ಅಂತ ಹೇಳಿದೆ. ಸುಮ್ಮನೆ ಹಾಳು ಮಾಡಿಬಿಡಿ, ಹಾಳಾಗುತ್ತೆ, ತಗೊಳ್ಳಿ. ಇದು ಏನು ಉಪಚಾರವೋ ಅಥವಾ ಅತಿಥಿಗಳಿಗೆ ಹಿಂಸೆಯೋ ನನಗೇ ಗೊತ್ತಾಗಲ್ಲ. ನಮ್ಮ ಜನರ ಮೆಂಟ್ಯಾಲಿಟಿಗಳು ಇಷ್ಟು ಅಸಹ್ಯವಾಗಿರುತ್ತೆ. ಹಾಗೆ ಆದ್ದರಿಂದ ಸಮ ದುಃಖ ಸುಖ. ಅವನಿಗೆ ಊಟ ಹಸಿದಾಗ ಊಟ ಸುಖ, ಹೊಟ್ಟೆ ತುಂಬಿದವನಿಗೆ ಊಟ ಅನ್ನೋದೊಂದು ಹಿಂಸೆ, ದುಃಖ. ಅದು ಬದರಿಯಲ್ಲಿ ಹೋಗಿ ಅವನು ನೀವು ಒದ್ದಾಡ್ತಾ ಇರ್ತೀರಿ, ಅವ್ರು ಯಾರಾದ್ರು ಕಂಬಳಿ ತಂದು ಕೊಟ್ಟರೆ ಆನಂದ, ಆಹಾ ಒಳ್ಳೆ ಮನುಷ್ಯ, ಪಾಪ ಅವನು ಚಳಿ ಅನುಭವಿಸಿ ನಮ್ಮ ಕಂಬಳಿ ಕೊಟ್ಟ ಅಂತ. ಅಲ್ಲ ಸ್ವಾಮಿ, ನಿಮಗೊಂದು ಫ್ಯಾನ್ ದಾನ ಕೊಡ್ತೇನೆ, ಯಾಕೆ ಹೊತ್ಕೊಂಡು ಹೋಗ್ಲಿಕ್ಕೆ ಒಂದು ಭಾರ ಅಷ್ಟೇ. ಹಿಂಸೆ ಅಲ್ವಾ ಅದು? ಲಗೇಜ್ ಜಾಸ್ತಿ ಮಾಡೋದು. ಅವನಿಗೆ ಆರಾಮ, ಒಂದು ಲಗೇಜ್ ಕಮ್ಮಿ ಆಯಿತು, ಹೊತ್ಕೊಂಡು ಹೋಗ್ಲಿ ಅಂತ. ಅವನಿಗೆ ಫ್ಯಾನ್ ಬೇಕಾಗಿ ಇದು ಅಲ್ಲಿ ಫ್ಯಾನ್ ದಾನ ಕೊಡುವುದು ಆ ದುಃಖ. ಹಾಗೆ ಯಾವುದು ಸುಖ? ಬೇಸಿಗೆಯಲ್ಲಿ ತಣ್ಣೀರು ಭಾರಿ ಸುಖ, ಚಳಿಗಾಲದಲ್ಲಿ ತಣ್ಣೀರು ಕೊಟ್ಟರೆ ಹಿಂಸೆ, ಅದು ಬಿಸಿನೀರು ಸುಖ. ಬಿಸಿನೀರು ಸುಖವೋ ತಣ್ಣೀರು ಸುಖವೋ? ಯಾವುದೂ ಸುಖ ಅಲ್ಲ. ನಮ್ಮ ಕಂಡೀಷನ್ಗೆ ನಾವು ಅದನ್ನು ಸುಖ ಮತ್ತು ದುಃಖ ಅಂತ ಮಾಡಿ ಅಂಟಿಸಿಕೊಳ್ಳುತ್ತೇವೆ. ಸುಖ ದುಃಖ ಅನ್ನೋದು ಸುಖವೇ ಕೆಲವೊಮ್ಮೆ ದುಃಖ. ಈಗ ನೋಡಿ, ಕಜ್ಜಿ ಆಗುತ್ತೆ ಹುಡುಗರ, ಅದು ಕಜ್ಜಿ ತುರಿಕೆ ಶುರುವಾಗುತ್ತೆ, ಅವು ತುರಿಸ್ಕೋತಾರೆ, ಅವರಿಗೆ ತುರಿಸ್ಕೊಳ್ಳೋದು ಸುಖ ಅಂತ. ಅದು ಸೆಪ್ಟಿಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಮತ್ತು ದುಃಖ. ಸೊ ಅದು ಸುಖವೋ ದುಃಖವೋ ಎರಡೂ ಹೌದದು. ಇದು ನಮ್ಮ ಅರಿವಿನ ಮೇಲೆ
ಭ್ರಾಂತಿಜ್ಞಾನಾವೃತಾಕ್ಷಾಣಂ ದುಃಖಮೇವ ಸುಖಾಯತೆ. ಬಹಳ ರೋಚಕವಾದ ಮಾತು ವಿಷ್ಣು ಪುರಾಣದಲ್ಲಿ ವ್ಯಾಸರು ಹೇಳಿದ್ದು. ಕಣ್ಪಟ್ಟಿ, ಕಣ್ಣಿಗೆ ಭ್ರಾಂತಿ ತುಂಬಿಬಿಟ್ರೆ ಸತ್ಯವನ್ನು ಕಾಣುವ ಕಣ್ಣಿಲ್ಲದ ಕುರುಡರಿಗೆ ದುಃಖವೇ ಸುಖ ಅಂತ ಕಾಣುತ್ತೆ ಅಂತ. ಅದರಿಂದ ನಾವು ಸುಖ ಅಂತ ಭ್ರಮಿಸುವುದು ನಮ್ಮ ಕುರುಡುತನದಿಂದ ಎಷ್ಟೋ ದುಃಖವನ್ನು ಸುಖ ಅಂತ ತಿಳ್ಕೊಳ್ತೇವೆ. ಬೆಳಗಿನ ಸಂಜೆಯ ತನಕ ಒದ್ದಾಡ್ತೇವಲ್ಲ ಬೆವರು ಸುರಿಸಿ, ದುಃಖ ಅಲ್ವೋ ಅದು? ಕಷ್ಟಪಟ್ಟು ಬೆವರು ಸುರಿಸಿ ಅಂದರೆ ಇವಾಗ ನಾವು ವೈಟ್ ಕಾಲರಿಸಮನ್ನು ಹೇಳ್ತಾ ಇಲ್ಲ ನಾನು. ಕೆಲವರೆಲ್ಲ ಹೋಟೆಲ್ ಉದ್ಯಮ ಪಾಪ 4:30 ಗಂಟೆ ರಾತ್ರಿ ಎದ್ದು ಒಲೆ ಮುಂದೆ ನಿಂತು ತಾವೇ ದೋಸೆ ಹಾಕಿ ದುಡ್ಡು ಮಾಡಿದವರು ಇದ್ದಾರೆ. ಸುಖವಾದ ಅವ್ರ ಕೇಳಿ ಹೋಟೆಲ್ ಮತ್ತು ದುಃಖಕ್ಕೆ ಸರಿ ಯಾರಾದ್ರು ಹೋಟೆಲ್ ಇಡ್ತಾರ? ಆದರೆ ಬೆಳಗಿನ ಸಂಜೆ ತನಕ ಅವ್ರು ದುಃಖ ಪಟ್ಟದ್ದು ಯಾಕೊತ್ತುಂಟ? ದುಡ್ಡು ಸಿಗುತ್ತೆ ಅನ್ನೋ ಸುಖಕ್ಕೋಸ್ಕರ. ಹಾಗಾಗಿ ಯಾವುದೋ ಒಂದು ಸುಖದ ನಿರೀಕ್ಷೆಯಲ್ಲಿ ದುಃಖವೂ ಸುಖವಾಗಿ ಬಿಡುತ್ತೆ. ಸಮದುಃಖ ಸುಖ, ಅದು ಸುಖ ಇದು ದುಃಖ ಅಂತ ಡಿಸ್ಕ್ರಿಮಿನೇಟ್ ಮಾಡಿಕೊಂಡು ಸುಖದ ಬೆನ್ನು ಹತ್ತಿ ಸುಖ ಸಿಗದೆ ದುಃಖದಲ್ಲಿ ಬಿದ್ದು ಒದ್ದಾಡುವುದಕ್ಕಿಂತ ಏನು ಸಿಕ್ಕಿತೋ ಅದನ್ನು ಎಂಜಾಯ್ ಮಾಡೋದು ಸಮದುಃಖ ಸುಖ. ಯಾಕೆಂದರೆ ನೀನು ಈ ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಲೆ ಹಾಕಿದರೆ ಅದು ಸುಖ ಇದು ದುಃಖ ಅಂತ ತಲೆ ಕೆಟ್ಟು ಹೋಗುತ್ತೆ. ಸ್ವತಂತ್ರನಾದ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸು. ಭಗವಂತ ಇದು ಕೊಟ್ಟ ಒಳ್ಳೆಯದು, ತಂದೆ ತಾಯಿ ಮಕ್ಕಳಿಗೆ ಶಿಕ್ಷೆ ಕೊಟ್ಟ ಹಾಗೆ ಇವತ್ತು ಭಗವಂತ ಶಿಕ್ಷೆ ಕೊಟ್ಟ, ನನ್ನ ಉದ್ಧಾರಕ್ಕಾಗಿ ಶಿಕ್ಷೆ ಕೊಟ್ಟ, ಒಳ್ಳೆಯದು, ಅನುಭವಿಸ್ತೇನೆ. ದುಃಖ ಕೊಟ್ಟ, ಸಂತೋಷ. ಬರೀ ಸುಖದಲ್ಲಿದ್ದವರಿಗೆ ಜೀವನದಲ್ಲಿ ಎಂದೂ ಎಕ್ಸ್ಪೀರಿಯನ್ಸ್ ಆಗುವುದಿಲ್ಲ. ಜೀವನ ಅರ್ಥ ಆಗಬೇಕಾಗಿದ್ದರೆ ದುಃಖದ ಅನುಭವವೂ ಬೇಕಲ್ಲ. ಅದಕ್ಕೆ ಭಗವಂತ ದುಃಖ ಕೊಟ್ಟ. ನಾನು ಎಕ್ಸ್ಪೀರಿಯನ್ಸ್ ಅನುಭವದಿಂದ ನಾನು ಸಮೃದ್ಧನಾಗಬೇಕು ಅಂತ ಭಗವಂತ ಕೊಟ್ಟ. ಅದನ್ನು ಇದು ಭಗವಂತನ ಪ್ರಸಾದ ಅಂತ. ಶಾಪೋಪಿ ವರೇಣ ತುಲ್ಯ ಅಂತ ಹಿಂದವರೆಲ್ಲ ಶಾಪ ಕೊಡ್ತಿದ್ರು. ಆ ಶಾಪದ ಹಿಂದೆ ಒಂದು ವರ ಇದೆ ನೋಡಿ, ಅನುಗ್ರಹ ಇದೆ. ಶಾಪ ಕೊಡೋದು ಹಾಳಾಗಿ ಹೋಗುವಂತಲ್ಲ, ಉದ್ಧಾರ ಆಗುವಂತ ಶಾಪ ಕೊಡೋದು. ಅಹಲ್ಯೆಗೆ ಶಾಪ ಕೊಟ್ಟರು ಗೌತಮರು, ಏನಾಯ್ತು ಅದರ ಫಲ? ರಾಮಚಂದ್ರನ ಪಾದಸ್ಪರ್ಶ ಆಯಿತು, ಇಲ್ದಿರ ಆಗ್ತಿತ್ತ? ಹಾಗಾದರೆ ಅದು ಶಾಪವೋ ವರವೋ? ಸುಖ ಅಂತ ಅದು. ಅದನ್ನು ಯೋಚನೆ ಮಾಡಿದರೆ ಯಾವುದು ಕೇವಲ ದುಃಖ ಕೇವಲ ಸುಖ ಅಂತಿಲ್ಲ. ಸುಖವೂ ದುಃಖವಾಗಬಹುದು, ದುಃಖವೂ ಸುಖವಾಗಬಹುದು. ಅದರ ಪರಿಣಾಮದ ಮೇಲೆ ತೀರ್ಮಾನ ಆಗೋದು. ನಾನು ಯಾವಾಗಲೂ ನನ್ನದೇ ಒಂದು ಕಥೆ ಹೇಳ್ತಿದ್ದೆ. ನಾನು ಚಿಕ್ಕವನಿದ್ದಾಗ ತರ್ಕ ಶಿರೋಮಣಿ ಆಗಬೇಕು, ತರ್ಕ ಪಂಡಿತ ಆಗಬೇಕು ಅನ್ನೋ ದೊಡ್ಡ ಭ್ರಮೆ ಇತ್ತು ನನಗೆ. ತರ್ಕದಲ್ಲಿ 2 ಸರ್ತಿ ಪರೀಕ್ಷೆ ಕೂತು, 2 ಸರ್ತಿಯೂ ಕೂಡ ನನಗೆ 35 ಮಾರ್ಕು. 40 ಮಾರ್ಕ್ ಸಿಗದೆ ಕಾಲೇಜಿಗೆ ಸೇರೋ ಹಾಗೆಲ್ಲ. ಭಾರೀ ಸಿಟ್ಟು ದೇವರ ಮೇಲೆ ನನಗೆ. ದೇವರ ನಿಷ್ಕರುಣಿ. ನನಗೆ 35 ನಾನು ನೋಡಿಸ್ಕೊಟ್ಟ ಹುಡುಗರಿಗೆ 60 ಮಾರ್ಕು. ಅವ್ರು ನನ್ನ ನೋಟ್ಸ್ ಅವರು ಹೊಡೆದು ಬಾಸಾದ್ದು, ಅವರಿಗೆ 60 ಮಾರ್ಕು, ನನಗೆ ಜಸ್ಟ್ 35. 2 ಸರ್ತಿಯೂ 35. ಅಂದರೆ ದೇವರ ವಿಚಿತ್ರ. 35 ಅಂದರೆ ಪಾಸು, ಜಸ್ಟ್ ಪಾಸು, ಕಾಲೇಜಿಗೆ ಸೇರುವ ಹಾಗಿಲ್ಲ. ದೇವರಿಗೆ ಸಿಕ್ಕಾಪಟ್ಟೆ ಬೈದಿದ್ದೆ ಆವಾಗ. ನಾನು ಕೋಪ ನನಗೆ ಇಂಥ ತುಂಬ ಹತ್ತಿದ್ದೆ. ನಾನು ನಾಲಾಯಕು, ಯಾತಕ್ಕೂ ಉಪಯೋಗ ಇಲ್ಲ, ಒಂದು ಹಣೆ ಬರಹ 40 ಮಾರ್ಕ್ ತೆಗೆಯುವ ಯೋಗ್ಯತೆ ಇಲ್ಲ ಅಂತ ಆವಾಗ ಹತ್ತಿದ್ದೆ. ನನಗೆ ಇವಾಗ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ, ದೇವರು ನನ್ನನ್ನು ಫೇಲ್ ಮಾಡಿದ್ದರಿಂದ. ಆವತ್ತು ದೇವರು ನನ್ನನ್ನು ಪಾಸು ಮಾಡಿದ್ದರೆ ಯಾವುದೋ ಶಾಲೆಯ ಮೇಸ್ಟ್ರಾಗಿ ಅನ್ನೋನಾಗಿ ರಿಟೈರ್ ಆಗ್ತಿದ್ದೆ, ನಿಮ್ಮ ಮುಂದೆ ಮಾತಾಡುವುದಾಗ್ತಿರಲಿಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಸಾಧ್ಯ ಆದದ್ದು ಅವತ್ತು ನಾನು ಫೇಲ್ ಆದದ್ದರಿಂದ. ಹಾಗಾದರೆ ಆ ಫೇಲ್ ಆಗುವ ದುಃಖ ಇಡೀ ಜೀವನದಲ್ಲಿ ನನ್ನನ್ನು ಎತ್ತರಕ್ಕೇರಿಸಿತು. ಆವಾಗ ದುಃಖ ಅಂತ ಕಂಡಿತು. ಭಗವಂತನಿಗೆ ಗೊತ್ತಿತ್ತು, ಈ ದುಃಖದಿಂದ ನಿನಗೆ ಸುಖ ಆಗತ್ತಪ್ಪ, ಅನುಭವಿಸು. ಇದು ಅದಕ್ಕೋಸ್ಕರ ಸಮದುಃಖ ಸುಖ. ನಾವು ಅನುಭವಿಸುವ ದುಃಖವೇ ನಮ್ಮ ಜೀವನದ ಉದ್ಧಾರಕ್ಕೆ ನಾಂದಿ ಇರಬಹುದು, ಮೆಟ್ಲಿರಬಹುದು. ಸಮದುಃಖ ಸುಖ. ದೇವರಲ್ಲಿ ಭಾರ ಹಾಕು, ಸುಖ ದುಃಖಗಳನ್ನು ಸಮಾನವಾಗಿ ನೋಡುವ. ಸ್ವಸ್ಥ. ಆದ್ದರಿಂದ ಸಮಲೋಷ್ಟಾಶ್ಮ ಕಾಂಚನ. ಒಮ್ಮೆ ಏನೂ ಇಲ್ಲ, ಭಿಕ್ಷಾ ಪಾತ್ರೆ, ಯಾವುದು ಪಾತ್ರೆಯು ತಾಮ್ರದಲ್ಲ, ಮಣ್ಣಿನ ತಟ್ಟೆ. ಒಂದು ಸರ್ತಿ ಭಿಕ್ಷಾ ಪಾತ್ರೆ ಕೈಗೆ ಬರ್ಬೋದು, ಒಂದು ಸರ್ತಿ ಮನೆ ತುಂಬ ಚಿನ್ನ ಬಂಗಾರದ ರಾಶಿ ಬರ್ಬೋದು. ಎರಡನ್ನೂ ಸಮಾನವಾಗಿ ನೋಡು, ತಲೆ ಕೆಡಿಸ್ಕೋಬೇಡ ಅಂತ. ಇದಕ್ಕೆ ಇನ್ನೂ ಒಂದು ಮುಖ ಇದೆ. ಸಮದುಃಖ ಸುಖ ಅನ್ನೋದಕ್ಕೆ ಸಮಲೋಷ್ಟಾಶ್ಮ ಕಾಂಚನ. ಸಮಲೋಷ್ಟಾಶ್ಮ ಕಾಂಚನ ಅನ್ನೋದು ಭಕ್ತರ ಲಕ್ಷಣ ಅಂತ 12ನೇ ಅಧ್ಯಾಯದಲ್ಲಿ ಬಂದಿದೆ. ಇದಕ್ಕೆ ಇನ್ನೊಂದು ಮುಖ ಇದೆ. ಇದನ್ನು ನಾವು ಬೇರೊಂದು ರೀತಿಯಿಂದ ನೋಡ್ಲಿಕ್ಕೆ ಬರ್ತದೆ. ಅದನ್ನು ಮತ್ತೆ ನಾವು ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.